ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದೀಯಪ್ಪ? ಸರ್ ನಾನಲ್ಲಿ ನಾಲ್ಕೈದು ತಿಂಗಳಿಂದ ನೋಡ್ತಾ ಇದ್ದೀನಿ. ಒಳ್ಳೇದು, ಹೇಳಪ್ಪ. ನಿಮ್ದು ಸ್ಟೇಟಸ್ ಅಲ್ಲಿ ನಿಮ್ ಸಿನಿಮೆ ಹಾಕ್ತೀನಿ, ನಿಮ್ದೆಲ್ಲ ಹಾಕೊಂಡಿದ್ದೀನಿ. ದಿನನಿತ್ಯ ನಾನು ನೆಟ್ ಹಾಕೊಂಡು ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀನಿ. ಇವತ್ತು ಸುಮಾರು ಸಲ ಟ್ರೈ ಮಾಡಿದೆ. ನಮ್ದು ಫೈನಲ್ ರಾಜಿ ಟೈಮ್ಗೆಲ್ಲ ಬಂದಿತ್ತು. ನಾವು ಒಂದು ಫ್ಯಾಮಿಲಿ ಸ್ಟಾರ್ಟಿಂಗ್ ಇಂದ ರಿಲೇಷನ್ ಅಲ್ಲೇ ಮದುವೆ ಆದೆ. ಅತ್ತೆ ಮಗಳೇ, ನಮ್ ತಾಯಿ ಅಣ್ಣನ ಮಗಳೇ. ಬೆಂಗಳೂರಲ್ಲಿ ನಾವು ಒಂದು ಸ್ಟಾರ್ಟಿಂಗ್ 7ನೇ ಕ್ಲಾಸ್ ಓದಿದ್ದು. ಅಂದ್ರೆ ನೀವು ಸ್ವಂತ ಬೆಂಗಳೂರಿನ? ಇಲ್ಲ ಸರ್, ನಮ್ದು ಊರ ಹೆಸರು ಹೇಳ. ಪರವಾಗಿಲ್ಲ. ಅಂದ್ರೆ ಬೇರೆ ಕಡೆಯಿಂದ ಬಂದವರು? ಬೇರೆ ಕಡೆಯಿಂದ ಬಂದವರು. ಎಷ್ಟು ಜನ ಮಕ್ಕಳು ಅಪ್ಪ ಅಮ್ಮಂಗೆ? ನಮ್ಮ ಅಪ್ಪ ಅಮ್ಮಂಗ ಇಲ್ಲ, ನಿಮ್ಮ ಅಪ್ಪ ಅಮ್ಮಂಗೇನೆ? ನಮ್ಗೆ 3 ಜನ ಸರ್. ನಾನೇ ಹಿರಿ ಮಗ. 2 ತಂಗಿದಿರು, ಮದುವೆ ಆಗಿದೆ, ಎಲ್ಲ ಚೆನ್ನಾಗಿದೆ. ಓಕೆ, ಸ್ವಂತ ಅತ್ತೆ ಮಗಳ ಜೊತೆ ಮದುವೆ ಆಯ್ತು? ಮದುವೆ ಆಯ್ತು. ಅವರು ನಮ್ಮ ತಾಯಿ ಅಣ್ಣನ ಮಗಳೇ. ಅಲ್ಲೂ ಹಳೆ ಸಂಬಂಧನೇ. ಅವರು ಓದಿದ್ದಾರೆ ಸೆಕೆಂಡ್ರಿ. ನಾನು SLC ಫೇಲು. SLC ಫೇಲು? ಮದುವೆ ಆಗೋದು ಎಲ್ಲ ಆಯ್ತು. ಹೋಟ್ಲು ನಾನು ಕುಕಿಂಗ್ ಮಾಡೋದು. ಏನಪ್ಪ? ಅಡಿಗೆ ಕೆಲಸ ಮಾಡೋದು. ಓಕೆ. ಅಂದ್ರೆ ಬಟ್ರ್ ಕೆಲಸ ಮಾಡೋದು. ಒಳ್ಳೆ ಸಂಬಳ, ಒಳ್ಳೆ ಸ್ಯಾಲ್ರಿ ಇತ್ತು, ಚೆನ್ನಾಗಿತ್ತು. ಎಲ್ಲ ಮಾಡಿದ್ವಿ, ಕೆಲಸ ಮಾಡ್ಕೊಂಡು. ಅಂದ್ರೆ ಒಂದತ್ರ ಮಾಡ್ತಿದ್ರ ಅಥವಾ ಮದುವೆಗಳಿಗೆ ಹೋಗ್ತಿದ್ದ? ಮದುವೆಗೆ ಹೋಗ್ತಿದ್ದೆ. ಫ್ಯಾಮಿಲಿ ಮದುವೆ ಆದ್ಮೇಲೆ ಒಂದೇ ಕಡೆ ಸೆಟ್ಲ್ ಆದೆ. ಓಕೆ, ಒಂದ್ ಕಡೆ ಹೋಟ್ಲ್ ಇತ್ತ ನಿಮ್ದು? ಇಲ್ಲ, ಕೆಲ್ಸಕ್ಕೆ, ಕೂಲಿ, ಸಂಬಳಕ್ಕೆ. ಸಂಬಳಕ್ಕೆ ಮಾಡ್ತಾ ಬಂದೆ. ಎಲ್ಲ ಚೆನ್ನಾಗ್ ಮಕ್ಳಾಯ್ತು, ಎಲ್ಲ ಆಯ್ತು, ಚೆನ್ನಾಗಿದ್ದು. ನಿಮ್ಗೆ ಚೆನ್ನಾಗ್ ಹೊಂದಾಣಿಕೆ ಎಲ್ಲ ಇತ್ತು. ಸ್ವಲ್ಪ ಅಂಗಡಿ ಮಾಡಿದೆ ನಾನೇ ಓನ್ ಆಗಿ. ಅಂದ್ರೆ ಊಟದ್ದೇ ಚಾಟ್ಸ್ ತರ ಮಾಡಿದೆ. ಮಾಡಿ ಎಲ್ಲ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇತ್ತು. ಕೊರೋನಾ ಬರ್ತು ನೋಡಿ, ಈಗ 3 ವರ್ಷದಿಂದ. ಕೊರೋನಾ ಬಂದಾಗ ಸ್ವಲ್ಪ ನಾವು ಡ್ರಿಂಕ್ಸ್ ಮಾಡ್ತೀವಿ. ಕೊರೋನಾ ಬಂದಿದ್ದಕ್ಕೆ ಮಾಡಿದ್ರ ಅಥವಾ ಮುಂಚೆಗೆ ಸ್ವಲ್ಪ ಲೈಟ್ ಆಗಿ ತಗೋತಿದ್ವಿ. ಲೈಟ್ ಆಗಿ ಅಂದ್ರೆ ಸ್ವಲ್ಪ ಕೆಲಸ ಆದ್ಮೇಲೆ ತಗೋತಿದ್ವು. ಮನೆಯವ್ರಿಗೂ ಗೊತ್ತಿತ್ತು, ಏನು ಪ್ರಾಬ್ಲಮ್ ಇರಲಿ. ತಗೊಂಡು ಆಮೇಲೆ ಅವರು ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸಮಸ್ಯೆ ಜಾಸ್ತಿ ಆಯ್ತು, ಸಾಲದ್ದು ವ್ಯಾಪಾರ ಕಮ್ಮಿ ಆಯ್ತು. ಸ್ವಲ್ಪ ಸಾಲ ಯಾಕೆ ಮಾಡಿದ್ರಿ ಸರ್? ಬಿಸ್ನೆಸ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾಯ್ತು, ರೊಟೇಷನ್ ಆಗ್ತಿರ್ಲಿಲ್ಲ. ಸ್ವಲ್ಪ ಲೋಕಲ್ ಏರಿಯಾ ಅಲ್ಲ, ಕಮ್ಮಿ ರೇಟ್ಗೆ ವ್ಯಾಪಾರ ಮಾಡೋದು. ಸಾಲ ಮಾಡಿ ಅಂಗಡಿ ಮಾಡಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ವು. ಮನೆ ಬಾಡಿಗೆ, ಮಕ್ಕಳು, ಇದು ಚಿಕ್ಕ ಮಕ್ಳಲ್ವಾ, ಎಲ್ಲ ಒಬ್ರೇ ನೋಡ್ಕೋಬೇಕಾಯ್ತು. 2 ಸರ್. 2 ಮಕ್ಳು, 1 ಗಂಡು. ಅವರು ಆಮೇಲೆ ಸ್ವಲ್ಪ ಯಾರೋ ರಿಲೇಷನ್ ಹತ್ರ, 3ನೇ ರಿಲೇಷನ್ ಆಗ್ಬೇಕು ಹುಡುಗ, ಅವ್ರ ಹತ್ರ ದುಡ್ಡು ಇಸ್ಕೊಂಡು. ಯಾರು? ನಾವು. ನಮ್ಮ ಮನೆಯವ್ರಿಗೂ ಹೇಳಿ ಇಸ್ಕೊಂಡು. ಅವರು ಆ ಮನೆ ಹುಡುಗ ನಮ್ಮ ರಿಲೇಷನ್ ಆಗ್ಬೇಕು. ಅವರು ನಮ್ಮ ಮಿಸಸ್ಗೆ ಫೋನ್ ನಂಬರ್ ಎಲ್ಲ ಅವ್ರ ಫೋನ್ ಯೂಸ್ ಮಾಡ್ತಾರೆ. ಯಾರು? ನಮ್ಮ ಮನೆಯವರು. ಅಂದ್ರೆ ನಿಮ್ಮ ಹತ್ರ ಒಂದು ಫೋನ್ ಇತ್ತು, ನಿಮ್ಮ ಹೆಂಡತಿಯವ್ರ ಹತ್ರ ಒಂದು ಫೋನ್ ಇತ್ತು? ಇಲ್ಲ, ನಮ್ಮ ಹತ್ರನೇ ಒಂದೇ ಫೋನ್ ಇತ್ತು. ಅವ್ರ ಹತ್ರ ಜಾಸ್ತಿ ಮನೇಲೆ ಇಟ್ಟಿದ್ದೆ ನಾನು. ಆ ನಂಬರ್ ಫೋನ್ ಮಾಡೋದು ಅದೆಲ್ಲ ಮಾಡ್ತಿದ್ರು. ಆ ಹುಡುಗ ಯಾರು? ನಿಮ್ ಸಂಬಂಧಿಕರೇ? ಆತನ ಹತ್ರ ಸಾಲ ತಗೊಂಡಿದ್ರಾ? ಸಾಲ ತಗೊಂಡಿದ್ದು ಫ್ರೆಂಡೇ, ಅವನು ರಿಲೇಷನ್ ಆಗ್ಬೇಕು. ಅಂದ್ರೆ ಹೆಂಡತಿ ಕಡೆಯಿಂದಲೋ ನಿಮ್ ಕಡೆಯಿಂದಲೋ? ನನ್ ಕಡೆಯಿಂದ ಫ್ರೆಂಡು, ಅವ್ರಿಗೂ ಅಲ್ವಾ? ಹಂಗಾಗಿ ಪರಿಚಯ ಆಯ್ತು. ಹಂಗೆ ಮಾತುಕತೆ ಇತ್ತು. ನನ್ ಫೋನ್ ನಂಬರ್ ಅವರು ಫೋನ್ ಕೊಡ್ಸ್ದೆ, ಅವರು ಯೂಸ್ ಮಾಡ್ತಾ ಇದ್ರು. ಅವರು ಫೋನ್ ಯೂಸ್ ಮಾಡಿ ಹಂಗೆ ಮಾತುಕತೆ ಅವ್ರಿಬ್ರಲ್ಲಿ ಸ್ವಲ್ಪ ವಿಶ್ವಾಸ ಸ್ಟಾರ್ಟ್ ಆಯ್ತು. ವಿಶ್ವಾಸ ಅಂದ್ರೆ ಹಿಂಗೆ ಮಾತುಕತೆ ಎಲ್ಲ ನಡೀತಿತ್ತು. ನನಗೆ ಗೊತ್ತಾಗಿಲ್ಲ, ನಾನೇನು ಅಬ್ಸರ್ವ್ ಮಾಡಿಲ್ಲ, ಅನುಮಾನನೂ ಇರ್ಲಿಲ್ಲ. ಹಂಗೆ ಸ್ಟಾರ್ಟ್ ಆಗಿ ಎಲ್ಲ ಮೂವ್ ಆಯ್ತು. ಆಮೇಲೆ ಸ್ವಲ್ಪ ನನಗೆ ಅನುಮಾನ ಬಂತು. ಅವರು DP ಎಂಟ್ರೆನ್ಸ್ ಅಲ್ಲಿ ಹಾಕೊಂಡಿದ್ರು ಫೋಟೋ, ವಾಟ್ಸಪ್ ಅಲ್ಲೆಲ್ಲ ಅವ್ರದ್ದು ಫೋಟೋ ಇತ್ತು. ಯಾರ್ದು? ಆ ಹುಡುಗಂದು. ನಿಮ್ ಹೆಂಡತಿ ಹಾಕೊಳ್ತಾ ಇದ್ದಿದ್ದು? ಆ ಹುಡುಗ ಫೋನ್ ಮಾಡ್ತಿತ್ತು, ಎಲ್ಲ ಇತ್ತು. ಅವನು ಫೋನ್ ಮಾಡೋನು, ಮಾತಾಡೋರು, ಏನು ಬಿಸಿ ಬರೋದು, ಯಾವಾಗ್ಲೂ ಬಿಸಿ ಬರ್ತದೆ, ಹಂಗೆ ಹಿಂಗೆ ಅಂತ ಕೇಳ್ತಿದ್ದೆ.
ಬಟ್ ನಿಮ್ಮ ಹೆಂಡತಿಗೆ ನೀವು ಬೇರೆ ಫೋನ್ ತಂದು ಕೊಟ್ಟಿದ್ರಾ? ಅದು ಮಾಮೂಲಿ ಇತ್ತು ಸರ್. ಅವರು ಮಾಮೂಲಿ ಅವ್ರ ಅಕ್ಕ ತಮ್ಮ ಎಲ್ಲ ರಿಲೇಷನ್ ಮಾಡ್ತಾರೆ ಅಂತ ಅಲ್ಲ, ಈಗ ಇರ್ಲಿ ನನ್ನ ಬಿಡು. ಪ್ರಶ್ನೆ ಇರೋದು, ನಿಮ್ಮ ಫೋನೇ ಅವ್ರು ಬಳಸ್ತಿದ್ದಿದ್ದ ಅಥವಾ ಅವ್ರಿಗೊಂದು ನೀವು ಸಪರೇಟ್ ತಂದು ಕೊಟ್ಟಿದ್ರಾ? ಅವ್ರಿಗೂ ಒಂದ್ ಸಪರೇಟ್ ಇತ್ತು, ಒಂದ್ ಚಿಕ್ಕದು ಮುಂಚೆನೆ? ಮುಂಚೆದು. ಹ್ಮ್ ಮಾಮೂಲಿ ವಾಟ್ಸಪ್ ಅದು ಬೇಕು ಅಂತ ಹೇಳಿದ್ರು, ದೊಡ್ಡದೇ ಕೊಡಿಸ್ತು. ಹ್ಮ್ ದುಡ್ಡು ಕಾಸು ಓಡಾಡ್ತಿದ್ದಲ್ಲ, ಇರ್ಲಿ ಬಿಡು, ಟಿವಿ ನೋಡೋದು ಮೊಬೈಲ್ ಇರ್ಲಿ ಬಿಡು ಅಂದ್ಕೊಂಡು ಸುಮ್ನೆ ವಿಡಿಯೋ ಕಾಲ್ ಮಾಡಕ್ಕೆ ಅನ್ಕೊಂಡು ನಾವೇ ಕೊಡ್ತು. ಅವ್ರು ಕೇಳಿದ್ರು, ಹ್ಮ್ ಚೆನ್ನಾಗಿದ್ವಲ್ಲ, ದುಡ್ಡು ಕಾಸು ಓಡಾಡ್ತಿತ್ತು, ಹ್ಮ್ ಕೊಡಿಸ್ತೆ ಖುಷಿಯಿಂದ. ನಿಮ್ಗೀಗ ಎಷ್ಟು ವರ್ಷ? ಸರ್ ನನಗೆ 44 ವರ್ಷ ಈಗ. ಓಕೆ, ನಿಮಗಿಂತ ನಿಮ್ಮ ಹೆಂಡತಿ ಎಷ್ಟು ವರ್ಷ ಚಿಕ್ಕವ್ರು? ಅವ್ರಿಗೂ ಒಂದು 32 ಆಗಿರ್ಬೋದು. ಒಂದು 7 ವರ್ಷ ಡಿಫ್ರೆನ್ಸ್. ಹ್ಮ್ 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 7 ವರ್ಷ ಡಿಫ್ರೆನ್ಸ್. ಚೆನ್ನಾಗಿ ಎಲ್ಲ ಇತ್ತು, ಅಂದ್ರೆ ನನ್ಗೇನ್ ಅನುಮಾನ ಪಡ್ತಿರ್ಲಿಲ್ಲ, ಚೆನ್ನಾಗೇ ಇತ್ತು. ಒಂದು ಹಂಗೆ ಬರ್ತು, ಹುಡುಗರು ದೊಡ್ಡವರಾದ್ರು, ಮಗನು ಹಾಸ್ಟ್ಲಿಗೆ ಸೇರಿಸ್ದೆ. ಹಾಸ್ಟ್ಲಿಗೆ ಸೇರಿಸಿ ಅವ್ರನ್ನ ಊರಲ್ಲಿ ಬಿಟ್ಟೆ. ಚಿಕ್ಕ ಮಗಳು ಇದ್ಲು, ಅವಳು LKG UKG ಹೋಗ್ತಿದ್ಲು. ಅವಳು ಅಪ್ ಅಂಡ್ ಡೌನ್ ಮಾಡ್ಕೊಂಡು ನೋಡ್ಕೋತಾ ಇದ್ದೆ. ಹ್ಮ್ ನೋಡ್ಕೊಂತ ಇದ್ದಾಗ ಅವ್ರೇನ್ ಮಾಡಿದ್ರು, ಅವ್ರ ಹತ್ರ ಜಾಸ್ತಿ ಮಾತಾಡೋದು ಇದಾಗೋಯ್ತು. ಬಟ್ ನೀವು ಕೆಲ್ಸಕ್ಕೆ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಿದ್ರಾ? ಇಲ್ಲ ಇಲ್ಲ ಇಲ್ಲ, ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಅಲ್ಲೇ ಫಾಸ್ಟ್ ಫುಡ್ ಅಲ್ವಾ, ಸಂಜೆ ಹೊತ್ತು ಮನೆಗೆ ಹೋಗೋದು ಬರೋದು ಎಲ್ಲ ಅಪ್ ಅಂಡ್ ಡೌನ್ ಅಲ್ಲೇ. ಏನಾದ್ರು ಮನೆಯಲ್ಲೇ ಮಾಡ್ತಿದ್ದೋ, ರೆಡಿನೇ ಮಾಡ್ತಿದ್ವು. ಓಕೆ ಓಕೆ ಓಕೆ. ಮನೇಲೆ ಐಟಮ್ ಮಾಡ್ತಿದ್ದು, ಹೋಟ್ಲಿಗಲ್ವಾ, ಹ್ಮ್ ಹ್ಮ್ ಅಲ್ಲೇ ಪಕ್ಕದಲ್ಲೇ ಮನೆ. ಒಂದು 2 ಸೆಕೆಂಡ್ ಹ್ಮ್ ಹ್ಮ್ ಹೋಗಿ ಎಲ್ಲ ರೆಡಿ ಮಾಡೋದು ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದು. ಹ್ಮ್ ಹಂಗೆ ಆಮೇಲೆ ಆಯ್ತು, ಮಗಳು ಸ್ವಲ್ಪ ದೊಡ್ಡವಳಾದ್ರು, ಮಗ ಹಾಸ್ಟೆಲ್ ಸೆಟ್ಲ್ ಆದ ಊರಲ್ಲಿ. ಹೋಗ್ತಾ ಬರ್ತಾ ನೋಡ್ಕೊಂಡು ಇತ್ತು, ಎಲ್ಲ ಚೆನ್ನಾಗೇ ಇತ್ತು. ಅವನು ಅವ್ರ ಹತ್ರ ಫೋನಲ್ಲೇ ಕನೆಕ್ಟ್ ಆಗಿದ್ರು ಇವ್ರು. ಹ್ಮ್ ಒಂದು ಕಂಪ್ನಿಗೂ ಸೇರಿಸ್ದೆ, ಒಳ್ಳೆ ಸ್ಯಾಲ್ರಿ ಇತ್ತು. ನಿಮ್ಮ ಹೆಂಡತಿನ? ನಮ್ಮ ಹೆಂಡ್ತಿನ ಹ್ಮ್ ಇಲ್ಲಿ ITBT ಕಂಪ್ನಿ. ಅಂದ್ರೆ ಇದು ಎಷ್ಟು ವರ್ಷದ ಹಿಂದಿನ ಕತೆ ಇದು? ಇದು ಸರ್, ಇದು ಒಂದು 6 ವರ್ಷ ಆಯ್ತು. ಹ್ಮ್ 6 ವರ್ಷದಲ್ಲಿ 3 ವರ್ಷ ಕೆಲ್ಸನೂ ಮಾಡಿದ್ದಾರೆ ಕಂಪ್ನಿಲಿ. ಹ್ಮ್ 2 ವರ್ಷ ಅನ್ಯೂನ್ಯವಾಗಿ ಚೆನ್ನಾಗೇ ಇದ್ರು. ಹ್ಮ್ 2 ವರ್ಷ ಕಂಪ್ನಿ ಕೆಲಸ ಕಷ್ಟ ಪಡ್ತಿದ್ರು, ಕೆಲಸ ಮಾಡ್ತಿದ್ರು, ಸ್ಯಾಲ್ರಿ ಎಲ್ಲ ಚೆನ್ನಾಗೇ ಇದ್ರು. ಹ್ಮ್ ಅವ್ರು ಎಂಟ್ರಿ ಆದಾಗ ಸ್ವಲ್ಪ ನಮ್ದು ಸಮಸ್ಯೆ ಜಾಸ್ತಿ ಆಯ್ತಲ್ಲ, ಅವರು ಹುಡುಗ ಐಡಿಯಾ ಕೊಟ್ಟಂಗೆ ಅವ್ರಿಗೆ, ಏನಂತ? ಹಂಗಿರ್ಬೇಕು ಹಿಂಗಿರ್ಬೇಕು ಆ ತರ ಇರ್ಬೇಕು ಅಂತ. ಇವ್ರು ಒಂಥರ ರಾಯಲ್ ಫ್ಯಾಮಿಲಿ ತರ ಐಡಿಯಾ ಮಾಡೋದು. ನಾವು ಅಂದ್ರೆ ನಮ್ ಕೈ ಎಷ್ಟಿದೆ ನಾವು ಅಷ್ಟರಲ್ಲೇ ಇರ್ಬೇಕು ಅಂತ ನಾನು ಆ ಮೈಂಡ್ ಸೆಟ್ ಅಲ್ಲೇ ಇದ್ದೆ. ಹುಡುಗರು ಎಜುಕೇಶನ್ ಜೀವನ ಬೆಂಗಳೂರಲ್ಲಿ ಕಷ್ಟ ಆಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ ಓದ್ಸನ, ಎಜುಕೇಶನ್ ಎಜುಕೇಶನ್ ಮಾಡ್ಸೋಣ ಅಂತ ಆ ತರದಲ್ಲಿ ಹೋಗ್ತಾ ಇದೆ ಸರ್ ನಾನು. ಅಂದ್ರೆ ನಿಮ್ದು ಕೊಂಚ ಕೂಡಿಡೋಣ ಅನ್ನೋ, ಮಕ್ಳಿಗೋಸ್ಕರ ಕೂಡಿಡೋಣ ಅನ್ನೋ ಬುದ್ಧಿ. ಆ ಕೂಡಿಡೋಣ ಅಲ್ಲ, ಒಟ್ಟು ಓದಿಸ್ಬೇಕು. ನಾವು ಎಲ್ಲ ಕನ್ನಡ ಮೀಡಿಯಂ ಅಲ್ಲಿ ಓದಿತ್ತು, ಅವ್ರನ್ನ ಇಂಗ್ಲಿಷ್ ಮೀಡಿಯಂ. ಅಂದ್ರೆ ನಿಮ್ಮ ಆಸೆಗಳನ್ನ ತ್ಯಾಗ ಮಾಡಿ ಮಕ್ಳಿಗೆ ಉದ್ಧಾರ ಮಾಡ್ಬೇಕು ಅಂತ ಆ ತರ ಮಾಡ್ಬೇಕಂತ ನಮ್ದು ಇತ್ತು, ಅವ್ರದ್ದು ಇತ್ತು. ಒಂದ್ ಹಂತದವರೆಗೂ ಇತ್ತು ಅವ್ರಿಗೂ ಇತ್ತು, ನಮ್ಗೂ ಇತ್ತು. ಸ್ವಲ್ಪ ಸಾಲ ಅಂಗಡಿ ಆದಾಗ ದುಡ್ಡು ಇಸ್ಕೊಂಡವಲ್ಲ ಅವ್ರ ಹತ್ರ ಅವ್ರಿಗೆ ಚೆನ್ನಾಗೆ ಪರಿಚಯ ಆಗ್ಬಿಟ್ರು. ಅವ್ರ ಪರಿಚಯ ಆಗಿ ಚೆನ್ನಾಗೆ ಮಾತಾಡ್ಕೊಂಡು ಒಳ್ಳೆ ಲಿಂಕೇ ಆಗೋಯ್ತು ಅವ್ರಿಗೆ. ಲಿಂಕ್ ಅಂದ್ರೆ ಅಷ್ಟು ಬ್ರೈನ್ ಅವ್ರನ್ನ ಸಖತ್ ವಾಶ್ ಮಾಡಿದ್ದಾರೆ ಆ ಹುಡುಗ. ಚಿಕ್ಕವನ ಅವನು ಇನ್ನು ಮ್ಯಾರೇಜ್ ಆಗಿರಲ್ಲ ಸರ್. ಮ್ಯಾರೇಜ್ ಆಗಕ್ಕೆ ಹುಡುಕ್ತಾ ಇದ್ರು, ಮ್ಯಾರೇಜ್ ಆಗಕ್ಕೆ ಹುಡುಕ್ತಾ ಇದ್ರು, ಸೆಟ್ ಆಗಿಲ್ಲ. ಅವ್ರ ಕ್ಯಾರೆಕ್ಟರ್ ಹುಡುಗ ಅದೇ ತರನೇ ಇದ್ದ. ಅಲ್ಲ, ಚಿಕ್ಕವನ ಅಂತ ನಿಮ್ಮ ಹೆಂಡತಿಗಿಂತ ಚಿಕ್ಕವನ? ಒಂದೇ ಏಜು ಅವರು, ಈಗ ಒಂದೇ ಏಜು. ನೋಡಕ್ಕೆ ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ. ನಾವು ಒಂದ್ ಸ್ವಲ್ಪ ಹೆಣ್ಗೆಂಪಾಗಿದ್ದೀವಿ, ಚೆನ್ನಾಗಿದ್ದೀವಿ, ಎಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅವ್ರಗಾರ ನಡೀತಾ ಇತ್ತು. ನಾನು ಡೈರೆಕ್ಟ್ ಇವತ್ತು ನೋಡಿಲ್ಲ, ಅವ್ರ ಆಕ್ಟಿವೇಶನ್ ಚೇಂಜ್ ಆಗೋಯ್ತು ಮನೆಯವ್ರದ್ದು. ಅಂದ್ರೆ ನೀವು ಆ ಹುಡುಗನ್ ನೋಡಿಲ್ಲ? ಆ ಹುಡುಗನ್ ನೋಡಿಲ್ಲ. ಇವ್ರು ಮಾತಾಡೋದು ಆಕ್ಟಿವೇಶನ್. ಸಾಲ ಹೆಂಗಿಸ್ಕೊಂಡಿದ್ರಿ? ಸಾಲ ಅಂದ್ರೆ ಸರ್ ಹಿಂಗೆ ಪರಿಚಯ ಆಯ್ತು. ಅವ್ರ ಏನ್ ಮಾಡಿದ್ರು, ಹಿಂಗೆ ಅಂತ ಮಾತಾಡಿದ್ರು, ಹಿಂಗ್ ಸಮಸ್ಯೆ ಆಗತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಏನ್ ಮಾಡೋದು ಅಂತ ಕೇಳಿದಾಗ ಅವನೇ ಬಂದ್ ಕೇಳ್ದ ನಮ್ಮನ್ನ, ಏನೋ ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲಿ, ಹಿಂಗೆ ಸಾಲ ಮಾಡ್ಕೊಂಡು ಹಂಗೆ ಮಾಡ್ಕೊಂಡಿದ್ಯಲ್ಲ, ಹಂಗೆ ಅಂತ ಅವನೇ ನನಗ್ ಬುದ್ಧಿ ಹೇಳಂಗ ಆಗ್ಬಿಟ್ಟ. ಅಂದ್ರೆ ಆತನೇ ನಿಮ್ಮ ಹತ್ರ ಬಂದು ಕೇಳಿದ್ದು? ಅವನೇ ಬಂದು ಏನ್ ಮಾಡ್ತಾ ಇದ್ದೀಯ, ಎಂತ ಮಾಡ್ತೀಯ. ಅವನು ನನ್ನ ಯಾವಾಗ್ಲೂ ಅಂದಲ್ಲಪ್ಪ ಫಾಲೋ ಮಾಡ್ತಾ ಇದ್ದ ಸರ್ ಅವ್ನು ನಮ್ಮನ್ನ. ಅಲ್ಲ, ನಾನು ಹೇಳಿದ್ದು
ಈಗ್ಲೂ ನೋಡಿಲ್ವಾ ಅಥವಾ ಅವಾಗ ನೋಡಿರ್ಲಿಲ್ವಾ? ಅಲ್ಲ ಅಂದ್ರೆ ಸೋಷಿಯಲ್ ಫ್ರೆಂಡ್ಲಿ ವಿಶ್ವಾಸದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದ ಅವನು. ಹ್ಮ್ ಡೌಟೇ ಬರ್ಬಾರ್ದು, ಹ್ಮ್ ನಮ್ಗೆ ಅನುಮಾನ ಬರ್ದಂಗೆ ನೋಡ್ಕೊಂಡು ಹೋಗ್ತಾ ಇತ್ತು ಅವನು. ನಮ್ಗೆ ಅನುಮಾನ ಬರ್ದಂಗೆ ಸೃಷ್ಟಿಯವನ ಒಂದು ರಿಲೇಷನ್ ಅಲ್ವಾ, ಅತ್ತಿಗೆ ಸಮಾನ ಅಲ್ವಾ ಅವ್ರಿಗೆ. ಅಣ್ಣನ ಮಗನೇ ಅಂದ್ರೆ ಅತ್ತಿಗೆ ಸಮಾನ, ಒಂದು ಆತರ ಡೌಟೇ ಇರ್ಲಿಲ್ಲ. ಹ್ಮ್ ಅನ್ಯೋನ್ಯಾಗೆ ಬಿಡು ಅನ್ಕೊಂಡು ಸುಮ್ನಾಗಿದೆ ಅವನು. ಆ ಭಾವನೆಯಲ್ಲಿ ಅವ್ರಿಗೆ ಮಾಸ್ಟ್ರು ಪ್ಲೇನ್ ವಾಶ್ ಮಾಡಿದ್ದಾನೆ ಅವ್ನು. ಹ್ಮ್ ನನಗ್ ಡೌಟ್ ಇಲ್ಲ. ಆಮೇಲೆ ನಾನ್ ಕೊಡ್ತೀನಿ, ನಾನ್ ಇದ್ದೀನಿ, ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ದ ನನಗೆ. ಹ್ಮ್ ಸರಿ ಆಯ್ತು ಅಂದ್ಬಿಟ್ಟು ಕಷ್ಟ ಇತ್ತಲ್ಲ, ನಾನು ಈಸ್ಕೊಂಡೆ. ಆಯ್ತು ನಮ್ಮ ಮನೆಯವ್ರು ಕೇಳ್ಬಿಟ್ಟು ಕೊಡ್ತೀನಿ ಅಂದಂಗೆ ಈಸ್ಕೊಂಡಂಗೆ ಹಂಗೆ. ಅದಕ್ ಮುಂಚೆಲೆ ಅಲ್ಲೇ ಫೋನಲ್ಲಿ ಮಾತುಕತೆ ನಡೆದೈತಿ. ಹ್ಮ್ ಹಂಗಾಗಿ ರಿಲೇಷನ್ ಸ್ಟಾರ್ಟ್ ಆಗಿದೆ ಅವ್ರಿಗೆ. ಅದು ನನ್ಗೆ ಅನುಮಾನ ಗೊತ್ತಾಗ್ಲಿಲ್ಲ, ಹಂಗೆ ಇತ್ತು, ಸುಮ್ಮನೆ. ಇವ್ರು ನಮ್ಮ ಮನೆಯವರು ಜಾಸ್ತಿ ರಪ್ಪಾಗಿ ಮಾತಾಡಕ್ ಶುರು ಆಗ್ಬಿಟ್ಟು ನಿಮ್ ಜೊತೆ. ನಮ್ ಜೊತೆ. ಹ್ಮ್ ನಾನೇನ್ ಮಾಡಿದೆ, ಆ ಟೆನ್ಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಮಾಡಿದೆ. ಕುಡಿಯಕ್ಕೆ. ಕುಡಿಯಕ್ ಸ್ಟಾರ್ಟ್ ಮಾಡಿದೆ. ಬೇಜಾರಾಗ್ತಿತ್ತು. ಏನ್ ಮಾಡೋದು. ಆಮೇಲೆ ಆ ದುಡ್ಡು ಈ ದುಡ್ಡು ಅಂತ ಎಲ್ಲ ಮನೇಲಿ ವ್ಯಾಪಾರ ಮಾಡಿದ್ ದುಡ್ಡು ತಂದಿಟ್ರೆ ಆ ದುಡ್ಡೇ ಇರ್ತಿರ್ಲಿಲ್ಲ. ಎಲ್ಲ ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ಶಾರ್ಟೇಜ್ ಬರೋದು. ಆಮೇಲೆ ಅವ್ರ ತಮ್ಮಂಗೆ, ಅವ್ರ ತಾಯಿಗೆ ಎಲ್ಲಾರ್ಗು ಹೇಳಿದ್ರು ಕಂಪ್ಲೇಂಟ್ ಮಾಡು. ಯಾರು? ನಮ್ಮ ಮಿಸಸ್ಸು. ಯಾರ ತಂದೆ ತಾಯಿಗೆ? ಅವ್ರ ತಂದೆ ತಾಯಿಗೆ. ಹುಡುಗನ್ ತಂದೆ ತಾಯಿಗೆ? ಅಲ್ಲ, ಅವ್ರ ಅಪ್ಪ ಅಮ್ಮ. ಓಕೆ, ನಿಮ್ಮ ಮಾವ? ನಮ್ಮ ಮಾವರಿಗೆ. ಅವ್ರ ಹುಡುಗ ಅವನು ಎಂಟ್ರಿ ಇಲ್ಲ ಅಲ್ಲಿ. ಸುಮ್ನೆ ಅವ್ನ ಸೈಡ್ ಅಲ್ಲಿ ನಿಂತ್ಕೊಂಡ್ ಬರೀ ಐಡಿಯಾ ಕೊಡೋದು ಅಷ್ಟೇ. ನಮಗ್ ಗೊತ್ತಿಲ್ದಂಗೆ ಐಡಿಯಾ ಕೊಡೋದು. ಐಡಿಯಾ ಕೊಟ್ಕ ಬಂದ ತಮ್ಮಂಗೆ. ಅವ್ರ ತಮ್ಮ ಬೆಂಗಳೂರಲ್ಲಿ ಇರೋದು, ಈಗ್ಲೂ ಅವ್ರ ಹತ್ರನೇ ಇರೋದು. ಅವಾಗ ತಮ್ಮ ಸ್ವಲ್ಪ ಅವನು ಸ್ಟ್ರಾಂಗು. ಅವನು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿರೋದು. ಅವನು ಸ್ವಲ್ಪ, ನಾನು ಅವ್ರನ್ನ ಹೊರಗೆ ಹಾಕಿದ್ದೆ, ಮನೇಲೆ ಇಟ್ಕೊಂಡಿದ್ದೆ. ಆಚೆ ಹಾಕಿದಾಗ ಏನಾಯ್ತು, ಅವ್ರಿಗೆ ನನ್ನ ಮೇಲೆ ಕೋಪ ಬಂತು. ಒಂದೇ ಮನೆಯಲ್ಲಿ ಒಂದು ಚಿಕ್ಕದು, ಒಂದು ಹಾಲು, ಒಂದು ಅಡಿಗೆ ಮನೆ ಸರ್ ಅಷ್ಟೇ. ಅದ್ರಲ್ಲಿ 2 ಫ್ಯಾಮಿಲಿ ಇರಕ್ ಆಗಲ್ಲ. ಒಂದು ಹೊಂದಾಣಿಕೆ ಆಗೋದು ಇಲ್ಲ, ಸಮಸ್ಯೆಗಳಾಯ್ತು ಅಂದ್ಬಿಟ್ಟು ನಾನೇ ಹೊರಗಡೆ ಹೋಗಿ ಅಂತ ಹೇಳಿದೆ. ಅವ್ರದ್ದು ಪ್ರಾಬ್ಲಮ್ ಇತ್ತಲ್ಲ, ನಾವ್ ಹೊರಗಡೆ ಹಾಕ್ದಾಗ ಸ್ವಲ್ಪ ಕಷ್ಟ ಆಯ್ತು ನನಗೆ. ಅವ್ರು ಅದ್ ಜಿದ್ದು ತಗೊಂಡು ಬೈದು ಜಗಳ, ಸ್ವಲ್ಪ ಸಣ್ಣ ಪುಟ್ಟ ಜಗಳ ನಡೀತು. ಬಾಮ ಇದನ್ನು. ಅದಾಗಿ ಅವರು ಅಕ್ಕ ತಮ್ಮ ಎಲ್ಲ ಒಟ್ಟಿಗೆ ಆಗ್ಬಿಟ್ರು. ಒಟ್ಟಿಗೆ ಆಗಿ ಹಂಗೆ ಹಿಂಗೆ ಅಂತ ಹೇಳಿ ಸ್ವಲ್ಪ ಅದೇನೋ ನಿಂಬೆಹಣ್ಣು ತಾತಿ ಅದು ಇದು ಮಾಡ್ಸಾರು ಸರ್ ಅವ್ರ ತಾಯಿಯರು. ಅದೇನೋ ನಿಜನೋ ಸುಳ್ಳೋ ನನ್ಗೆ ಇವತ್ತುವರೆಗೂ ಗೊತ್ತಿಲ್ಲ. ಅದು ಏನೋ ಮಾಡ್ತಿದ್ರು, ಚೆನ್ನಾಗಿರ್ಲಿ ಅಂತ ಹೇಳಿ ನನಗೆ ಆತರ ಬಂದು ಕಂಟಿನ್ಯೂ ಹಂಗೆ ಮೂವ್ ಬಂದ್ರು ಸರ್. ಮೂವ್ ಬಂದು ನನ್ನನ್ನ ಕೊರೋನಾ ಬರ್ತು. ಊರ್ಗ್ ಹೋದೆ ಸರ್. ಊರಲ್ಲಿ ಜಮೀನ್ ಮಾಡೋಣ, ಊರ್ಗ್ ಶೆಟ್ಲ ಬಿಡೋಣ ಅಂತ ಹೋದು. ಊರ್ಗೆ ಬರಲ್ಲ ಅಂತ ಹೇಳ್ಬಿಟ್ರು ಸರ್. ಯಾರು? ನಿಮ್ಮ ಹೆಂಡತಿ? ಹೇಳ್ತಿ, ನಾನು ಇದ್ರೆ ಊರಲ್ಲೇ ಬೆಂಗಳೂರಲ್ಲೇ ಇರ್ತೀನಿ, ನೀನೇ ಬಟ್ ಇನ್ನು ನಿಮಗೆ ಈ ಸಮಯದವರೆಗೂ ಅಥವಾ ಆ ಸಮಯದವರೆಗೂ ಈ ಸಂಬಂಧದ ಬಗ್ಗೆ ಅಷ್ಟು ಗೊತ್ತಿಲ್ಲ? ಯಾವ ಸಂಬಂಧ? ಅವ್ರು ಹುಡುಗ ಇಲ್ಲ ಗೊತ್ತಿರ್ಲಿಲ್ಲ. ಅಂದ್ರೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ಕಂಪ್ಲೇಂಟ್ ಕೊಟ್ರು. ಗೊತ್ತಾದ್ಮೇಲೆ ನಾನು ಹೋಗಿ ದುಡ್ಡು ವಾಪಸ್ ಕೊಡು ಅಂತ ಕೇಳಿದ್ರು. ಊರ್ ಯಜಮಾನ್ರಿಗೆ ಹೇಳ್ದೆ ನಾನು, ಊರಿಗೆ ಹಿಂಗ್ ಮಾಡವ್ರೆ ಅಂತ ಹೇಳಿ. ಅಲ್ಲೂ ಒಂದ್ ಸತಿ ಪಂಚಾಯತಿ ನಡೀತು. ಪಂಚಾಯತಿ ನಡೆದಾಗ ಅವನು ಅಲ್ಲೂ ಬಂದ್ ನಿಂತಿ ನಮ್ ಹಂಗೆ ಹಿಂಗೆ ಅಂತ ಹೇಳಿ ಅವ್ರ ಮುಂದೆನೆ ನನಗೂ ಬೈದ. ಹುಡ್ಗನು ಅಣ್ಣನೇ ಆಗ್ಬೇಕಲ್ವ ನನಗೆ, ತಮ್ಮ ಆಗ್ಬೇಕು. ತಮ್ಮನೇ ಅಣ್ಣಗ್ ಬೈದ. ಅವಾಗ್ಲೂ ಡೌಟ್ ಇರ್ಲಿಲ್ಲ ನನಗೆ. ಹಂಗೆ ಡೌಟ್ ಅದು. ಆಮೇಲೆ ಇವ್ರಿಗೆ ಸಪೋರ್ಟ್ ಕೊಡ್ತಾನೆ ಇದ್ದ. ಸಪೋರ್ಟ್ ಕೊಡ್ತಾ ಬಂದು ಊರರೆಲ್ಲ ಹೇಳಿದ್ರು, ಅವತ್ತ ದುಡ್ಡು ಹಾಕಿಸ್ಕೊಂಡೆ, ಅವನಿಂದಾನೇ ಏನೋ ನಡೀತೈತೆ ಅಂತ ಸ್ವಲ್ಪ ಹೇಳಿದ್ರು ಜನ. ಸ್ವಲ್ಪ ಓಡಾಡ್ತಿದ್ದಂತೆ. ನಮ್ಮ ಮನೆಯವರು ಊರ್ಗೆ ಯಾವಾಗಾರ ಹೋದಾಗ ನಾನು ಅಂಗಡಿ ನೋಡ್ಕೊತಿದ್ದೆ. ಊರ್ಗ್ ಹೋದಾಗ ಜೊತೆಲಿ ಹೋಗಿದ್ದ ಅಂತ ಹೇಳಿದ್ರು. ನಾನು ಅದಕ್ಕೂ ಏನ್ ಸಂಶಯ ಮಾಡ್ಕೊಂಡು ಜಗಳ ಮಾಡ್ಲಿಲ್ಲ. ಅದ್ರ ಮನ್ಸಿಗೆ ನೋವು ಇತ್ತು, ಅದು ಏನೋ ಆಗ್ತೈತೆ ಅಂತ. ಆದ್ರೂ ಅವೆಲ್ಲ ಬಿಟ್ಬಿಟ್ಟೆ ಸರ್. ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ಕೊಂಡ್ ಕೂತ್ಕೊಂಡೆ. ಬರೋಣ, ಕೆಲ್ಸ ಇಲ್ದೆ ಹೋಯ್ತು, ಏನು ಇಲ್ದೆ ಇತ್ತು. ಹೋಟ್ಲು ಎಲ್ಲೂ ಓಪನ್ ಇಲ್ಲ. ಎಲ್ಲಾ ಅಂಗಡಿ ಇತ್ತು, ಅಂಗಡಿನೂ ಮುಚ್ಚಿಬಿಟ್ಟೆ, ಅದು ಮಾರ್ಬಿಟ್ಟೆ. ಮಾರಿ ಎಲ್ಲ ಆಗೋಯ್ತು ಸರ್. ಮುಗ್ದೋಯ್ತು ಅನ್ಕೊಂಡೆ. ಊರ್ಗ್ ಹೋಗಿ ಸೆಟ್ಲ್ ಆಗ್ಬಿಡೋಣ ಅನ್ಕೊಂಡೆ. ಅವ್ರು ಬರಲ್ಲ ಅಂತ ಹೇಳ್ಬಿಟ್ಟು. ಬರಲ್ಲ ಅಂತ ಹೇಳಿದ್ಮೇಲೆ ಅದೇನು ಇದ್ದಕ್ಕಿದ್ದಂಗೆ ಊರಲ್ಲಿ ನಾನು ಒಂದ್ ವಾರ ಮೈಂಡ್ ಅಪ್ಸೆಟ್ ಆದಂಗ ಆಗೋಯ್ತು ಸರ್. ಮೈಂಡ್ ಅಪ್ಸೆಟ್ ಆದಂಗ ಆಗೋಯ್ತು. ಅವರೇ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ಸ್ಕ್ಯಾನ್ ಮಾಡಿಸಿದ್ರು. ಲಿವರ್ ಏನೋ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು ನಮ್ಗೆ, ಕುಡ್ದು.
ಕುಡಿದ್ರೆ ಅಂದ್ರೆ ಜಗಳ ಏನ್ ಮಾಡ್ತಿರ್ಲಿಲ್ಲ ಸರ್, ಸಣ್ಣ ಪುಟ್ಟ ಬೈಯೋದು ಅಷ್ಟೇ. ಅದ್ ಬಿಟ್ರೆ ಇನ್ನೇನು ನನ್ ಅಂದ್ರೆ ಮನ್ಸಲ್ಲೇ ಅವ್ರಿಗೆ ಇಟ್ಕೊಂಡಿದ್ದೆ. ತೊಂದ್ರೆ ಕೊಡ್ತಿರ್ಲಿಲ್ಲ, ನಿನಗ್ ನೀನ್ ಕುಡ್ಕೊಂಡಿದೀಯಲ್ಲಪ್ಪ. ಕುಡ್ಕೊಂಡಿದ್ದೆ ಸರ್. ಅದೇ ಈ ತರ ನೋವು ಯಾರ್ಗ್ ಹೇಳ್ಕೊಡೋದು ಸರ್, ಈ ತರ ಆಗ್ಬಿಡ್ತು ಅಂತ ಹ್ಮ್ ಹೇಳ್ಕೊಳಕ್ ಆಗ್ಲಿಲ್ಲ. ಯಾಕೆಂದ್ರೆ ನಾನ್ ಏನಾರ ಕಮ್ಮಿ ಮಾಡಿದ್ರೆ ಏನೋ ಮಾಡ್ಬೋದಾಯ್ತು. ಆ ಮೂರನೇ ವ್ಯಕ್ತಿಯಿಂದ ನನ್ನನ್ನ ಸ್ವಲ್ಪ ಚೀಪ್ ಆಗಿ ನೋಡಕ್ ಶುರು ಆಗ್ಬಿಡ್ತು. ಬಟ್ ಅಷ್ಟೊತ್ತಿಗೆ ಹೌದು ನಾನು ಆತನ ಜೊತೆ ಸಂಪರ್ಕದಲ್ಲಿ ಇದ್ದೀನಿ ಅಂತ ರಾಜಾರೋಷವಾಗಿ ಹೇಳುವಷ್ಟು ಗಟ್ಟಿಗಿತ್ತಿ ಆದ್ರ ಅವ್ರು ಹೇಳಲಿಲ್ಲ. ಹ್ಮ್ ಅವ್ರು ಹೇಳಲಿಲ್ಲ. ನಾನು ಅನುಮಾನ ಬರ್ತು. ಆಮೇಲೆ ಅವ್ರಿಗೆ ಧೈರ್ಯ, ನನ್ನ ಏನ್ ಹೇಳಿದ್ರು ಕೇಳ್ಕೊಂಡು ಸೈಲೆಂಟ್ ಆಗಿದ್ರಲ್ಲ, ಆಮೇಲೆ ಧೈರ್ಯ ಬಂತು ಅವ್ರಿಗೆ. ಹ್ಮ್ ಆಮೇಲೆ ಊರಿಗೆಲ್ಲ ಜೊತೆಲಿ ಹೋಗಿದ್ರಂತೆ, ನೈಟ್ ಎಲ್ಲ ಹೋಗಿದ್ರಂತೆ. ಹ್ಮ್ ಅವರೆಲ್ಲ ಹೇಳಿದ್ರು. ಆದ್ರೂ ನಾನು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. ಮಕ್ಳಿಗೋಸ್ಕರ ಬಿಡು ಹೋಲಿ ಏನೋ ಅನ್ಕೊಂಡು ಸುಮ್ನಾಗ್ಬಿಟ್ಟೆ ಸರ್. ಈ ಕೊರೋನಾ ಬರ್ತಲ್ಲ, ಸಂಪಾದನೆ ಇಲ್ದೆ ಹೋಯ್ತು. ನನಗೆ ಅವ್ರಿಗೆ ಫ್ರಮ್ ವರ್ಕ್ ಕೊಟ್ಟಿ ಅವ್ರಿಗೆ ಕೆಲಸ ಕೊಟ್ಟಿದ್ರು, ಸಂಬಳ ಸ್ಯಾಲ್ರಿ ಬರ್ತಾಯ್ತು. ವರ್ಕ್ ಫ್ರಮ್ ಹೋಮ್. ಅವ್ರಿಗೆ ನಾನೇ ಮಾಡ್ದೆ, ವಾಪಸ್ಸು ಊರ್ಗ್ ಹೋಗ್ಬಿಟ್ಟೆ. ಊರಲ್ಲೇ ಸೆಟ್ಲ್ ಆದೆ. ಒಂದ್ 2-3 ತಿಂಗಳು ಇಟ್ಕೊಬಿಟ್ಟೆ. ಈ ಕಡೆ ಆ ಕಡೆ ಬರಂಗಿಲ್ಲ ಅಂತ ಟೈಟ್ ಮಾಡಿದ್ರು ಸ್ವಲ್ಪ. ಅಲ್ಲಿ ಊರಲ್ಲಿ ಜಮೀನ್ ಇತ್ತು, ಅದು ಸ್ವಲ್ಪ ಕೆಲ್ಸಗಳು ಅದು ಇದು ಮಾಡ್ಕೊಂಡು ಇದ್ದೆ. ಫೋನ್ ಮಾಡ್ತಿದ್ದೆ, ಮಾತಾಡ್ತಿದ್ದೆ. ಜಾಸ್ತಿ ಯಾವಾಗ್ಲೂ ಬಿಸಿ ಬರೋದು, ಜಾಸ್ತಿ ಮಾತಾಡ್ತಿರ್ಲಿಲ್ಲ. ನನಗೆ ಅವಾಗ್ಲೇ ಡೌಟ್ ಬಂತು, ಏನೋ ಬೇರೆ ತರ ಆಗ್ತೈತೆ ಅಂತ. ಹಂಗೆಲ್ಲ ಆಗು ಪ್ರಾಬ್ಲಮ್ ಆಯ್ತು ಸರ್. ಆಮೇಲೆ ಇದಕ್ಕಿದ್ದಂಗೆ ಹುಷಾರಾಗೋಯ್ತು. ಕಂಪ್ಲೇಂಟ್ ಕೊಟ್ಬಿಟ್ರು ಸರ್. ಯಾರು? ಅವ್ರೇ ನಮ್ ಮಿಸ್ಸಸ್. ಏನಂತ? ಹಿಂಗ್ ಹೊಡಿತಾರೆ, ಬಡಿತಾರೆ, ಹಿಂಸೆ ಕೊಡ್ತಾರೆ, ರೋಡಲ್ಲೆಲ್ಲ ಬೈತಾರೆ. ನಾನ್ ಬೈದಿದ್ದೀನಿ ಸರ್. ಅದೇ ಈ ತರ ಊರಲ್ಲಿ ಹೇಳಿದ್ ಮಾತು ಕೇಳಲ್ಲ, ಹಿಂಗೆ ಇಷ್ಟ ಬರ್ತೀರಾ, ನಾನು ಹುಷಾರಿಲ್ಲ ಅಂದ್ರು ಬಂದ್ ನೋಡ್ಲಿಲ್ಲ ಅಂತ ಬೈದೆ ಸರ್ ಫೋನಲ್ಲಿ. ಸಿಟ್ಟು ಬಂದು ಹುಷಾರಿಲ್ಲ ಅಂದ್ರು ಬಂದ್ ನೋಡ್ಲಿಲ್ಲ ಸರ್. ಅಂದ್ರೆ ನಿಮಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಆಸ್ಪತ್ರೆಗೆ ತೋರಿಸಿದೀವ್ರಿ ಅಲ್ವಾ? ಅಡ್ಮಿಟ್ ಮಾಡ್ಬಿಟ್ಟು ಹೋಗ್ಬಿಟ್ರು ಸರ್. ಓಡ್ಬಿಟ್ಮೇಲೆ ತಿರ್ಗಾ ಬಂದ್ರು. ತಿರ್ಗಾ ಹಂಗೆ ಹುಷಾರಿಲ್ದಂಗ ಆಗೋಯ್ತು ನನಗೆ. ಅಡ್ಮಿಟ್ ಮಾಡ್ರು. ಅವಾಗ ಬರ್ಲಿಲ್ಲ ಸರ್. ಅವಾಗ ಎಲೆಕ್ಷನ್ ಇತ್ತು, ಅದು ಓಟ್ ಹಾಕಕ್ಕೂ ಬರ್ಲಿಲ್ಲ ಅವರು. ಈ ಎಲೆಕ್ಷನ್ ಅಲ್ಲ, ಹೋದ ಎಲೆಕ್ಷನ್ ಊರಲ್ಲೊಂದು ನಾರ್ಮಲ್ ಆಗಿ ಪಂಚಾಯತಿ ನಡೀತು, MLA-ದು. ಅದು ಬರ್ಲಿಲ್ಲ. ನಾನು ಸುಮ್ನೆ ಆಗ್ಬಿಟ್ಟೆ ಸರ್. ಆಮೇಲೆ ಹುಷಾರಿಲ್ದಂಗ ಆಗೋಯ್ತು. ನಮ್ ತಂದೆ ಇಲ್ಲ. ನಮ್ ತಾಯಿ ಏಜ್ ಆಗಿದೆ. ಅವ್ರ ನೋಡ್ಕೊಳ್ಳೋರು ಯಾರು ಇಲ್ಲ. ಅವ್ರೇ ನನ್ನನ್ನ ಉಳಿಸಿದ್ರು. ಅವ್ರಿಗೆ ಕೇಳಿ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರೇನ್ ಹೇಳಿದ್ರು, ನಿನಗೆ ಕಿಡ್ನಿ ಲಿವರ್ ಪ್ರಾಬ್ಲಮ್ ಇದೆ, ಬ್ರೈನ್ ಅಪ್ಸೈಡ್ ಆಗಿದೆ ಅಂತೇಳಿ ಟ್ಯಾಬ್ಲೆಟ್ಸ್ ನುಂಗ್ಬೇಕು ಅಂತ ಕೊಟ್ರು ಸರ್. ಟ್ಯಾಬ್ಲೆಟ್ಸ್ 6 ತಿಂಗಳು ನುಂಗ್ದೆ ಸರ್. ಬರೀ ನಿದ್ದೆ ಬಂದು ಮುಂದ್ ಕೊಡ್ದಂಗ ಆಗ್ಬಿಡೋದು. ಅವಾಗ್ಲೂ ಫೋನ್ ಮಾಡ್ತಿದ್ದೆ ಸರ್. ಫೋನ್ ಮಾಡಿ ಮಾತಾಡ್ತಿದ್ದೆ, ನೀನ್ ಹೇಳ್ದಂಗೆ ಕೇಳ್ತೀನಿ, ನಾನ್ ಫುಲ್ ಸಂಬಳ ದುಡ್ಡೆಲ್ಲ ನಿಮ್ ಕೈಗೆ ಕೊಡ್ತೀನಿ ಅಂತ ಕೇಳ್ದೆ. ಒಪ್ಲಿಲ್ಲ ಸರ್. ಫೋನ್ ಮಾಡೋರು, ಎತ್ತೋರು, ಮಾತಾಡೋರು ಅಷ್ಟೇ. 2 ನಿಮಿಷ ಆಯ್ತು, ಇನ್ನೊಂದ್ 6 ತಿಂಗಳು ಕಾಯಿ ಅಂತ ಹೇಳೋರು. ನಿನ್ಗಾಯ್ತೆ ಪೂಜೆ ಮಾರಿ ಹಬ್ಬ ಹಂಗೆ ಹಿಂಗೆ ಆಯ್ತು ಅಂದ್ಬಿಟ್ಟು ಹಂಗೆ ಅನ್ನೋರು. ನಾನೇನ್ ಮಾಡ್ದೆ, ಅವ್ರ ಹತ್ರಕ್ಕೂ ಹೋಗ್ಲಿಲ್ಲ ಸರ್. ಅವ್ರ ಎಲ್ಲಿದಾರೋ ಅಂತ ಹುಡಿಕೊಂಡು ಹೋಗ್ಲಿಲ್ಲ. ಏರಿಯಾ ಗೊತ್ತು, ಕೆಲಸ ಮಾಡೋದು ಗೊತ್ತು, ಅವ್ರ ಹತ್ರಕ್ಕೂ ಹೋಗ್ಲೂ ಇಲ್ಲ. ಸರ್ ಕಂಪ್ಲೇಂಟ್ ಕೊಟ್ಮೇಲೆ ತಿರ್ಗಾ ಹೋದ್ರೆ ಅಲ್ಲಿ ಏನಾರ ಅನ್ನೋದು, ನನಗ್ ಸಿಟ್ಟು ಬರೋದು, ನಾನು ಏನಾರು ಮಾಡೋದು, ತಿರ್ಗಾ ಕೇಸ್ ಆಗೋದು, ನನ್ನ ಮೇಲೆ ತಪ್ಪಾಯ್ತದೆ ಅಂತ ಹೋಗ್ಲಿಲ್ಲ. 3 ವರ್ಷ ಆಯ್ತು, ಇವತ್ತಿನವರೆಗೂ ಹೋಗಿಲ್ಲ. ಹಿಂಗೆಲ್ಲ ಆಯ್ತು ಸರ್. ಅದೇ ಕುಡ್ದು ಅದೇ ಸಣ್ಣ ಪುಟ್ಟ ಜಗಳ ನಡೀತಿತ್ತು ಸರ್ ಅಷ್ಟೇ. ಅದು ಬಿಟ್ರೆ ಇದು ದೊಡ್ಡ ಇಶ್ಯೂನೇ ಮಾಡ್ಕೊಬಿಟ್ಟು ಬೇರೆಯವರು ಅವ್ರಿವ್ರು ಸಪೋರ್ಟ್ ಮಾಡ್ಕೊಂಡು ಎಲ್ಲೆಲ್ಲ ಹೋಗ್ತಾರೆ ಅಂತ ಯಾರು ಹೇಳುದು, ಹಂಗ್ ಮಾಡ್ತಾವ್ರೆ ಹಿಂಗ್ ಮಾಡ್ತಾವ್ರೆ ಅಂತ. ನಾನು ಅದಕ್ಕೂ ತಲೆಗೆ ಹಾಕೊಳ್ಳಿಲ್ಲ ಸರ್. ಮಕ್ಳಿಗೋಸ್ಕರ ಏನೋ ಮಾಡ್ಕೋಲಿ, ಒಂದ್ ನಾಳೆ ದಿನ ಚೆನ್ನಾಗಿರೋಣ ಅಂತ ಇದ್ ಮಾಡುದು. ಈಗ 3ನೇ ತಿಂಗಳಲ್ಲಿ ಸರ್ ಕರೆದ್ರು ರಾಜಿಗೆ ಕೋರ್ಟಲ್ಲಿ. ಅವ್ರು ಒಂದ್ ಚಾನ್ಸ್ ಕೊಟ್ರು, ನೋಡ್ರಪ್ಪ ಮಕ್ಳಿಗೋಸ್ಕರ ಇಬ್ರು ತ್ಯಾಗ ಮಾಡಿ ಏನೋ ಅನ್ಯೂನ್ಯಾಗಿ ಹೋಗಿ ಹಂಗಿ ಅಂತ ಹೇಳಿದ್ರು. ಅದಕ್ಕೂ ಅವ್ರು ಒಪ್ಪಿಲ್ಲ ಸರ್. ಪರಿಹಾರ ದುಡ್ಡು ಕೇಳ್ತಾವ್ರೆ, ಮಾತೆತ್ತು ದುಡ್ಡು ಕೇಳ್ತಾವ್ರೆ. ಅಂದ್ರೆ ನಿಮ್ ಜೊತೆ ಬದುಕೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಇವತ್ತು ಮಾತಾಡಕ್ಕೆ ಮೇನ್ ಜಡ್ಜೇ ಹೇಳಿದ್ರು ಸರ್. ಅರ್ಧ ಗಂಟೆ ಮಾತಾಡಿ ಅಂತ ಹೇಳಿದ್ರು. ಅರ್ಧ ಗಂಟೆ ಮಾತಾಡ್ದ ಸರ್. ನಾನ್ ಹಂಗೂ ಹೇಳ್ದೆ ಸರ್, ನೀನೇನೇ ಮಾಡಿರಮ್ಮ ತಪ್ಪು, ನಾನೇನೋ ಹಳೇದೇನೇ ಆಗಿರ್ಬೇಕು, ಇದು ಏನೋ ಆಗೋಯ್ತು, ಇವತ್ತಿದ್ದರ್ ನಾಳೆ ಇಲ್ಲ. ನೀನ್ ಮನೆಗ್ ಹೋಯ್ತೀಯೋ ಗೊತ್ತಿಲ್ಲ, ನಾನ್ ಮನೆಗ್ ಹೋಯ್ತೀಯೋ ಗೊತ್ತಿಲ್ಲ. ನೋಡು ಮಕ್ಳಿಗೋಸ್ಕರ ಅಂದ್ರೆ ಇನ್ನು ಚಿಕ್ಕ 2nd PUC ಅವ್ನ್ ಮಗಳು 7ನೇ ಕ್ಲಾಸ್. ಕೇಳಲ್ವಂತೆ ಸರ್ ಮಕ್ಳು. ಅವ್ರು ಹೇಳ್ದಂಗೆ ಕೇಳೋದಂತೆ ಇವ್ರು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ಹೇಳ್ದೆ. ಜಡ್ಜ್ ಹೇಳಿದ್ರು, ನಾನ್ ಹೇಳ್ದೆ ಸರ್,
ನಾನ್ ದುಡಿತೀನಿ, ಎಲ್ಲಾರು ಬಂದ್ರೆ ದುಡ್ದು ನಾನ್ ಸಾಕ್ತೀನಿ, ನನಗ್ ಒಳ್ಳೆ ಸ್ಯಾಲ್ರಿ ಬರ್ತದೆ, ನನಗ್ ಧೈರ್ಯ ಬರ್ತಾ ಇಲ್ಲ, ಅವ್ರು ಇಲ್ದಿರೋದಕ್ಕೆ ಕೆಲಸ ಮಾಡಕ್ಕೆ ಮನ್ಸಿಲ್ಲ ಅಂತ ಹೇಳಿದ್ರು. ಈಗ 6 ತಿಂಗಳಾಯ್ತು ಸರ್ ಡ್ರಿಂಕ್ಸ್ ಮಾಡೋಕ್ ಬಿಟ್ಟು. ಡ್ರಿಂಕ್ಸ್ ಅಂದ್ರೆ 3 ವರ್ಷದಿಂದ ಕಣ್ಣು ಮರಗಿದ್ರು ಲೈಟ್ ಆಗಿ ತಗೊಂಡು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಈಗ 6 ತಿಂಗಳಾಯ್ತು ಡ್ರಿಂಕ್ಸ್ ಬಿಟ್ಟಿದ್ದೀನಿ. ಏನು ಮಾಡ್ಬೇಕು ಅಂತ ಏನು ಅಂತ ಗೊತ್ತಾಗ್ತಾ ಇಲ್ಲ. ಕೇಳೋ ತಾಳ್ಮೆನೇ ಇಲ್ಲ ಸರ್ ಅವ್ರು. ನಿನ್ ಜೊತೆಲಿ ಬರೋದೇ ಇಲ್ಲ, ದುಡ್ಡು ಕೊಡು, ತಿಂಗಳು ದುಡ್ಡು ಕೊಡು, ಮಕ್ಳಿಗೋಸ್ಕರ ಏನಾರು ಮಾಡು ಅಂತ. ಪ್ರೀತಿಯಿಂದ ಮಾತಾಡ್ಸ್ಲಿ, ಫೋನ್ ಮಾಡ್ಲಿ, ನಾನ್ ಕೊಡ್ತೀನಿ ಅಂದ್ರು ಅದಕ್ಕೂ ರೆಡಿ ಇಲ್ವ. ಅವ್ರು ಹೇಳ್ತಾರೆ ಲಾಸ್ಟ್ ಊರ್ಗೆ ನೀನು ನಮ್ಮ ಅಪ್ಪ ಬೇಕು ಅಂತ ಏನಾರ ಮಕ್ಳು ಕರೆದ್ರೆ ಅವತ್ತು ನಾನ್ ಬರ್ತೀನಿ ನಿಮ್ ಊರ್ಗೆ, ಅಲ್ಲಿವರೆಗೂ ನಮ್ಮ ಊರ್ಗ್ ಬರಲ್ಲ. ಅದ್ರ ಮಾಮೂಲಿ ಸರ್, ಅದೇ ಬೈದಾಡೋದು ಜಗಳ ಆಡ್ತಿದೆ ಸರ್. ಅದಂತೂ ಅಂದ್ರೆ ಆತರ ಹಿಂಸೆ ಒಂದೇಟು ಹೊಡೆದಿಲ್ಲ ಸರ್ ಇವತ್ತವರೆಗೂ. ಆ ವ್ಯಕ್ತಿಯಿಂದ ಇವ್ರು ಅಂದ್ರೆ ಅದೇ ಸರ್, ನನ್ಗ ಡೈರೆಕ್ಟ್ ಹೇಳೋದೇನಿಲ್ಲ, ಅನುಮಾನ ಅಂದ್ರೆ ಆ ತರದಲ್ಲೇ ಆಗಿರೋದು ಸರ್. ನಾವತ್ತು ಅಂದ್ರೆ ಅನ್ಯೋನ್ಯವಾಗಿ ಚೆನ್ನಾಗೇ ಇತ್ತು. ಆಸೆ ಅನ್ನೋದು ಸರ್, ಆಸೆ ಅನ್ನೋದು ನನಗೂ ಬರ್ತದೆ. ಈಗ ನಮಗೂ ಹಂಗ ಅಂದ್ಬಿಟ್ಟು ಹೋಗಕ್ ಆಗ್ತದೆ ಸರ್. ಅನುಭವ್ಸೋರ್ ನಾವೇ, ನೋವು ತಿನ್ನೋರ್ ನಾವೇ. ಈಗ ಯಾರೋ ಕರೀತಾರೆ, ಯಾರು ಇಲ್ಲ ನಾನ್ ನೋಡ್ಕೊತೀನಿ ಅಂತಾರೆ, ನನ್ ಕರೀತಾರೆ ಈಗ್ಲೂ ಅಂತಾರೆ, ನಾನು ಹೋಗ್ತಾ ಇಲ್ಲ ಸರ್. ಈಗ ಅದೇ ತರನೇ ಅವ್ರು ಹೋಗಿದ್ದಾರೆ, ಏನ್ ಮಾಡೋದು ಹೇಳಿ ಸರ್. ಮಕ್ಕಳಿಗೆ ಈಗ ಲಾಯರು ದುಡ್ಡು ಕೊಡು ಅಂತ ಅವ್ರ ಕಡೆ ಮಾತಾಡ್ತಾರೆ, ನಮ್ ಕಡೆನೂ ಮಾತಾಡ್ತಾರೆ ಸರ್. ದುಡ್ಡು ಕೊಡಿ, ರಾಜಿ ಮಾಡಿಸ್ತೀನಿ ಅಂತ ಹೇಳ್ತಾರೆ ಸರ್. ಅವ್ರ ಹತ್ರ ಹೇಳಿದಾರಂತೆ ಅವ್ನಿಗೆ ಕಿಡ್ನಿ ಹೋಗ್ಬಿಟ್ಟೈತೆ, ಕುಡ್ದು ಹಾಳಾಗ್ಬಿಟ್ಟ, ನಾವ್ನೇನ್ ನೋಡ್ಕೊಳಲ್ಲ, ನಿನ್ನ ಕೇಸ್ ಆಡಮ್ಮ ಅಂತ ಅವ್ರು ಹೇಳಿದ್ರಂತೆ. ಲಾಯರ್ ಇವತ್ತು ಕೋರ್ಟ್ಗೂ ಬಂದಿಲ್ಲ ಸರ್. ಅವ್ರು ನೋಡಿದ್ರೆ ದುಡ್ಡು ಕೊಡು, ಅದ್ ಕೊಡು, ಇದ್ ಕೊಡು ಅಂತ ಸುಮ್ನೆ ಫೀಸ್ ಕೊಡು ಅಂತ ಸುಮ್ನೆ ಏನೇನೋ ಹೇಳೋದು ಸರ್. ಜಗಳ ಅಂತೂ ಮಾಮೂಲಿ ಬೈದಾಡಿದ್ವಿ ಸರ್, ಹೊಡೆದಿಲ್ಲ. ಆದ್ರೆ ಏನಂದ್ರೆ ಅವ್ರಿಗೆ ರಾಯಲ್ ತರ ಇರ್ಬೇಕು, ₹1 ಖರ್ಚು ಮಾಡ್ಬಾರ್ದು, ಚೆನ್ನಾಗಿರ್ಬೇಕು ಅಂತ ಆ ತರ ಆಸೆ ಪಡ್ತಾರೆ. ದುಡ್ಡು ಇಟ್ಕೊಂಡು ಏನ್ ಸರ್ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಮಾಡಕೈತಿ ಮನೇಲಿ? ಈಗ ಅವ್ರು ಆ ತರ ನೆಮ್ಮದಿಗೆ ನಗ್ನಗ್ತಾ ಮೊದ್ಲಿನ ತರ ಇದ್ದಿದ್ರೆ ನಾನ್ ಯಾಕೆ ಸರ್ ಈ ತರ ಆಗ್ತೀನಿ? ನಾನು ಆಗಿದ್ದೆ ತಪ್ಪವಲಿ. ನಮ್ ತಾಯಿಗಳು ಅಂತಾರ ಸರ್, ಇವತ್ತಿಲ್ಲ ನಾಳೆ ತೀರೋ ಏಜ್ ಆಗ್ಬಿಟ್ಟಿದೆ ಅವ್ರಿಗೆ, ಕಣ್ಣು ಬೇರೆ ಕಾಣಲ್ಲ, ಊರಲ್ಲಿ ಮನೆ ಇದೆ, ಎಲ್ಲ ಇದೆ. ಅವ್ರಿಗೆ ಮಾಡ್ಕೊಡೋರು, ಅಡ್ಗೆ ಮಾಡ್ಕೊಡೋರಿಲ್ಲ. ಅವ್ರೇನ್ ಮಾಡ್ಕೊಡೋದ್ ಬೇಕಾಗಿಲ್ಲ ಸರ್. ಇವತ್ತು ನಾನ್ ಪ್ರೀತಿಯಿಂದ ಬಂದ್ ಮಾತಾಡ್ಕೊಂಡು ಫೋನಲ್ಲಿ ಅವ್ರು ಹೇಳ್ತಾರೆ ನಿಮ್ ಹತ್ರ ಬರೋದು ಇಲ್ವಂತೆ, ಮಾತಾಡೋದು ಇಲ್ವಂತೆ, ಏನು ಇಲ್ವಂತೆ. ನಾನ್ ಹೆಂಗೆ ಸರ್ ಕೊಡ್ತೀನಿ ದುಡ್ಡು? ನಾನ್ ದುಡ್ದಿತ್ತು, ನಾನ್ ದುಡಿತಾ ಇದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ ಸರ್. ಒಳ್ಳೆ ಸ್ಯಾಲ್ರಿ ಇದೆ, ಚೆನ್ನಾಗಿದ್ದೀನಿ, ಒಳ್ಳೆ ಕೆಲಸ ಇದೆ, ಒಳ್ಳೆ ನನ್ನ ಮಾಡ್ಕೊಟ್ರು ತಿಂಡಿ ಚೆನ್ನಾಗಿದೆ ಅಂತ 4 ಜನ ಖುಷಿಯಾಗೆ ಹೋಗ್ತಾರೆ. ಅದೊಂದ್ ಶಕ್ತಿ ಐತೆ ಸರ್. ನಾನು ಓದಿಲ್ಲ, ಏನ್ ಮಾಡೋದು ಹೇಳಿ. ಇವತ್ತು ಬಂದು ಈಗ 3 ಗಂಟೆಗೆ ನಂದು ಆಯ್ತು ಸರ್. 1 ಗಂಟೆಗೆ ಮಾತುಕತೆ ಕಳ್ಸಿದ್ರು. ಆ ತರ ಫುಲ್ ಹಠ ಹಿಡಿತಾರೆ ಸರ್. ನಿನ್ ಜೊತೆಲಿ ಬರಲ್ಲ, ನಾನ್ ಮೊದ್ಲು ಚೆನ್ನಾಗಿಲ್ಲ, ಈಗ್ಲೂ ಚೆನ್ನಾಗಿಲ್ಲ ಅಂತ. ನಾನು ಏನಾರ ಸ್ವಲ್ಪ ರಫ್ ಆಗಿ ಅಂದ್ರೆ ಓಪನ್ ಆಗಿ ಮಾತಾಡ್ಬಿಡ್ತೀನಿ. ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಕೂಲಾಗಿ ಕೂಲಾಗಿ. ನಾನು ಇರೋದೇ ಓಪನ್ ಆಗಿ ಹೇಳ್ಬಿಡ್ತಾ ಮೊದ್ಲು ಚೆನ್ನಾಗಿಲ್ಲ ಈಗ್ಲೂ ಚೆನ್ನಾಗಿಲ್ಲ ಅಂದ್ರೆ ಏನ್ ಅರ್ಥ ಅದು? ಚೆನ್ನಾಗಿಲ್ಲ ಅಂದ್ರೆ ಸರ್, ಅವರು ಚೆನ್ನಾಗಿ ನೋಡ್ಕೊಂಡು ಅಂದ್ರೆ ಈಗ ಫಸ್ಟ್ ಚಿಕ್ಕ ಮಕ್ಳು ಇದ್ದಾಗ ಚೆನ್ನಾಗೇ ಇದ್ದು ಸರ್. ಚಿಕ್ಕ ಹುಡುಗ ಅಂದ್ರೆ ಚಿಕ್ಕ ಪಾಪು, 5 ವರ್ಷ ಗಂಡ್ ಮಗು ಇದ್ದಾಗ ಚೆನ್ನಾಗೇ ಇದ್ದು. ನಾವು 3 ವರ್ಷ ಗ್ಯಾಪ್ ಬಿಟ್ಟು ಚಿಕ್ಕ ಮಗು ಆಯ್ತು, ಹೆಣ್ಣು ಮಗು ಆಯ್ತು. ಅವ್ನ್ ದೊಡ್ಡನಾದ, ಇವಳು ಚಿಕ್ಕವಳಾದ್ಲು. ಚಿಕ್ಕವಳಾದಾಗೂ ಚೆನ್ನಾಗೇ ಇತ್ತು. ಆಮೇಲೆ ಅವಳು ಸ್ವಲ್ಪ ಓಡಾಡಂಗ ಆಯ್ತಲ್ಲ, ಸ್ಕೂಲ್ಗೆ ಹೋಗಂಗಾದ್ಮೇಲೆ ಕೆಲ್ಸಕ್ಕೂ ಹೋದ್ಲು. ಅಂದ್ರೆ ಮನೇಲಿ ಸಮಸ್ಯೆ ಆಯ್ತಲ್ವಾ, ನಮ್ದು ಅಂಗಡಿದು ಅದು ಇದು ಸಮಸ್ಯೆ, ಮನೆ ಫ್ಯಾಮಿಲಿ ಅದು ಇದು, ಬೇಕ್ ಸಪೋರ್ಟ್ ಯಾರ್ದು ಇರ್ಲಿಲ್ಲ. ನಾವು ಅಲ್ಲಿ ದುಡಿದ್ರೆ ಮನೆ ಬಾಡಿಗೆ ಅದು ಇದು ₹5,000 ಮನೆ ಬಾಡಿಗೆ ಕಟ್ಬೇಕಾಯ್ತು. ಸಿಟಿಲಿ ಅಲ್ಲಿ ಬಾಡಿಗೆ ಜಾಸ್ತಿ, IT-BT ಕಂಪ್ನಿ, ಅಲ್ಲಿ ಬಾಡಿಗೆ ಜಾಸ್ತಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಈಗ ಯಾರು ಹಿರಿಯರು ಬಂದು ಇದ್ರ ಬಗ್ಗೆ ಮಾತಾಡಲ್ವಾ? ಹಿರಿಯರು ಬಂದು ಮಾತಾಡಾಯ್ತು ಸರ್. ಹೋಗಮ್ಮ, ಸಮಾಜ ಮಾತಾಡಿದ್ರೆ ನಾಳೆ ದಿನ ಮಕ್ಳು ಮುಖ ನೋಡ್ಕೊಂಡು ಹೋಗಿ ಅನ್ಯೋನ್ಯಾಗಿ ಹೋಗಿ ಅಂತ ಹೇಳಿದ್ರೆ ಅವ್ರು ಕೇಳೋ ಶಕ್ತಿನೇ ಇಲ್ಲ ಸರ್. ಅವ್ರಿಗೆ ಏನಾಗಿದೆ ಗೊತ್ತಾ ಸರ್, ಈಗ್ಲೂ ಈಗ ಅಲ್ಲಿ ಒಳ್ಳೆ ಸ್ಯಾಲ್ರಿ ಇತ್ತು IT-BT ಕಂಪ್ನಿಲಿ. ಆ ಕೆಲ್ಸದಲ್ಲಿ ಅವತ್ತು ಸಿಟ್ಟಲ್ಲಿ ನಾನು ಬಿಡಿಸ್ಬಿಟ್ಟೆ ಸರ್.
ಹುಷಾರಿಲ್ದಾಗ ಬಂದಾಗ 3 ದಿವಸ ಫುಲ್ ಸೀರಿಯಸ್ ಆಗ್ಬಿಟ್ಟಿತ್ತು. ಮಾತಾಡ್ಸಿದ್ರೆ ಪ್ರೀತಿಯಿಂದ ಕೇಳ್ತಿದೆ ಸರ್. ಎಷ್ಟೋ ದಿನ ಆದ್ಮೇಲೆ ಬಂದು ನನಗೂ ಬ್ರೈನ್ ಒಂಥರ ಶಿಫ್ಟ್ ಜಾಸ್ತಿ ಇತ್ತು ಸರ್ ಅವತ್ತು ಹಾಸ್ಪಿಟ್ಲಲ್ಲಿ. ಹ್ಮ್ ಅವತ್ತು ಬೈದ್ಬಿಟ್ಟೆ. ಅವತ್ತು ಬೈದಾಗ ನಾನು ಕಂಪ್ನಿಗೆ ಫೋನ್ ಮಾಡಿ ಹೇಳ್ದೆ, ಅವ್ರ ಮ್ಯಾನೇಜರ್, ಏನ್ರಿ ರಜಾ ಕೊಟ್ ಕಳ್ಸಿರ್ ಸರ್ ಹಂಗೆ ಹಿಂಗೆ ಅಂತ ಹೇಳಿ ರಫ್ ಆಗಿ ಮಾತಾಡ್ಬಿಟ್ಟು ಅವ್ರು ಅವತ್ತೇ ಇಮಿಡಿಯೇಟ್ಲಿ ಕೆಲಸ ತೆಗೆದ್ಬಿಟ್ಟು ಹ್ಮ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು ಆಲ್ರೆಡಿ ಅವತ್ತೇ ಕೊಟ್ಟಿದ್ರು. ಹ್ಮ್ ಕೊಟ್ಬಿಟ್ಟು ಆಮೇಲೆ ಬಂದು ಸುಮ್ಮನೆ ಸಮಾಧಾನ ಮಾಡಿ ಸರ್. ಅವ್ರು ಏನಿಲ್ಲ ಸರ್, ಅವ್ರು ಕರೆಕ್ಟ್ ಆಗಿದ್ದಾರೆ, ನಮ್ಮ ಮನೆಯವರು ಕರೆಕ್ಟ್ ಆಗಿದ್ದಾರೆ. ಅವ್ರ ತಮ್ಮ ಒಬ್ರು ಇದಾರೆ, ಅವ್ರು ಒಂಥರ ಇದ್ದು, ಅವ್ರ ತಾಯಿನೂ ಅಷ್ಟೇ. ಅದ್ರೊಳಕ್ಕೆ ನಮ್ಮ ಮಕ್ಳಿಗೆಲ್ಲ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ ಸರ್. 3 ವರ್ಷದಿಂದ ನೋಡಕ್ ಬಂದಿಲ್ಲ, ಅವ್ನ್ ಸರಿ ಇಲ್ಲ, ಹಂಗೆ ಹಿಂಗೆ ಯಾರನ್ನೂ ಮಾಡ್ಕೊಂಡವ್ನೆ, ಮದುವೆ ಮಾಡ್ಕೊಂಡವ್ನೆ, ಅಲ್ಲಿ ಇಟ್ಕೊಂಡವ್ನೆ, ಚೆನ್ನಾಗಿ ಇಟ್ಕೊಂಡವ್ನೆ ಅಂತ ಹೇಳ್ತಾರೆ. ಈಗ DP-ಲೆಲ್ಲ ವಾಟ್ಸಪ್ ಅಲ್ಲಿ ಇದಾಗ್ತೀನಲ್ಲ ಸರ್, ಅದು ಸ್ಟೇಟಸ್ ಆಗ್ತವಲ್ಲ ಸರ್, ಹ್ಮ್ ಸ್ಟೇಟಸ್ ಹಾಕ್ತೀನಿ ಸರ್, ಯಾಕಂದ್ರೆ ಖುಷಿಯಾಗಿರೋದು. ಇದೇನ್ ಮಾಡೋದು ಸರ್, ಫೀಲಿಂಗ್ಸ್ ಹಾಕದ್ ಸರ್, ಹ್ಮ್ ತಪ್ಪ ಹೇಳಿ. ಈಗ ಫೀಲಿಂಗ್ ಆಗಿ ಹಾಕಿದ್ರೆ ಏನಂತಾರೆ, 4 ಜನ ನೋಡಿದವ್ರು ಅಂತಾರೆ. ಈಗ ಒಳ್ಳೆ ಕ್ಲೀನ್ ಆಗಿ ಹೋಗ್ತೀನಿ ಸರ್, ಶೂಟ್ ಹಾಕ್ತೀನಿ, ಬಟ್ಟೆ ಹಾಕ್ತೀನಿ, ಚೆನ್ನಾಗಿ ಹೊಸ ಬಟ್ಟೆನೆ ಹಾಕೊಂಡು ಕ್ಲೀನ್ ಆಗಿ ಹೋಗ್ತೀನಿ. ಒಳಗಡೆ ನೋವಿದೆ ಸರ್, 4 ಜನ ನೋಡಿದಾರೆ ಏನಂತಾರೆ, ಪರವಾಗಿಲ್ಲ ಹೆಂಡತಿ ಹೋದ್ರು ಚೆನ್ನಾಗಿ ದುಡಿತಾವನೆ, ಚೆನ್ನಾಗವನೆ ಅನ್ಕೊಂಡೆ ಕ್ಲೀನ್ ಆಗಿ ಹೋಗ್ತೀನಿ ಸರ್. ಹ್ಮ್ ಇವಾಗ್ಲೂ ಡೈಲಿ ಯಾವಾಗ ಹೋದ್ವಾಗ್ಲೂ ಕ್ಲೀನ್ ಆಗಿ ಹೋಗ್ತೀನಿ. ನಮ್ಮೂರಲ್ಲೆಲ್ಲ ಹಂಗೆ ಅಂತಾರೆ ಸರ್, ಏನ್ ಇವ್ನು ಹೆಂಡತಿ ಬಿಟ್ಬಿಟ್ರೆ ಎಲ್ಲ ಕುಡ್ಕ ಪಡ್ಕೊಂಡು ಅಲಿತಾರೆ, ಇವ್ನು ನೋಡಿದ್ರೆ ಚೆನ್ನಾಗೇ ಆಗ್ಬಿಟ್ಟ, ಏನ್ ಇರ್ಬೇಕು ಅಂತ ಕೇಳ್ತಾರೆ ಸರ್. ಹ್ಮ್ ನಾನು ಆ ತರದಲ್ಲಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೀನಿ. ನಾನು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಲ್ಲ. ಮಕ್ಳಿಗೆ ನಿಮ್ ಜೊತೆ ಮಾತಾಡ್ತಾರ? ಮಾತಾಡ್ತಿರ್ ಸರ್, ಪ್ರೀತಿಯಿಂದ ಮಾತಾಡೋರು ರಫ್ ಆಗೆಲ್ಲ ಮಾತಾಡ್ಬಿಟ್ರು ಸರ್. ಫಸ್ಟ್ ಒಳ್ಳೆ ರೀತಿಲಿ ಮಾತಾಡಿದ್ರೆ ನಾನ್ ಮಾತಾಡ್ತಿದ್ದೆ, ಹಂಗೆ ಹಿಂಗೆ ಅಂತ ಕೆಟ್ಟ ವಚನದಲ್ಲೆಲ್ಲ ಮಕ್ಳು ದೊಡ್ಡ ಮಗ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನೆಲ್ಲಿದ್ದೆ ಹೊಡೆದೇ ಸಾಯಿಸ್ಬಿಡ್ತೀನಿ. ಎಷ್ಟು ವರ್ಷ ಆತನಿಗೆ? ಅವನಿಗೆ ಈಗ 2nd PUC ಅಂದ್ರೆ ಎಷ್ಟು ಸರ್? ಒಂದು 16, 17, 18. 17 ವರ್ಷ, 16 ವರ್ಷ ಅಷ್ಟೇ ಸರ್. ಅಷ್ಟು ಅವ್ರಿಗೆ ಅವ್ರ ಅಜ್ಜಿ, ಅವ್ರ ತಮ್ಮ, ಅದೇ ನಮ್ ಮಿಸಸ್ ತಮ್ಮ ಇದಾರಲ್ಲ, ಅವ್ರ ಅಷ್ಟು ಶಕ್ತಿ ಕೊಡ್ತಾರೆ. ಅಂದ್ರೆ ಏನ್ ಗೊತ್ತಾ ಸರ್, ನಾವು ಇನ್ನೊಂದು ಹೇಳ್ಬಾರ್ದು ಜಾತಿ ವಿಷಯನ, ನಮ್ಮದ್ರಲ್ಲಿ ಒಂದು ಅದಕ್ಕೆ ಆತ ಸರ್, ಮುಂದೆ ಬರಕ್ ಆಗ್ತಾ ಇಲ್ಲ. ಇದು ನಾವು ವೇಷ ಅದು ಇದು ಅಂತ ಹಿಂಗ್ ಕಚ್ಚಾಡ್ಕೊಂಡು ಹಿಂಗೆ ಇರೋದು, ಕೆಳಗೆ ಇರೋದು, ಮೇಲಕ್ ಬರಕ್ ಆಗ್ತಾ ಇಲ್ಲ ಸರ್. ಹಿಂಗ್ ಆಡತ್ರಿಂದ ನಾವು ಇಂಪ್ರೂವ್ ಆಗ್ತಾ ಇಲ್ಲ ಸರ್. ನಾವು ಬರೀ ಫ್ಯಾಮಿಲಿ ಅವ್ರು ಚೆನ್ನಾಗಿದ್ರು ಇವ್ರ ಮೇಲೆ ಕಲ್ಲೆ ತಾಕೋದು, ಇವ್ರ ಮೇಲೆ ಕಲ್ಲೆ ತಾಕೋದು, ಅವ್ರ ಕಲ್ಲೆ ಬರೀ ತುಣಿಯತೆ ನೋಡಿದ್ರೆ ಮೇಲ್ ಬರೋದ್ ಹೆಂಗೆ? ಇನ್ನೊಬ್ರು ನೋಡಿ ಖುಷಿ ಪಟ್ಟು ಸಪೋರ್ಟ್ ಮಾಡೋರು ಇಲ್ಲ ಸರ್. ಒಬ್ರನ್ನ ಚೆನ್ನಾಗವ್ರ ಏನಾರ ತುಣಿಯಕ್ ನೋಡ್ತಾರೆ ಸರ್. ಯಾವ ತರದಿಂದ ಈಗ ಒಂದ್ ಫ್ಯಾಮಿಲಿ ಚೆನ್ನಾಗಿದೆ ಅಂದ್ರೆ ಆ ಫ್ಯಾಮಿಲಿನ ಹಾಳ್ ಮಾಡೋ ತರ ಇದೆ ಸರ್. ನನ್ ಕಣ್ಣಾದ್ರ ನೋಡಿದ್ವಿ. ನಿಮ್ಮ ಇದ್ರಲ್ಲೂ ಕೇಳಿದೀನಿ ಸರ್, ಯಾರ್ಯಾರು ಎಷ್ಟ್ ಜನ ಏನೇನಾಗಿದೆ ಎಲ್ಲ ನೀವ್ ಹೇಳೋದ್ ನಾನು ಡೈಲಿ ನೋಡ್ತೀನಿ, ನಾನು ಕೇಳ್ಕೊತಾ ಇದ್ದೀನಿ. ಒಬ್ರಿಂದ ಹೋಗಿ ಏನಾಗಿದೆ ಅಂತ ಸರ್, ಇವ್ರಿಗೇನಾಗಲ್ವಾ ಸರ್? ನಾನು ಅದೇ ಹೇಳಿ, ಇಲ್ಲ ನನಗೆ ಆಗ್ಲಿ, ನಾನೇನಾರ ಆ ತರ ತಪ್ಪು ಮಾಡಿದ್ರೆ ನನ್ಗಾಗ್ಲಿ ಸರ್. ನಾವು ತಪ್ಪು ಈಗ ಯಾರು ಮಾಡ್ತಾ ಇಲ್ಲ ಸರ್, ಎಲ್ಲಾರು ಮಾಡ್ತಾರೆ. ನಾನ್ ಡೈಲಿ ನೋಡ್ತಾ ಇದ್ದೀನಲ್ಲ, ಎಷ್ಟೋ ಜನ ಅಳುತ್ತಾ ಇದಾರೆ. ಎಷ್ಟು ನಮಗೂ 2 ತಂಗಿದಿರ ಸರ್. ನಾನ್ ಓಪನ್ ಆಗಿ ಮಾತಾಡೋದೇ ತಪ್ಪಾಗ್ತದೆ ಸರ್. ಕುಡಿಯೋದ್ ಬಿಟ್ಟಿದ್ದೀನಲ್ಲ ಸರ್, ಎಲ್ಲ ಬಿಟ್ಟಿದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ. ಈಗ ಯಾರಿಗೋಸ್ಕರ ಮಾಡ್ಬೇಕು ಹೋಲಿ ಹೇಳಿ? ನನಗೋಸ್ಕರ ನೀವೇ ಹೇಳ್ತಿರಲ್ಲ, ನೀವು ಚೆನ್ನಾಗಿರಿ, ನೀವ್ ಕೆಲ್ಸ ನೋಡಿ, ಎಲ್ಲ ಕರೆಕ್ಟ್ ಆಗಿ ನೀವ್ ಏನ್ ಹೇಳ್ತಾ ಇದೀರ ಹಂಗೆ ಮಾಡ್ತಾ ಇದೀನಿ ಈಗ್ಲೂ. ಸರಿನಪ್ಪ, ಈಗ ಸಮಾಧಾನ ಮಾಡ್ಕೊ. ಈ ವಿಚಾರದಲ್ಲಿ ಹೌದು, ನಿಮ್ಮ ದುಃಖ ನನಗೆ ಅರ್ಥವಾಗುತ್ತೆ. ಆದರೆ ಇದನ್ನು ಮೀರಿ ಸ್ವಲ್ಪ ನಾವು ಬದುಕನ್ನು ದೊಡ್ಡದು ಅಂತ ಭಾವಿಸಿ, ಈಗ ಹೆಂಡತಿಯಾಗಲಿ, ಮಕ್ಕಳಾಗಲಿ, ಅತ್ತೆ ಮಾವ, ಅಂದರೆ ನೀವೆಲ್ಲೋ ಒಂದು ಕಡೆ ಹುಟ್ಟಿದ ಮೇಲೆ ಗೊತ್ತಾಯಿತು, ಓ ಇವ್ರು ನನ್ನ ತಾಯಿ, ಓ ಇವ್ರು ನನ್ನ ತಂದೆ, ಓ ಇವ್ರು ನನ್ನ ಹೆಂಡತಿ, ಓ ಇವ್ರು ನನ್ನ ಮಗ. ಅಂದರೆ ನನ್ನ ಹುಟ್ಟಿನ ನಂತರವೇ ಈ ಸಂಬಂಧಗಳು ನನಗೆ ಜೋತು ಬಿದ್ದಿದ್ದು, ಹೌದಲ್ಲಪ್ಪ? ಅಂದರೆ ಎಲ್ಲದಕ್ಕಿಂತ ಮೊದಲು ನನ್ನ ಹುಟ್ಟೆ ಪ್ರಥಮ, ಅಂದರೆ ಆ ಹುಟ್ಟೆ ಶ್ರೇಷ್ಠವಾದದ್ದು. ಅದಾದ ನಂತರ ಇಲ್ಲಿ ಯಾರೋ ಒಬ್ರು, ಇದೊಂದು ಬಸ್ಸಿನ ಪ್ರಯಾಣದ ಥರ, ನಮ್ಮ ಪಕ್ಕ ಕೂತವ್ರು ನಮ್ಮವರು ಅಂತ ಅಂದುಕೊಳ್ತೀವಿ. ಬಟ್ ಅವ್ರ ಸಮಯ ಬಂದಾಗ ಅವ್ರು ಹೇಳೋದು ಹೋಗ್ಲೇಬೇಕಾಗುತ್ತೆ.
ಇಲ್ಲಿ ಹೆಂಡತಿ ಅನ್ನೋ ವಿಚಾರದಲ್ಲೂ ಅಷ್ಟೇ. ಈಗ ಅದು ಬೇಕಾ ಬೇಡವಾ ನಾನು ಅದನ್ನು ಆಮೇಲೆ ಹೇಳಿದ್ದೀನಿ. ಆದರೆ ಮೊದಲು ಕುಡಿತದಿಂದ ನೀವು ಇಲ್ಲಿವರೆಗೂ ಸಂಪಾದಿಸಿದ್ದು, ಕುಡಿತದಿಂದ ಬೆಳಗ್ಗೆವರೆಗೂ ಒಂದು ನಶೆಯಲ್ಲಿರ್ಬೋದು, ಆದರೆ ಬೆಳಗ್ಗೆ ಎದ್ದಾಗ ನಿಮ್ಮ ಬದುಕೆ ನಿಮಗೆ ಹೊಲಸು ಅನ್ಸುತ್ತೆ, ಅಸಹ್ಯ ಅನ್ಸುತ್ತೆ. ಅಂಡ್ ಇವತ್ತು ನಾನು 6 ತಿಂಗಳಿಂದ ಬಿಟ್ಟಿದ್ದೀನಿ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಅಂತ ನಮ್ಮಲ್ಲಿ ಒಂದು ಮಾತಿದೆ. ಈ ಹಿಂದೆ ಮಾಡ್ಕೊಂಡು ಬಂದಿದ್ದೀವಲ್ಲಪ್ಪ ಕೆಲವು ಹೊಲಸು ಹವ್ಯಾಸಗಳನ್ನ, ಅದು ಅವತ್ತೇ ಆ ಕಾಲದಲ್ಲೇ ನಿಮಗೆ ಅದು ಫಲ ಕೊಟ್ಟಿಲ್ಲದೆ ಇರ್ಬೋದು, ಬಟ್ ಅದು ಇವತ್ತು ಕೊಡೋಕ್ ಶುರು ಮಾಡಿದೆ. ಈ ಕರ್ಮ ಸಿದ್ಧಾಂತಗಳೇ ಹಾಗೆ. ನೀವು ಇವತ್ತು ನಾನು 6 ತಿಂಗಳಿಂದ ಬಿಟ್ಬಿಟ್ಟಿದ್ದೀನಿ ಸರ್, ನನಗೆ ಯಾಕೆ ಸರ್ ಹಿಂಗೆ? 6 ತಿಂಗಳಿಂದ ಬಿಟ್ಟಿದ್ದೀವಿ ಸರಿ, ಬಟ್ 6 ವರ್ಷದಿಂದ ಅಥವಾ 60 ವರ್ಷದಿಂದ ಮಾಡಿದ್ ನೆನ್ಪು ಮರೆತು ಬಿಟ್ಟಿದೆಯಲ್ಲಪ್ಪ. ಈ ಕಿಡ್ನಿ ಫೇಲ್ ಆಗಿದ್ದಾಗಿರ್ಬೋದು, ಬ್ರೈನ್ನು ಈ ಥರ ಆಗ್ತಿರೋದು, ಆರೋಗ್ಯ ಸಮಸ್ಯೆ ಆಗ್ತಿರೋದು, ಹೆಂಡತಿ ಹೋದ್ರೆ, ಮಕ್ಕಳು ಹೋದ್ರೆ, ಇವೆಲ್ಲವೂ ದೇವ್ರ ದಯೆ ಇದ್ರೆ, ಅದೃಷ್ಟ ಇದ್ರೆ ಮತ್ತೆ ಬರ್ತವೆ, ಅಥವಾ ಇನ್ನೊಂದೇನೋ ದಾರಿ ಆಗುತ್ತೆ. ಆದರೆ ಆರೋಗ್ಯದಲ್ಲೇ ನನ್ನನ್ನು ನಾನು ಕಳ್ಕೊಂಡಿದ್ದಾಗ, ಅಥವಾ ಆರೋಗ್ಯವನ್ನೇ ಹಾಳು ಮಾಡಿಕೊಂಡಾಗ, ಸರಿ ನಾಳೆ ಮಕ್ಕಳು ಹೆಂಡತಿ ಎಲ್ಲ ಬಂದು ನನ್ನ ತಪ್ಪಾಯ್ತು ಕಣ್ರಿ ಅಂತ ಎಲ್ಲ ಒಟ್ಟಿಗೆ ಇರೋಕೆ ಶುರು ಮಾಡಿದ್ರು, ಬಟ್ ನೀನು ಆರೋಗ್ಯ ಕೆಟ್ಟು ಹೊರಟೋಗಿದೆ ಅಂದಾಗ, ಇವ್ರು ಎಲ್ಲ ಬಂದರೂ ಕೂಡ ಅದನ್ನ ಅನುಭವಿಸೋ ಶಕ್ತಿನೇ ನಿಮ್ಮಲ್ಲಿ ಇಲ್ಲ ಅಂದಾಗ ಇವ್ರನ್ನೆಲ್ಲ ತಂಡ ಏನು ಮಾಡ್ಕೊಳ್ತೀರಿ? ಅಂದ್ರೆ ಕೇಳಿಸ್ಕೊಳಪ್ಪ, ಈಗ ಬಿಟ್ಟಿದೆಯಾ? ನಾನು ಹೇಳ್ತಾ ಇರೋದು, ಈ ಹಿಂದೆ ಮಾಡಿದೆಯಲ್ಲ ಹೊಲಸುತನ, ಅಥವಾ ಈ ಹಿಂದೆ ಮಾಡ್ಕೊಂಡ್ ಬಂದಿರೋ ಈ ಕೆಟ್ಟ ಹವ್ಯಾಸಗಳು, ಅದು ಇನ್ನು ಮುಂದೆ ನಿನ್ನನ್ನು ಕೊಲ್ಲುತ್ತದು. ಅಂಡ್ ಈ ಹೆಂಡತಿ ಮಕ್ಳು ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ಏನು ಸ್ವಲ್ಪ ಕುಡಿತಿದೆ, ಲೈಟಾಗಿ ಕುಡಿತಿದೆ, ವಿಷ ಸ್ವಲ್ಪ ತಗೊಂಡ್ರು ಜಾಸ್ತಿ ತಗೊಂಡ್ರು ಅದ್ರ ಕೆಲಸ ಅದು ಮಾಡೇ ಮಾಡುತ್ತೆ. ಹೌದಲ್ಲ? ಇಲ್ಲ ಸರ್ ನಾನು ಸ್ವಲ್ಪ ಕುಡ್ದೆ, ಹಾಗಂತ ವಿಷನ ಸ್ವಲ್ಪ ಕುಡಿ ನೋಡೋಣ. ಇದು ನಿಮ್ಮಿಂದ ಸಮಾಜಕ್ಕೆ ಅದು ಸಂದೇಶ ಆಗ್ಬಾರ್ದು. ಉಕಣಪ್ಪ ಕಲ್ತ್ಬಿಟ್ಟೆ ಬಿಡೋಕ್ಕಾಗಲ್ಲ, ಅದು ಆ ತಪ್ಪಿನಿಂದ ನೀವು ಏನು ಅನುಭವಿಸಬೇಕು, ರೋಗ ಅಥವಾ ಕಾಯಿಲೆ ಅಥವಾ ದೈಹಿಕವಾಗಿ ಏನು ನರಳ್ತಾ ಇದ್ದೀರಿ, ಹೆಂಡತಿ ಕೊಡ್ತಾ ಇರೋದು ಮಾನಸಿಕ ವೇದನೆ. ಈಗ ದೈಹಿಕವಾಗಿ ಕಿಡ್ನಿ ಅದು ಇದೆಲ್ಲ ಹೆಂಡತಿ ಕೊಟ್ಟಿದ್ದಲ್ಲ, ಇದು ನೀವು ಮಾಡ್ಕೊಂಡಿರೋದು. ಈ ಹೊರಗಿನವರು ಬಂದು ಕೊಡುವ ಸುಖ ದುಃಖ ಅದು ಬೇರೆ, ಬಟ್ ನಾವಾಗೇ ಮಾಡ್ಕೊಳ್ಳೋ ಎಡವಟ್ಟಿದಾವಲ್ಲ, ಕುಡಿತದಿಂದಲೋ ಮದ್ಯಪಾನದಿಂದಲೋ ಪರಸ್ತ್ರೀ ಸಹವಾಸದಿಂದಲೋ ಯಾವುದೋ ಒಂದು ಕೆಟ್ಟ. ಈಗ ನಿನ್ನ ಹೆಂಡತಿ ಇನ್ನೊಬ್ಬ ಪುರುಷನ ಸಹವಾಸ ಮಾಡಿ ಕೆಟ್ಲು ಅನ್ನೋದಾದ್ರೆ, ನೀವು ಹೆಂಡದ ಸಹವಾಸ ಮಾಡಿ ಕೆಟ್ರಲ್ಲಪ್ಪ. ಅದೇ ಆಗಿತ್ತು ಸರ್. ಈಗ ಅವರು ಹಂಗ್ ಮಾಡಿದ್ರು ಅಂತ ನಾನು ಈಗ ಇಬ್ರಲ್ಲೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರೋದಕ್ಕೆ ಈಗ ಅವರು ಆಧಾರ ನಿಮ್ಮ ಹೆಂಡತಿ ಆದ್ರೂ ಆಮೇಲೆ ಅವರು ಪರಪುರುಷನ ಜೊತೆ ನಿಮ್ದು ಹಿಂದೆಯಿಂದಲೂ ಸಹವಾಸ, ಅದು ಬೇರೆ ಹೆಣ್ಣಿನ ಕಡೆ ನಾನು ಹೋಗಿಲ್ಲ ಅಂತ ಹೇಳೋದಾದ್ರೆ ಅದನ್ನ ನಾನು ಅದ್ಭುತ ಅಂತೀನಿ. ಬಟ್ ನೀವು ಕುಡಿತ ಅನ್ನೋ ವಿಚಾರದಲ್ಲಿ ನಾನು ಸಾಲ ಮಾಡ್ತೀನಿ, ನಾನೊಂದು ಬಿಸ್ನೆಸ್ ಮಾಡ್ತೀನಿ, ನಾನೇನೋ ಒಂದು ಹೊಸದ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂದಾಗ, ನಾನು ನನ್ನ ಇತಿಮಿತಿ ಏನು, ನಾನು ಯಾಷ್ಟ್ರಲ್ಲಿರಬೇಕು. ಈಗ ಹೊಸದ ಬಿಸ್ನೆಸ್ ಮಾಡಬೇಡಿ, ದುಡಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಾನು ಇನ್ನೊಬ್ಬರ ಹತ್ರ ಸಾಲ ತಗೊಂಡಾಗ ಇನ್ನೊಬ್ಬರು ನನ್ನ ಹೆಂಡತಿ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಅಂತ ಗೊತ್ತಾ, ಅಂದರೆ ನಾನು ಎಲ್ಲೋ ಒಂದು ಕಡೆ ನಿಧಾನಕ್ಕೆ ಆಕೆಯನ್ನು ಈಗ ಏನಾಗ್ಬಿಡುತ್ತೆ, ಇದು ಪರಿಸ್ಥಿತಿ ಹೆಂಗಿದೆ ಇವತ್ತು, ಹೆಂಗಾಗ್ಬಿಟ್ಟಿದೆ, ಒಬ್ಬ ಪುರುಷ ದುಡ್ದು ಹೆಂಡತಿ ತಾಯಿ ಅಪ್ಪ ಮನೆ ಮಕ್ಕಳು ಎಲ್ಲರನ್ನೂ ಸಾಕ್ತಾನೆ. ಅಂದರೆ ಒಬ್ಬ ಪುರುಷ ದುಡಿಬೇಕಾದ್ರೆ ಅಯ್ಯೋ ಇವ್ರನ್ನೆಲ್ಲ ನಾನು ಸಾಕ್ಬೇಕಪ್ಪ, ಅದಕ್ಕೆ ನಾನು ಕೆಟ್ಟ ದಾರಿಗೆ ಹೋಗ್ಬಾರ್ದು ಅಂದ್ಕೊಳ್ತಾನೆ. ಅದೇ ಒಂದು ಹೆಣ್ಣು ದುಡಿಯೋಕೆ ಶುರು ಮಾಡ್ಬಿಟ್ರೆ ಅವಳು ಅಂದ್ಕೊಳ್ತಾಳೆ, ಬಿಡು ನನ್ನನ್ನು ಯಾರು ಹಿಡಿಯಲ್ಲ ಅಂತ. ಅದೇ ನಾನು ಏನೋ ಒಂದು ಇಬ್ರು ದುಡಿದ್ರೆ ಒಂದು ಕಾಲ್ ಮೇಲೆ ನಿಂತ್ಕೋಬಹುದು, ಮಕ್ಳಿಗೆ ಮುಂದೆ ಲೈಫ್ ಆಗ್ಬೋದು. ಖಂಡಿತ ನೀನು ಕಳಿಸಿದ್ದು ತಪ್ಪಲ್ಲಪ್ಪ, ಆದ್ರೆ ಅದನ್ನ ಅವರು ಆ ರೀತಿ ಬಳಸ್ಕೊಂಡಿದ್ದಾರೆ, ಇದಕ್ಕೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಈಗ ನಾನು ಅವ್ರು ನಾಳೆ ಏನು ಅನುಭವಿಸ್ತಾರೆ ಅದನ್ನ ಯಾರೂ ತಡಿಯಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಕಟ್ಟಿಕೊಂಡ ಗಂಡ ಇಟ್ಕೊಂಡವನು, ಇವ್ರಿಗೆ ವ್ಯತ್ಯಾಸ ಗೊತ್ತಾಗೋ ದಿನ ಬರುತ್ತೆ. ಅರ್ಥ ಆಯ್ತಲ್ಲ? ಈಗ ನಾನು ಆಕೆಗೆ ಏನಾಗುತ್ತೆ, ಅದು ನಾನು ಶಾಪ ಹಾಕಿದ್ರೆ ಅಥವಾ ಅದು ನಾನು ಹಾಕದೇ ಹೋದ್ರೂ ಅದು ಕರ್ಮಕ್ಕೆ ಬಿಟ್ಟಿದೆ, ಅದನ್ನ ಯಾರೂ ತಪ್ಪಿಸೋಕ್ಕಾಗಲ್ಲ. ಬಟ್ ಇಲ್ಲಿ ನೀವು ಆ ಮಕ್ಕಳು ಕೂಡ ಯಾಕೋ ತಿರುಗಿ ಬಿದ್ದಿದ್ದಾರೆ, ಸರಿ ಆಯಿತು, ನಿಮ್ಮ ಜೀವನ, ಹೆಂಡತಿಯೂ ಪ್ರಾಮಾಣಿಕಳಾಗಿಲ್ಲ, ಮಕ್ಕಳು ಯಾಕೋ ಈ ರೀತಿ ವಿರುದ್ಧವಾಗಿದ್ದಾರೆ, ಸರಿ ನನ್ನ ತಾಯಿಗೆ ನಾನೀಗ ಬೇಕು, ಈಗ ಇವ್ರು ಯಾರಿಗೂ ನಾನು ಬೇಡ, ಬಟ್ ತಾಯಿಗೆ ನಾನು ಬೇಕು. ಹೌದೌದು, ಅದೇ ಚಾಲೆಂಜ್ ತಗೊಂಡಿದ್ದೀನಿ. ಈಗ ನಾನು ಈ ಹೆಂಡತಿಯ ವಿಚಾರದಲ್ಲಿ ನೋಡಪ್ಪ, ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ
ಯಾವಾಗ ನಿಮ್ಮ ವಿರುದ್ಧ ತಿರುಗಿ ಬಿದ್ದಾರೆ, ಕೇವಲ ತಿರುಗಿ ಬೀಳೋದಲ್ಲ, ಇವರಿಗೆ ಹೊರಗಿನವರಿಂದ ತುಂಬ ಬೆಂಬಲ ಇದೆ ಅಂದಾಗ ಇದು ಬದಲಾಗುವುದಲ್ಲ. ಯಾಕಂದರೆ ಈಗ ತವ್ರ ಮನೆ ಕಡೆನೂ ಯಾರೂ ಬೆಂಬಲ ಇಲ್ಲ, ಅವ್ರ ತಮ್ಮ ಇಲ್ಲ, ಯಾರೂ ಹೊರಗಿನವರಿಲ್ಲ ಅಂದಾಗ ಕಡೆಗೆ ಒಂದು ದಿವಸ ಏನೋ ಅವ್ರು ಕೆಟ್ಟಾಗ ಅಯ್ಯೋ ತಡೆಯಪ್ಪ ಗಂಡ ಇದ್ದಾನೆ ಅಂತ ಹುಡ್ಕೊಂಡು ಬರ್ತಾರೆ ಅನ್ಬೋದು. ಬಟ್ ಈಗ ಅವ್ರು ಆ ಕಡೆಯವ್ರ ಬೆಂಬಲ ಎಲ್ಲ ಅವ್ರಿಗಿದೆ ಅಂದಾಗ ಅವ್ರು ಬದಲಾಗೋರಲ್ಲ. ಅದು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿ ಮಕ್ಕಳು ಯಾವಾಗ ಮಕ್ಕಳ ಬಾಯಿಂದ ತಂದೆಯನ್ನೇ ಕೊಲ್ಲುವ ಮಾತು ಬರ್ತವೆ, ಅದು ಜೀವನ ಪೂರ್ತಿ ಬದಲಾಗದೇ ಇರೋ ಸಂಗತಿ. ಅದು ಇಲ್ಲಿ ಈಗ ನೀವೊಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ನಾನು ನಿಮಗೆ ಸಲಹೆ ನೀಡ್ತೀನಿ. ಒಂದು ಊರಲ್ಲಿ ಜಮೀನು, ಈಗ ಇನ್ನೊಂದು ಆಗುವುದು ಬಿಡೋದು, ನಾನೀಗ ಅದ್ರ ಬಗ್ಗೆ ಮಾತಾಡಲ್ಲ. ಮೊದಲು ಬಂದಿರುವ ಗಂಡಾಂತರದಿಂದ ನೀವು ತಪ್ಪಿಸ್ಕೊಳ್ಬೇಕು. ನಾಳೆ ದಿನ ಆಕೆಗೊಂದು ಕೆಟ್ಟ ಸಹವಾಸ ಇದೆ, ಅವನು ನಿನ್ನ ಹಾಗೇನೆ ಪ್ರಾಮಾಣಿಕನಾಗಿ ಆಕೆ ಜೊತೆ ಇರ್ತಾನೆ ಅಂತ ಇಲ್ಲ. ಅವನಿಗೆ ಬೇಕಾದ ಆಸೆಗಳು ತೀರಿ ಆದಮೇಲೆ ಅವಳ ಮೇಲೆ ತಲೆ ಮೇಲೆ ಕಲ್ಲೆತ್ತಾಕಿ ಅವಳನ್ನು ಕೊಂದರೂ ಕೂಡ ಕಡೆಗೆ ನೀವು ಡೈವರ್ಸ್ ತಗೊಳ್ಳದೇ ಇರೋ ಕಾರಣಕ್ಕಾಗಿ ನೀವು ಎಲ್ಲಿದ್ದರೂ ಕೂಡ ಅವಳ ಜೀವನದ ಒಂದು ಭಾಗ ಆಗಿರ್ತೀರಿ, ಮತ್ತು ಅವಳು ಮಾಡುವ ಅಕ್ರಮಗಳ ಭಾಗ ಕೂಡ ನೀವಾಗಿರ್ತೀರಿ. ಅಂದರೆ ಎಲ್ಲಿವರೆಗೂ ನೀವು ಬಿಡಿಸ್ಕೊಳ್ಳಲ್ಲ, ಆಕೆ ಅಲ್ಲೇನೋ ಮಾಡೋ ಎಡವಟ್ಟು ಅದು ನಿಮ್ಮ ಕಳಂಕಕ್ಕೂ ಹೌದು, ಹೌದಲ್ಲ? ಅಂದ್ರೆ ಅವ್ರು ಏನ್ ಮಾಡಿದ್ರು ನನ್ನ ಮೇಲೆ ಬರ್ತದ, ಖಂಡಿತ ಅಂದ್ರೆ ನೀವಿನ್ನೂ ಗಂಡ ಇದ್ದೀರಿ ಮತ್ತೆ ಡೈವರ್ಸ್ ಏನು ಆ ಥರ ಆಗಿಲ್ಲ ಅಂದಾಗ ಅವರೆಲ್ಲೋ ಯಾವನೋ ಬಳಸಿ ಯಾವನೋ ಅರ್ಧಂಬರ್ಧ ಜೀವ ಮಾಡಿಬಿಟ್ರು, ಕಡೆಗೆ ಗಂಡನಾಗದ್ ನಿಮ್ ಜವಾಬ್ದಾರಿ. ನೀನು ಅವಳು ಏನೋ ದ್ವೇಷಿಸ್ತೀಯೋ, ನೀವು ಎಷ್ಟು ದಿನದಿಂದ ದೂರ ಇದ್ರು ಅದು ಮುಖ್ಯ ಆಗಲ್ಲ. ನಾಳೆ ದಿನ ಆ ಮಕ್ಕಳು ಬಂದು ನನಗೆ ನಮ್ಮನ್ನ ಸಾಕೋ ಜವಾಬ್ದಾರಿ ನಿಂದು, ಈ ಆಸ್ತಿನೆಲ್ಲ ಮಾರು, ನಂಗೂ ಹಕ್ಕಿದೆ ಅಂದರೆ ನೀವು ಏನೋ ಒಂದು ಕಟ್ನಿಟ್ಟು ಕಾನೂನಾತ್ಮಕವಾಗಿ ಮಾಡ್ಕೊಂಡಿಲ್ಲ ಅಂದರೆ ನಾಳೆ ಅವ್ರ ಯಾವನೋ ಕೆಡಿಸಿದ ಕಥೆಯನ್ನು ನೀವು ಓದಬೇಕಾಗುತ್ತೆ. ಆಮೇಲೆ ಅರ್ಥ ಆಯ್ತಲ್ಲ? ಇಲ್ಲಿ ಸ್ವಲ್ಪ ದೃಢ ಮನಸ್ಸು ಮಾಡಿ ನಿಮ್ಮ ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ಸ್ವಯಂ ಅವರದ್ದೇ ಆದ ಪರಿಶ್ರಮ, ಅವರದ್ದೇ ಆದ ಕಷ್ಟ ಸುಖಗಳಲ್ಲಿ ಇದ್ದಿದ್ರೆ ಅವ್ರಿಗೂ ಎಂದೋ ಒಂದು ದಿವಸ ಬದುಕು ಬಹಳ ಹೊಡೆತ ಕೊಟ್ಟು ಬೇರೆ ಯಾರದೂ ಆಶ್ರಯ ಇಲ್ಲದಾಗ ನಿಮ್ಮ ತಕ್ಕ ಬರ್ತಾರೆ ಅನ್ಬೋದಿತ್ತು. ಆದರೆ ಈಗ ಅವರಿಗೆ ಪರ ಪುರುಷರ ಅಥವಾ ಅವನ ತಮ್ಮನ, ಅವರ ತವರು ಮನೆಯ ಅಂದರೆ ನಿಮ್ಮ ಜೊತೆ ಸೇರೋಕೆ ಹೆಂಡತಿ ಮನಸ್ಸು ಮಾಡಿದ್ರು ಸೇರಬೇಡ ಅಂತ ಹೇಳಲಿಕ್ಕೆ ಅಲ್ಲಿ ತುಂಬ ಜನ ಇದ್ದಾರೆ. ಮಗನೇ ಇದೆ, ಮಕ್ಕಳೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲಪ್ಪ? ಈ ಹಂತಕ್ಕೆ ಬಂದಾಗ ಇವರಿಗೋಸ್ಕರ ನಿನ್ನ ಬದುಕು, ನಿನ್ನ ಆರೋಗ್ಯವನ್ನು ಬಲಿ ಕೊಡೋದು ಧರ್ಮ ಅಲ್ಲ. ಇಲ್ಲ, ಎಲ್ಲ ಬಿಟ್ಟಿದೆ. ನಿಮ್ಮ ತಾಯಿಯ ವಿಚಾರದಲ್ಲಿ ಆಕೆ ಕಣ್ಣು ಕಾಣಿಸಲ್ಲ, ವಯೋಸಹಜವಾಗಿ ಆಕೆ ಇನ್ನ ಸೂರ್ಯ ಮುಳುಗುವ ಸಮಯದಲ್ಲಿದ್ದಾರೆ. ಅವರು ಬದುಕನ್ನು ಮುಕ್ತಾಯಗೊಳಿಸುವ ವೇಳೆಗೆ ಒಬ್ಬ ಮಗನಾಗಿ ಆದರೂ ಹೌದು, ನನ್ನ ಮಗನಿಗೆ ಆ ದುಷ್ಟ ಹೆಂಡತಿಯನ್ನು ಕಳೆದುಕೊಂಡ ದುಃಖ ಇಲ್ಲ, ನನ್ನ ಮಗ ಚೆನ್ನಾಗಿ ನೆಮ್ಮದಿಯಿಂದ ಇದ್ದಾನಪ್ಪ ಅಂದ್ರೆ ಆಕೆಗೆ ಅದೇ ನೆಮ್ಮದಿ. ಅವರ ನೋವಿದೆ ಅಲ್ಲ ಸರ್, ಇದೆಯಪ್ಪ, ಅದನ್ನು ಹೋಗ್ಸೋಕಾಗಲ್ಲ. ನೋವಿದೆ ಅಂದ್ರೆ ಅವ್ರ ಮೇಲೆ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಹೇಳಿದ್ನಲ್ಲಪ್ಪ, ಇಂಥ ಹೆಣ್ಣನ್ನ ತಂದುಕೊಂಡಿದ್ದು ಅದು ನಿಮ್ಮ ಸ್ವಯಂಕೃತ ನಿರ್ಧಾರವಾಗಿತ್ತು. ಅವತ್ತು ತೆಗೆದುಕೊಂಡು ಬರಬೇಕಾದ್ರೆ ಎಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಅದ್ರ ಬಗ್ಗೆ ಯೋಚನೆ ಇರಲಿಲ್ಲ, ಅಥವಾ ಅದ್ರ ಬಗ್ಗೆ ಯಾವುದೇ ಆಪಾದನೆ ಇರಲಿಲ್ಲ. ಬಟ್ ಇವತ್ತು ಯಾಕೋ ನಾವು ಅಂದ್ಕೊಂಡಂಗಿಲ್ಲ ಅಂದಾಗ ತಾನೀವೆಲ್ಲ ಬರೋದು, ಹೌದಲ್ಲಪ್ಪ? ನಿಮ್ಮ ತಾಯಿ ಆ ಕೊರಗಿಗೆ ಅದಕ್ಕೆ ಪರಿಹಾರ ಇಲ್ಲ. ಅದು ಹೆತ್ತು ಕರುಳು, ತನ್ನ ಮಗನ ಬದುಕು ಹಿಂಗಿರ್ಬೇಕು ಅಂತ ಅಂದುಕೊಳ್ಳೋದು ಸಹಜ. ಹಂಗಿಲ್ಲ ಅಂದಾಗ ಅದು ಮಣ್ಣಿಗೆ ಹೋಗೋವರೆಗೂ ಆ ದೇಹದೊಳಗಿರುವ ಆ ಆತ್ಮ, ತಾಯಿ ಅಂತ ಅನಿಸಿಕೊಂಡಿರುವ ಆ ನಿಮ್ಮ ತಾಯಿಯ ದೇಹ ಆತ್ಮ ಅದ್ ನರಳುತ್ತೆ. ಯಾಕಂದ್ರೆ ಅದು ಈ ಎಲ್ಲ ಬಂಧನಗಳನ್ನು ಕಳಚಿಕೊಂಡು ದೇಹವನ್ನು ತ್ಯಜಿಸಿ ಅದು ಸ್ವತಂತ್ರವಾಗಿ ಪರಮಾತ್ಮನಲ್ಲಿ ಲೀನವಾಗುವವರೆಗೂ, ಅಂದರೆ ಆ ದೇಹದಲ್ಲಿರುವವರೆಗೂ ನೀನವರಿಗೆ ಮಗ, ನಿನಗೆ ದ್ರೋಹ ಆಗಿದೆ. ಯಾಕಂದರೆ ಅವರ ಪ್ರಜ್ಞೆಗೆ ನನ್ನ ಮಗನಿಗೆ ಹಿಂಗಾಯಿತು ಅನ್ನೋದಿದೆ. ಯಾಕಂದರೆ ಅವರಿನ್ನೂ ದೇಹದೊಳಗಡೆ ಇದ್ದಾರೆ. ಅದನ್ನು ತ್ಯಜಿಸಿ ಹೋದ ಮೇಲೆ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಈ ಹೆಂಡತಿಯ ವಿಚಾರದಲ್ಲಿ ಮುಂದಿನ 3 ತಿಂಗಳು ಸುಮ್ಮನೆ ಮೌನವಾಗಿರಿ. ಅದೇ 2 ತಿಂಗಳು ಕೊಟ್ಟಿದ್ದಾರೆ ಸರ್. ಅದೇಪ್ಪ, ನಾನು ಅದೇ ವಿಚಾರ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು, 3 ತಿಂಗಳು ಮೌನವಾಗಿರು. ಅದಾದ್ಮೇಲೂ ಕೇವಲ ಹಣಕ್ಕೋಸ್ಕರ ಪೀಕಲಾಟ ಮಾಡುವ ಈ ಸಂಬಂಧ ನಿನಗೆ ಬೇಡ. ಅವ್ರ ಅದೇ ಪ್ರೆಜರ್ ಆಗ್ತಾವ್ರೆ, ಕೇಸು ಈಗ ಹೆಂಗ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಹೇಳೋದು, ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಈ ಗಂಡಾಂತರಗಳಿಂದ ತಪ್ಪಿಸ್ಕೊಳಪ್ಪ. ತಪ್ಪಿಸ್ಕೊಳಕ್ಕೆ ನಾನು ಎಲ್ಲಕ್ಕೂ ಕರೆಕ್ಟ್ ಆಗಿದ್ದೀನಿ. ಅವ್ರ ತಂಟೆಗೂ ಹೋಗ್ತಾ ಇಲ್ಲ, ಫೋನ್ ಮಾಡೋದು ಏನ್ ಮಾಡೋದು. ನಾನು ಹೇಳ್ತಾ ಇರೋದು ಕಾನೂನು ಮಾನಸಿಕವಾಗಿ ಅವ್ರ ತಂಟೆ ಬಿಟ್ಟಿದ್ದೀಯ.
ಬಟ್ ಹೌದು. ಕಾನೂನಾತ್ಮಕವಾಗಿ ಬಿಡುಗಡೆ ಆಗುವುದು ಮುಖ್ಯ. ಇಲ್ಲಾಂದ್ರೆ ನೀವು ಬಿಟ್ಟಿದ್ದೀನಿ ಅಂತ ನೀವು ಒಂಟಿಯಾಗಿ ಇಲ್ಲೆಲ್ಲೋ ಇದ್ದೀರಿ, ಮತ್ತು ಅವ್ರು ಅಲ್ಲೆಲ್ಲೋ ಮಾಡೋ ಅಸಹ್ಯಗಳಿಗೆ ನಾಳೆ ನೀವು ಬಲಿಯಾಗ್ತೀರಾ. ಅಲ್ಲ ಅದು ಕರೆಕ್ಟ್. ನಾನ್ ಹಂಗೆ ಇದ್ದೀನಿ. ಅಲ್ಲಿ ಅವರು ಜಡ್ಜ್ 2 ತಿಂಗಳು ಡೇಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ 2 ತಿಂಗಳು ಬಿಟ್ಟು ಬನ್ನಿ ಅಂತ ಕೊಟ್ಟಿದ್ದಾರೆ. ಆಗ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳೋದು 3 ತಿಂಗಳು. ನಾನು ಅವ್ರು 2 ತಿಂಗಳು ಹೇಳಿದ್ದಾರೆ. ನೀನು ಅದನ್ನ ಹೇಳೇ ಇರೋಕ್ಕಿಂತ ಮುಂಚೆನೆ ನಾನು ಹೇಳಿದ್ನಲ್ಲಪ್ಪ, ಹೌದು 3 ತಿಂಗಳು. ಅರ್ಥಾತ್ ಅಷ್ಟರೊಳಗಡೆ ಆಕೆ ಬರ್ತೀನಿ ಹೋಗ್ತೀನಿ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಇದನ್ನು ಮೀರಿಯೂ ಆಕೆ 2 ತಿಂಗಳೊಳಗಡೆ ಬರೋ ಮನಸ್ಸು ಮಾಡಿದ್ರೆ ಮೌನವಾಗಿ ಕರ್ಕೊ. ಹೌದು. ಅದನ್ನು ಮೀರಿಯೂ ಮತ್ತೆ 2 ತಿಂಗಳಂತೆ ಮತ್ತೆ ಇದಾದ ಮೇಲೆ ಮತ್ತೆ ಒಂದು ಅವಕಾಶ ಬೇಡ. ಅವ್ರು 2 ತಿಂಗಳು ಅಂದ್ರೆ ನಾನು 3 ತಿಂಗಳು ಯಾಕೆ ಹೇಳಿದೆ ಅಂದ್ರೆ, ಆ 2 ತಿಂಗಳಾದ ಮೇಲೂ ಕೋರ್ಟಿಂದ ಆಚೆಗೆ ಬಂದಾದ್ಮೇಲೆ ಇಲ್ಲ ನೀನು ನನಗೆ ಬೇಡವೇ ಬೇಡ ಅಂತ ಮತ್ತೆ ಎಡವಟ್ಟು ನಿರ್ಧಾರ ಮಾಡೋ ಮನ್ಸುಗಳಿವೆಲ್ಲ. ಹೌದು. ಅರ್ಥ ಆಯ್ತಲ್ಲಪ್ಪ? ನೀವು 3 ತಿಂಗಳಲ್ಲಿ ಅಂತ ಹೇಳಿದೀರಾ, ನಾನು ಹೇಳೋದು 2 ತಿಂಗಳಾದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ, ನನಗೆ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ 3 ತಿಂಗಳು ಯಾಕೆ ಅಂದ್ರೆ, ನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರು ಕೂಡ ಅದಾದ 1 ತಿಂಗಳವರೆಗೂ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಅಂದ್ಕೊಂಡೇ ಎಚ್ಚರವಾಗಿರ್ಬೇಕಂತೆ. ಹೌದಲ್ಲಪ್ಪ? ನೀವೀಗೆಲ್ಲ ಆಲ್ರೈಟ್, ಎಲ್ಲ ಸರಿ ಇದೆ, ಹೋಗಿ ಮನೆಗೆ ಅಂತ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ರು ಕೂಡ ಆಸ್ಪತ್ರೆಯಲ್ಲಿ ಇದ್ದಾಗ ಎಷ್ಟು ಎಚ್ಚರಿಕೆಯಲ್ಲಿದ್ನೋ ಅಷ್ಟೇ ಎಚ್ಚರಿಕೆಯಲ್ಲಿ ಮನೇಲೂ ಇರ್ಬೇಕಂತ ಮುಂದಿನ 1 ತಿಂಗಳು. ಈಗ 3 ತಿಂಗಳು ಇರ್ತೀನಿ ಸರ್, ಮುಂದೆ ಏನಾಗ್ಬೋದು ಅಂತ ನೀವು ಹೇಳ್ತೀರಾ ಅಂತ. ಏನೂ ಬಗ್ಗೆನೂ ಇಲ್ಲ. ನನ್ನ ಪ್ರಕಾರ ಇದು ಸರಿ ಹೋಗುವುದಲ್ಲ. ಹಂಗೂ ಸರಿ ಹೋದಂತೆ ಕಂಡರೂ ಕೂಡ ಇದು ಹಿಂದೆ ಯಾವುದೋ ಪ್ಲಾನ್ ಇಟ್ಕೊಂಡೇ ಬಂದಿರುತ್ತೆ. ಅರ್ಥ ಆಯ್ತಲ್ಲ? ಈ ವಯಸ್ಸಂತದ್ದು ಅದು ಮೋಹದಲ್ಲಿ ಬಿದ್ದು ಹೋಗಿದೆ. ಅದಕ್ಕೆ ತಕ್ಕಂತೆ ಬೆವರು ಸೂರಿಸೋ ಅಂದ್ರೆ ಜೊಲ್ ಸೂರಿಸೋ ಪಾರ್ಟಿಗಳು ಆಚೆ ಇದ್ದಾರೆ. ಹಾಗಾಗಿ ಇಲ್ಲಿ ಆ ಹೆಂಡತಿಯ ಬದಲಾವಣೆ ನೋಡಬೇಡಿ. ಮಕ್ಕಳು ಯಾಕೋ ಸ್ವಲ್ಪ ಅವರ ದುಷ್ಟತನವನ್ನು ಬಿಟ್ಟು ನನ್ನ ಕಡೆ ತಿರುಗ್ತಾ ಇದ್ದಾರೆ ಅಂತ ಲಕ್ಷಣ ಕಂಡ್ರೆ ಮಾತ್ರ ಒಳಗಡೆ ಕರ್ಕೊಳ್ಳಿ. ಹೀಗೆ ಬದಲಾಗಿ ಮಕ್ಕಳು ಹಂಗೆ ಇದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಅರ್ಥ ಆಯ್ತಲ್ಲಪ್ಪ? ನನ್ನ ಪ್ರಕಾರ ಇದು ಬರೋದಲ್ಲ, ಇದು ಬರಲ್ಲ. ನಿನ್ನ ಪಾಡಿಗೆ ನಿನ್ನ ಅನ್ನ ಹಾಕುವ ಕೆಲಸವನ್ನ ಮುಂದುವರಿಸು, ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊ. ಅಂಡ್ ಇದು ಆದಷ್ಟು ಬಂದ್ರೆ 3 ತಿಂಗಳೊಳಗಡೆ ಬರಬೇಕು, ಇಲ್ಲ ಬಿಟ್ಟು ಹೋದ್ರೆ 3. ಇದೆಲ್ಲವೂ ವಿತಿನ್ ಮಾರ್ಚ್ ಏಪ್ರಿಲ್ ಒಳಗಡೆ ಮುಕ್ತಾಯ ಆಗ್ಬಿಡ್ಬೇಕು. ಬರುತ್ತೋ ಹೋಗುತ್ತೋ ಒಂದು ಕನ್ಫರ್ಮ್ ಆಗ್ಬೇಕಿದು. ಅದು ಕನ್ಫರ್ಮ್. ಅದೇ ಬರಲಿ. ಈಗ ನೀವ್ ಹೇಳಿದ್ರಲ್ಲ, ಬಂದ್ರು ಏನು ಉದ್ದೇಶಪೂರ್ವಕ ಬರ್ತಾರೆ ಅಂತ ಹೇಳ್ತೀರಾ, ಆಮೇಲೆ ನಾವು ಯಾವ ತರ ಇರ್ಬೇಕು. ಇದು ನೀನು ಬಿಟ್ಬಿಡಪ್ಪ, ಇದನ್ನ ಇಲ್ಲಿ ಮುಕ್ತಾಯಗೊಳಿಸು. ಹಿಂಗೆ ಆರಾಮಾಗಿ ಇರೋಣ ಅಂತ. ಅದರಿಂದ ಒಂದು ಕಾನೂನಾತ್ಮಕವಾಗಿ ಬಿಡುಗಡೆ ಹೊಂದು. ಹೌದು. ಅರ್ಥ ಆಯ್ತಲ್ಲಪ್ಪ? ಅವರೇ ಜಡ್ಜೆ ತೀರ್ಮಾನ ಮಾಡಿದ್ರೆ ನಾನು ಆರಾಮಾಗಿ. ಅಷ್ಟೇ. ಇಲ್ಲಿ ಕಾನೂನಾತ್ಮಕವಾಗಿ ಆಗದೆ ನಿಮಗೂ ನೀವು ಸರಿ ನಾನು ಅವಳನ್ನು ಬಿಟ್ಟುಬಿಟ್ಟಿದ್ದೀನಿ ಅಂದ್ಕೊಳ್ಳೋದು, ಅವರಾದರೂ ಅವ್ರ ಪಾಡಿಗೆ ಅವ್ರು ಇರೋದು, ನಿಮ್ಮ ಪಾಡಿಗೆ ನೀವು ಇಲ್ಲ, ಮುಂದೊಂದು ದಿನ ಇದು ಮತ್ತೆ ಅದೇ ಸಮಸ್ಯೆ ಉದ್ಭವ ಆಗುತ್ತೆ. ಅರ್ಥ ಆಯ್ತಲ್ಲ? ಕಷ್ಟನೂ ಸುಖನೂ ಇಲ್ಲಿ ಇದರಿಂದ ಬಿಡುಗಡೆ ಹೊಂದು. ಈ ಹೆಣ್ಣು ಯಾಕೋ ಬದಲಾದಂತೆ ಕಾಣ್ತಿದ್ದಾಳೆ ಅಂತ ಅಂದ್ರೂ ಕೂಡ ನಿನ್ನ ಕಡೆಯಿಂದಲೇ ಇಲ್ಲ ನನಗಿದು ಬೇಡ, ನಿನ್ನ ಕಡೆಯಿಂದಲೇ ಯಾವಾಗ ಬೇಡ ಅಂತ ಬರುತ್ತೆ, ಅವರು ನಿಜಕ್ಕೂ ನೀನು ಬೇಕು ಅಂದ್ರೆ ಅವ್ರು ಅವಾಗ ಕಾಲು ಹಿಡಿತಾರೆ. ಸಖತ್ ರಿಕ್ವೆಸ್ಟ್ ಮಾಡಿದೆ ಸರ್. ನಾನು ಕೇಳಿಸ್ಕೊಳಪ್ಪ, ರಿಕ್ವೆಸ್ಟ್ ಬಿಟ್ಬಿಡು. ಇಲ್ಲ 2 ತಿಂಗಳು ಸಮಯ ಕೊಟ್ಟಿದ್ರು, ನೀನೇನು ಹೇಳೋದು ನನಗೆ ನೀನು ಬೇಡ, ನಿನ್ನ ಬಾಯಿಂದಲೇ ಯಾವಾಗ ಬರುತ್ತಲ್ಲ, ಅಯ್ಯೋಯ್ಯೋ ನಾನು ಇವ್ರನ್ನ ಆಟ ಆಡ್ಸೋಣ ಅಂದ್ಕೊಂಡಿದ್ದೆ, ಇವನೇ ಬೇಡ ಅಂತವನಲ್ಲಪ್ಪ ಅಂತ ಅವ್ರಿಗೆ ಅನ್ಸ್ಬೇಕು. ಅದನ್ನ ಬಿಟ್ಟು ನೀನ್ ಭಿಕ್ಷೆ ಬೇಡ್ಕೊಂಡು ಹೋದ್ರೆ ಅವ್ರು ಇನ್ನೂ ಆಟ ಆಡಿಸ್ತಾರೆ. ನಿನ್ ಕಡೆಯಿಂದ ನಾನು ಹೇಳ್ದೆ, ಬಂದ್ರೆ ಪರವಾಗಿಲ್ಲ, ಪ್ರೀತಿಯಿಂದ ಮಾತಾಡಿದ್ರೆ ನಾನು ಅದಕ್ಕೂ ರೆಡಿ. ಇಲ್ಲ ನೀವು ಮುಂದುವರೆದ್ರೆ ನಾನು ನಿಮಗೆ ಸಲಹೆ ನೀಡ್ತಾ ಇದ್ದೀನಿ ಈ ಕ್ಷಣದಿಂದಲೇ. ಇಲ್ಲ ನನಗಿದು ಬೇಡ, ನೀವೇನು ಹೇಳಿದ್ರು ನನಗಿದು ಬೇಕಾಗಿಲ್ಲ, ಏನೋ ಅಷ್ಟು ಇಷ್ಟು ಕೊಡ್ಬೇಕಾ, ಜಡ್ಜ್ ನಿರ್ಧಾರ ಮಾಡ್ತಾರೆ, ನಾನು ಅದನ್ನು ಕೊಡ್ತೀನಿ, ನಾನು ಇದರಿಂದ ಹೊರಗಡೆ ಬರೋಗ್ತಾ ಇದ್ದೀನಿ, ನನ್ಗೆ ಈ ಸಂಬಂಧ ಬೇಕಾ. ನಿಮ್ಮ ತಿರಸ್ಕಾರ ಯಾವ ಮಟ್ಟಿಗೆ ಇರ್ಬೇಕಂದ್ರೆ ಅವ್ರ ಪ್ಲಾನ್ ಎಲ್ಲ ಉಲ್ಟಾಗಿ ಅವರೇ ಕಾಲಿ ಹಿಡ್ಕೊಂಬೇಕು, ಅಕಸ್ಮಾತ್ ಬರೋರಾದ್ರೆ. ತುಂಬಾ ಥ್ಯಾಂಕ್ಸ್ ಸರ್. ಹೌದು, ನನ್ನ ಮೈಂಡ್ ಸೆಟ್ ಎಲ್ಲ ಅದೇ ತರನೇ, ನಾನು ಅವ್ರ ಮುಂದೆ ಚೆನ್ನಾಗಿರ್ಬೇಕು ಅಂತ. ಅರ್ಥ ಆಯ್ತಲ್ಲ? ನೋಡಪ್ಪ, ಯಾವುದು ನಮ್ಮನ್ನ ಬಯಸಿ ಅಂದ್ರೆ ನೀವೀಗ ಅವ್ರನ್ನ ಬೇಡ್ತಾ ಹೋದ್ರೆ ಅವ್ರೆಲ್ಲಾ ಪ್ಲಾನ್ಗಳು ಸಕ್ಸಸ್ ಆಗ್ತವೆ. ಹೌದು, ನಾನು ಅದಕ್ಕೆ ಬೇಡ, ನನಗಿದು ಬೇಡ, ಅಂಡ್ ನೀನ್ ಇವತ್ತು ಕಾಲಿಡಿದ್ರು ನನಗಿದು ಬೇಕಾಗಿಲ್ಲ, ನನಗೆ ಗೊತ್ತು, ನನಗ್ಬೋದು ಅಂದ್ರೆ ಯಾವಾಗ ಅಯ್ಯೋ ಈತ ನಮಗೋಸ್ಕರ ಕಾಲಿಡಿತಾನೆ ಅಂದ್ಕೊಂಡ್ರೆ ಈತ ಏನಪ್ಪ ಹೆಂಗ ಅಂದ್ರೆ ಯಾವಾಗ ನೀವು ಹಿಂಗ್ ಉಲ್ಟಾ ಬೀಳ್ತೀರಾ
ಒಂದು ಅವ್ರಿಗೂ ನೀನು ಬೇಡಿಲ್ಲ ಅಂದಿದ್ರೆ ನೀನು ಅಂದ ತಕ್ಷಣ ಅವರು ಬಿಟ್ಟು ಹೋಗ್ತಾರೆ. ಅವ್ರು ಆಕ್ಟಿವೇಶನ್ ನೋಡಿದ್ನಲ್ಲ ಇವತ್ತು, ಅವ್ರು ಆತರ ಬಿಹೇವ್ ಮಾಡ್ತಾ ಇದ್ರು, ನಾನು ಆತರನೇ ರಫಾಗೆ ಬಿಟ್ಬಿಡಿ. ಮಾಡಿದೆ. ಈ ವಿಚಾರದಲ್ಲಿ ಹೆಚ್ಚು ಗೊಂದಲ ಹ್ಮ್. ಬೇಡ. ಇನ್ಯಾರೋ ಬಂದು ಇನ್ನೇನು ಕಣಪ್ಪ ಇನ್ನೊಂದು ವರ್ಷ ಕಾಯೋ, ಮಕ್ಕಳು ಹ್ಮ್. ಬದಲಾಗು, ಇದೆಲ್ಲ ಬಿಟ್ಬಿಡಿ. ಇದ್ಯಾವುದು ಸರಿ ಹೋಗೋದಲ್ಲ. ಆ, ಈ ಸರಿ ಹೋಗ್ಲಿಕ್ಕೆ ಅವರು ಯಾವುದು ಚಿಕ್ಕ ಪುಟ್ಟ ಜಗಳದಿಂದ ಹೋದವರಲ್ಲ, ಅದು ಪರರ ಆಶ್ರಯವನ್ನ ಬಯಸಿ ಹೋಗಿರೋದು. ಅದು ಹೌದು, ಅರ್ಥ ಆಯ್ತಲ್ಲ? ಇಂಥವೆಲ್ಲ ನಾನು ನೂರಾರು ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ನೋಡ್ ಹೇಳ್ತಾ ಇದ್ದೀನಿ. ನಾನು ಕೇಳ್ತೀನಿ ಸರ್, ಡೈಲಿ ಕೇಳ್ತೀನಿ ನಿಮ್ ಪ್ರೋಗ್ರಾಮ್, ತುಂಬಾ ಖುಷಿ ಸಾಮಾನ್ಯವಾಗಿ ಆಗ್ತದೆ. ನಾನು ಹ್ಮ್. ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆದ್ರೆ ಹೌದು. ಭಗವಂತ ನನಗೇ ಕೆಲವು ಪ್ರೇರಣೆ ಕೊಡ್ತಾನೆ. ಇದು ಒಂದು ಮಾಡೋ ಪ್ರಯತ್ನ ಪಟ್ರೆ ಅದು ಪಾಪ. ಸರ್ ನಾವು ಒಂದ್ ತಿಂಗಳ ತರಿಂದ ನಿಮ್ಗೆ ಟ್ರೈ ಮಾಡ್ತೀನಿ, ಅಲ್ಲಿ ಕಟ್ ವಿಡಿಯೋ ಕಾಲಲ್ಲಿ ನಿಮ್ ಲೈವ್ ನೋಡ್ಬಿಟ್ಟು ಹಂಗೆ ಮಾಡ್ತೀನಿ, ಕಟ್ ಆಗ್ಬಿಡ್ತದೆ, ಲೈನ್ ಸಿಕ್ಕಿಲ್ಲ. ನೆನ್ನೆ ಶನಿವಾರ ಸಿಕ್ತು, ಅದೇನೋ ಲೈವ್ ಚೇಂಜ್ ಆಗ್ಬಿಡ್ತು. ಹೌದು ಹೌದು ಹೌದು, ಅದು ಏನೋ ನಿಮ್ದೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಕಟ್ ಆಗ್ಬಿಡ್ತು 9 ಗಂಟೆಗೆ. ಸತ್ಯ ಸತ್ಯ. ಸೊ ಹಾಗಾಗಿ ಇಲ್ಲಿ ಸರ್ ಬೇರೆ ಗೊಂದಲ ನಿಮ್ಮ ಪ್ರೋಗ್ರಾಮ್ ನೋಡಿ ನನ್ ನಿಜವಲ್ವೇ ನಾನು ಒಂಥರ ಎಲ್ಲಾ ಬಿಟ್ಟು ಒಂದು ಅವ್ರ ಮುಂದೆ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಹೊಸ ಬಟ್ಟೆ ಹಾಕೊಂಡ್ ಚೆನ್ನಾಗಿ ಹೋಗ್ತೀನೋ ಹಂಗೆ ಶುದ್ಧವಾಗಿ ಮ್ಯಾಲಿದ್ದೀನಿ, ಒಳಗಡೆ ನೋವಿದೆ ಅಷ್ಟೇ ಸರ್, ಅಷ್ಟೇ. ನಾನು ಹೇಳೋದು, ಈಗ. ನೀವು ನಿಮ್ಮ ಹೋಟ್ಲಿಗೆ ಬಂದು ಯಾರೋ ಹಣ ಕೊಟ್ಟು ನಿಮ್ಮ ಹತ್ರ ಅನ್ನ ಇಸ್ಕೊಳ್ತಿರ್ಬೋದು, ಆದ್ರೆ ಹಣ ಬಿಟ್ಟು ಬಿಡಿ, ನೀವು ಹೌದು ಅವರಿಗೆ ಸರ್. ಅನ್ನ ನಾನು- ಹಾಕುತ್ತಾ ಇದೀರಿ, ಅವರ ಹಸಿವನ್ನು ನೀಗಿಸ್ತಾ ಇದೀರಿ. ಇವರೆಲ್ಲ ಬಿಟ್ಟು ಹೋದ್ರು ಈ ಪುಣ್ಯದ ಕೆಲಸವನ್ನು ಮುಂದುವರಿಸಿ, ಇದರಿಂದ ನಿಮಗೆ ಮುಕ್ತಿ ಸಿಗುವುದು. ನಾವು ಭಗವಂತನಿಗೆ ಹೂವು ಹಾಕೋದು ಎಷ್ಟು ಪುಣ್ಯವೋ, ನೀವು ಅವರಿಗೆ ಅನ್ನ ಹಾಕ್ತೀರಲ್ಲ ಅದು ಅಷ್ಟೇ ಪುಣ್ಯ. ಇಂತಹ ಪಾಪ ಆತ್ಮಗಳೊಂದಿಗೆ ನೀವು ಇಡೀ ಜೀವನ ಪೂರ್ತಿ ಕೈ ಹಿಡ್ಕೊಂಡು ಕಾಲು ಹಿಡ್ಕೊಂಡು ಬದುಕೋದಕ್ಕಿಂತ ಸ್ವತಂತ್ರವಾಗಿ ಹಸಿದು ಬಂದವರಿಗೆ 10 ಪ್ಲೇಟು ದುಡ್ಡಿಗೆ ಕೊಟ್ರೆ 11ನೇ ಪ್ಲೇಟ್ ಒಬ್ಬರಿಗೆ ಕರೆದು ಫ್ರೀಯಾಗಿ ಕೊಡಿ. ಹೌದು ಸರ್. ಇದರಿಂದ ನಿಮ್ಮ ಚಿಕ್ಕ ಪುಟ್ಟ ಪಾಪಗಳು ಕಳೆದು ಹೋಗಿ ನಿಮಗೆ ಭಗವಂತ ಅಂತಿಮವಾಗಿ ನಾವೆಲ್ಲರೂ ನಿಮ್ಮ ತಾಯಿಗೆ ಏನು ಹೋಗ್ತಿದ್ದಾರೆ ಅವ್ರು ಒಂಚೂರು ಬೇಗ ಹೋಗ್ತಾವ್ರು, ನಾವು ಒಂಚೂರು ಲೇಟಾಗಿ ಹೋಗ್ತೀವಿ ಅಷ್ಟೇ. ಅಯ್ಯೋ ಸರ್, ತುಂಬಾ ಇದು ಸರ್. ಏನ್ ಹೌದಲ್ಲ? ಗೊತ್ತಾ ಸರ್, ಹೌದು ಸರ್. ಈಗ ನಾನು ಡಿಪಿಲಿ ಇದೆಲ್ಲ ನೋಡ್ತೀನಿ, ನನ್ಗೆ ಆಗದೆ ಇರೋರೆಲ್ಲ ಕೆಲವ್ರು ನೋಡ್ತಾರೆ. ನಾನು ಯಾಕಂದ್ರೆ ರೊಮ್ಯಾಂಟಿಕ್ ಸಾಂಗು ಆ ತರನೇ ಹಾಕ್ತೀನಿ, ಅದೇನ್ ತಪ್ಪಿಲ್ಲ ಸರ್. ಆ ವಿಚಾರ ನೋಡಪ್ಪ, ಅಂತಿಮವಾಗಿ ನಮ್ಮ ಫೋನಲ್ಲಿ, ನಮ್ಮ ಸ್ಟೇಟಸಲ್ಲಿ, ನಮ್ಮ ಪುಸ್ತಕಗಳಲ್ಲಿ ಮಾತೆತ್ತಿದ್ರೆ ನಮ್ಮ ಮನಸ್ಸು ಏನನ್ನು ಯೋಚಿಸುತ್ತೆ, ಏನನ್ನು ಅಪ್ಡೇಟ್ ಸ್ಟೇಟಸ್ ಹಾಕೋ ಥರ ಮಾಡುತ್ತೆ, ಪುಸ್ತಕ ಸಿಕ್ಕಿದ್ರೆ ಏನು ಬರೀತೀವಿ, ಇದೆಲ್ಲ ನಮ್ಮ ಮನಸ್ಸಿನ ಒಳಗಡೆ ಯಾವುದೋ ಒಂದು ವಿಚಾರವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಅರ್ಥ. ಅಂದ್ರೆ ನಾವಂದ್ರೆ ಚೆನ್ನಾಗಿದೀವಿ, ಒಂದು ಆಕ್ಟಿವೇಶನ್ ಈಗ ಆಗಿದ್ದೀವಿ. ನೀವು ಒಂದು ಸಂದೇಶ ಇರುವ ಯಾವುದೋ ಸ್ಟೇಟಸ್ ಹಾಕಿದ್ರೆ, ಈಗ ನಮ್ದು 6 ಗಂಟೆ ಬೆಳಿಗ್ಗೆ ಸಂಜೆ ಹೊತ್ತು ಹಾಕ್ತಿವಿ, 30 ಸೆಕೆಂಡ್ ವಿಡಿಯೋ ಇರುತ್ತಲ್ಲಪ್ಪ, ಅದು ಮೇಲ್ನೋಟಕ್ಕೆ ದುಃಖ ಭರಿತ ಅಂತ ಕಂಡ್ರು ಕೂಡ ಅದು ಸತ್ಯಾನ್ವೇಷಣೆ, ಅದು ಅದು ಬದುಕಿನ ಸತ್ಯ. ಅಂದ್ರೆ ಇವತ್ತು ನಾನು ಹಾಕಿದ್ದೆ, ಯಾರೇ ದೊಡ್ಡವ್ರ ಇನ್ಫ್ಲೂಯೆನ್ಸ್ ಅಥವಾ ದೊಡ್ಡ ರಾಜಕಾರಣಿ ಜೊತೆ ನಾನು ಇದ್ದೀನಿ ಅಂದ ತಕ್ಷಣ ನನ್ನ ಬದುಕು ಉದ್ಧಾರ ಆಗಲ್ಲ. ಎಂತ ದೊಡ್ಡವ್ರ ಜೊತೆ ಇದ್ರು ನಾವು ದುಡಿಬೇಕು, ನಾವು ತಿನ್ಬೇಕು, ಯಾರಿಗೂ ಹಂಗಲ್ಲ ನಾನು ಬದುಕಬಾರ್ದು. ನಾನು ಇದೊಂದು ಸ್ಟೇಟಸ್ ಹಾಕಿದೆ ಅಂದ್ಕೊಳ್ಳಿ, ಜನ ಅಯ್ಯೋ ಇವನೇನೋ ದುಃಖದಲ್ಲಿರ್ಬೋದು, ಅದಕ್ಕೆ ಒಂದಷ್ಟು ಜನ ಹಂಗ ಅಂದ್ಕೊಳ್ತಾರೆ, ಇನ್ನೊಂದಷ್ಟು ಜನ ಹೌದಲ್ಲಪ್ಪ ಇದು ಸತ್ಯ ಅಂತ ಅಂದ್ಕೊಳ್ತಾರೆ, ಇನ್ನೊಂದಷ್ಟು ಜನ ಅಯ್ಯೋ ಇದು ಕೆಲ್ಸ ಇಲ್ಲ ಅದಕ್ಕೆ ಯಾವಾಗಲೂ ಸ್ಟೇಟಸ್ ಹಾಕುತ್ತೆ ಅಂತ. ಅಂದ್ರೆ ನಿಮ್ಮ ಸ್ಟೇಟಸ್ ಅನ್ನ ಹೇಗೆ ತಗೊಳ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು, ಅದು ನಿನಗೆ ಸಂಬಂಧಿಸಿದ್ದಲ್ಲ. ನೀನ್ ಖುಷಿದ ಹಾಕ್ತೀಯೋ ದುಃಖದ ಹಾಕ್ತೀಯೋ ಅಥವಾ ಸಂದೇಶ ಇರೋದು ಹಾಕ್ತೀಯೋ, ನಾನು ಹೇಳ್ತೀನಲ್ಪ, ದುಃಖದ ಹಾಕಿದ ತಕ್ಷಣ ನೀವು ದುಃಖದಲ್ಲಿ ಇದ್ದೀರಾ ಅಂತಲ್ಲ, ಅದ್ರಲ್ಲಿ ಏನೋ ಸಂದೇಶ ಇದೆ ಅಂತ. ವಾಟ್ಸಪ್ ಸ್ಟೇಟಸ್ ಮೂಲಕ ಬದುಕು ಬದಲಾಗಲ್ಲ, ನಾವು ದುಡಿಮೆ ಮಾಡೋ ಮೂಲಕ ನಮ್ಮ ಸ್ಟೇಟಸ್ ಬದಲಾಗಲ್ಲ. ಅಲ್ಲ ನಾನು ಕೇಳಿತಿ, ಈಗ ನೀವು ಸಾಂಗ್ ಆಡ್ತೀರಾ, ನೀವು ಎಷ್ಟು ಚೆನ್ನಾಗ್ ಆಡ್ತೀರಾ, ಎಷ್ಟು ಟ್ಯಾಲೆಂಟ್ ಇದೆ ಸರ್ ನೀವು ನಿಜಲ್ವೇ. ನಿಮ್ ಸಾಂಗ್ ಎಲ್ಲ ನನ್ನ ಫೇಸ್ಬುಕ್ ಅಲ್ಲೇ ಹಿಂದ್ಗಡೆ ಎಲ್ಲ ಇದೆ. ನಾನು ಒಳ್ಳೆ ಸಾಂಗ್ ಅಂದ್ರೆ ನೀವು ಫೀಲಿಂಗ್ ಸಾಂಗ್ ಆಡ್ಬಿಟ್ಟಿದ್ದೀರಾ, ಅದಕ್ಕೆ ನಾನು ಹಾಕಕ್ಕೂ ಒಂಥರ ಇಂಜರಿ ಬಿಡ್ತೀನಿ. ಯಾಕಂದ್ರೆ ಅದು ಕೇಳಿದಾಗ ಇವ್ರು ಏನೋ ದುಃಖದಲ್ಲೇ ಹೇಳ್ತಾರಲ್ಲ, ಏನೋ ಹಾಕಿದಾರಲ್ಲ. ಅಯ್ಯೋ ಹಾಗೇನಿಲ್ಲ ಸರ್, ನಾನು ಅದು ನೀವು ನಡೆಯೋ ಕಥೆನೇ ಹೇಳೋದು ಆ ಸಾಂಗ್ ನ, ಅಂದ್ರೆ ಅದು ನಾವು ಈಗ ಒಬ್ಬ ಸರ್, ಈಗ ಸುಮ್ನೆ ಯೋಚನೆ ಮಾಡಿ, ನಾನು ಸ್ವಲ್ಪ ಕರ್ನಾಟಕ ಹಿಂದೂಸ್ತಾನಿ ಕಲ್ತಿರೋದು. ಒಂದು ಹಾಡು ಕೊಟ್ಟಾಗ ನಾನು ಹಾಡನ್ನ ಹಾಡ್ಬೇಕಾದ್ರೆ ಆ ಹಾಡಿಗೆ ಏನು ಬೇಕು ನಾನು ಅದನ್ನ ತುಂಬಬೇಕು. ನಾನು ಸ್ವಲ್ಪ ದುಃಖದಲ್ಲಿ ಆಡ್ತೀನಿ ಅಂದ್ರೆ ನನಗೆ ದುಃಖ ಇದೆ ಅಂತಲ್ಲ, ಆ ಹಾಡಿಗೆ ಅದು ಬೇಕಿದೆ ಅಂತ. ಈಗ ಹೌದಲ್ಲ, ಈಗ ರಾಜ್ಕುಮಾರ್ ಅವರು ಯಾವುದೋ ದೇವ್ರ ಸಾಂಗ್ ಆಡ್ತವ್ರೆ ಅಂದ್ರೆ ಅದಕ್ಕೆ ಬೇಕಾದ ಭಾವ ಅವ್ರು ತುಂಬ್ತಾರೆ. ಒಂದು ಪ್ರೇಮಯುತವಾದ ಲವ್ ಸಾಂಗ್ ಆಡ್ತಾರೆ ಅಂದ್ರೆ ಅದಕ್ಕೆ ಬೇಕಾದ ಒಂದು ಮುಗುಳ್ನಗು. ದುಃಖದ ಹಾಡ್ತವ್ರೆ ಅಂದ್ರೆ ಅದರದೇ ಆದ ಒಂದು ದುಃಖ ಭರಿತವಾದ ಒಂದು, ಅಂದ್ರೆ ಉಸಿರಲ್ಲೂ ದುಃಖ ಕೊಡೋರು ಇದ್ದಾರೆ.
ಹೌದು. ಅಂದ್ರೆ ಒಬ್ಬ ನಾನು ಕಲಾವಿದನಂತೆ ನಂದೇನ್ ಗೊತ್ತಾ ಸರ್, ದುಃಖ ಇರಬಾರ್ದು, ನನ್ ಒಳಗಡೆ ಇದ್ರು ಹೊರಗಡೆ ಗೊತ್ತಾಗ್ಬಾರ್ದು ಅಂತ ಒಂದ್ ಟ್ಯಾಲೆಂಟ್ ಯೂಸ್ ಮಾಡ್ತೇನೆ ಅಷ್ಟೇ. ಅಯ್ಯೋ ಹಂಗೇನಿಲ್ಲ ಸರ್. ಈಗ ನನ್ ಈ ನನ್ ತರ ನಂದು ಮಾಡ್ಲಿಕ್ಕೆ ಹೋಗಿ ತುಂಬಾ ಜನ ನೇಣಾಕೊಂಡು ಅಂದ್ರೆ ಯಾವಾಗ ನೀವು ದುಃಖವನ್ನು ಹೊರಗಡೆ ಹಾಕೋದಿಲ್ವೋ ಅವು ಹ್ಮ್. ಒಳಗಡೆ ರೋಗಗಳಿಗೆ ದಾರಿ ಮಾಡಿಕೊಡ್ತವೆ. ಅಲ್ಲ ರೋಗ ಅಂದ್ರೆ ಸರ್, ನಾನು ಅದು ಗೊತ್ತಾಯ್ತು, ನೀವ್ ಹೇಳಿದ್ ಈಗ ಕರೆಕ್ಟ್. ನನ್ನ ಹತ್ರ ನೀವು ನಾನು ಅಂದ್ರೆ ಹಂಚ್ಕೊಂಡ್ರಲ್ಲಪ್ಪ, ಹಾ ಅಂತಿಮವಾಗಿ ಇದೊಂದು ದುಃಖದ ವಿಚಾರವೇ ಆಗಿತ್ತ, ಹೌದಲ್ಲಪ್ಪ? ಹಾ ವಿಷಯ ಏನಂದ್ರೆ, ಹ್ಮ್. ನನ್ನ ದುಃಖಕ್ಕೆ ಬೆಲೆ ಕೊಡೋರು ಸಿಕ್ಕಾಗ ನಾನು ದುಃಖ ಹೊರಗಡೆ ಹಾಕ್ತೀನಿ. ಅಲ್ಲ ನಾನು ಹೇಳ್ಕೊಂಡ್ರೆ ಈಗ ನಿಮ್ ಹತ್ರ ಹೇಳ್ಕೊಂಡೆ ಹಿಂಗಿದೆ ಸರ್ ಅಂತ ಓಪನ್ ಆಗಿ ಕೇಳ್ತಾ ಇದ್ದೀನಿ ಅಷ್ಟೇ. ಹೌದು 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 ಹೌದು. ಹೌದು. ಏನ್ ನಾನ್ ತೊಂದರೆ ಬೇರೆಯವ್ರ ಇಲ್ಲ. ಹತ್ರ ನಾನು ಹೇಳೋದು ಈ ಸ್ಟೇಟಸ್ಸು ಇದೆಲ್ಲ ಬಿಟ್ಬಿಡಪ್ಪ, ಅದು ಯಾರು ನೋಡ್ತಾರೆ, ಅವ್ರೇನ್ ಹಾ, ಅಂದ್ಕೊಳ್ತಾರೆ, ಅದು ಬೇಕಾಗಿಲ್ಲ. ಹಾ, ಸಂತೋಷವಾಗಿ ಆಗ್ತೀರಾ ಹಾಕಿ, ಹಾ, ತಪ್ಪೇ ಇಲ್ಲ. ಅದ್ರಲ್ಲಿ ಏನ್ ಸರಿ. ತಪ್ಪಿದೆ? ಅದೇ ಸುಮ್ನೆ ಕೇಳಿದೆ ಸರ್. ಏನ್ ತಪ್ಪಿಲ್ಲ. ಆದ್ರೆ ಹೌದು. ಆದಷ್ಟು ನಿಮ್ಮ ಹ್ಮ್. ಸ್ಟೇಟಸ್ ನೋಡಿದಾಗ ಹ್ಮ್. ಅದು ನೋಡೋ ಒಂದ್ 20-30 ಜನಕ್ಕೆ ಒಂದೋ ಏನೋ ಒಂದು ಹೊಸ ಸತ್ಯ ಗೊತ್ತಾಗ್ಬೇಕು, ಹ್ಮ್. ಒಂದೋ ಏನೋ ಒಂದು ಮನ್ಸಿಗೆ ನೆಮ್ಮದಿ ಸಿಗಬೇಕು, ಒಂದು ಅವರಿಗೆ ಅಂದ್ರೆ ನೀವು ಹಾಕೋ ಸ್ಟೇಟಸ್ ಮೇಲೆ ನಿಮ್ಮ ವ್ಯಕ್ತಿತ್ವವನ್ನ ಅಳಿತಾ ಹೋಗುತ್ತಾರೆ. ಹಾ. ಈಗ ನಾವ್ ಯಾವಾಗ್ಲೂ ಲವ್ ಸಾಂಗ್ ಹಾಕಿದ್ರೆ ಓ ಹ್ಮ್. ಇವನು ಬೇರೆ ಏನೋ ಮಾಡ್ಕೊಂಡವನೆ. ಅಂದ್ರೆ ನೀವು ಹಂಗೆ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನಾವು ಸಮಾಜದಲ್ಲಿ ಬದುಕ್ತಿರೋದ್ರಿಂದ ನಮ್ಮನ್ನ ನಾವು ಒಳ್ಳೆ ರೀತಿಯಲ್ಲಿ ತೋರಿಸ್ಕೊಳ್ಳೋದು ಬಹಳ ಮುಖ್ಯ. ಈಗ ನಾನೊಬ್ಬ ಸನ್ಯಾಸಿ ಆಗಿದ್ರೆ ಯಾರೇನಾದರೂ ಅಂದ್ಕೊಳ್ಳಿ, ನಾನು ಕಾಡಲ್ಲಿರೋದು, ಇಲ್ಲಿ ಯಾರು ಬರ್ತಾರೆ, ನನ್ನ ಪಾಡಿಗೆ ನಾನು ಗೆಡ್ಡೆ ಗಣಸ್ ತಿನ್ಕೊಂಡಿರ್ತೀನಿ, ನನಗೆ ಯಾವ ಸಂಬಂಧಿಕರು ಇಲ್ಲ, ಅವ್ರು ಹಿಂಗೆ ಅನ್ಬೋದು ಇವ್ರು ಹಂಗೆ ಅನ್ಬೋದು ಅನ್ನೋ ದುಃಖ ಇಲ್ಲ. ಬಟ್ ನಾನು ಒಂದು ಸಮಾಜದೊಳಗಡೆ ಬದುಕಬೇಕಾದ್ರೆ ನಾನು ಹಾಕೋ ಸ್ಟೇಟಸ್ಸು, ನಾನು ಹಾಕೋ ಬಟ್ಟೆ, ಒಂದು ಹಂತದವರೆಗೂ ಇವೆಲ್ಲ ಮುಖ್ಯ ಆಗ್ತವೆ. ಹೌದು. ಹಾಗಾಗಿ ಈಗ ನಾನೀಗ ಕ್ಲೀನ್ ಆಗಿ ಹೋಗ್ತೀನಿ ಸರ್, ಅದಕ್ಕೋಸ್ಕರನೇ ಹೋಗ್ತಾ ಇದೀನಿ. ಯಾಕೆಂದ್ರೆ ನೋಡಿದವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೋಗ್ತೀನಿ ಒಳಗಡೆ ಮುಚ್ಕೊಂಡು. ಏನ್ ತೊಂದ್ರೆ ಇಲ್ಲ. ನಿಮ್ಮ ಬಟ್ಟೆ ನೀವ್ ಹೆಂಗ್ ಹೇಳ್ತೀರ ಹಂಗ ಹೇಳ್ತೀನಿ ಸರ್. ಏನಿಲ್ಲ ಸರ್, ನೀವ್ ಹೆಂಗಿದ್ದೀರೋ ಹಂಗೆ ಇರಿ. ಇದೊಂದ್ರಿಂದ ಬಿಡಿಸ್ಕೊಂಡು ಆದ್ಮೇಲೆ ಒಮ್ಮೆ ಫೋನ್ ಮಾಡಿ. ಸರಿ ಸರ್, ನಿಮ್ ಜೊತೆ ಖಂಡಿತ ಇರ್ತೀನಿ. ನಾನ್ ನೋಡಿ ಸರ್, ಇಷ್ಟು ಜೋಸಲ್ಲಿ ಮಾತಾಡ್ತಾ ಇದ್ದೀನಿ. ಕೆಲವರೆಲ್ಲ ಆ ತರ ಈ ತರ ಅಂತ, ಯಾಕಂದ್ರೆ ನಿಮ್ ಪ್ರೋಗ್ರಾಮ್ ನಾನು ಮಿಸ್ಸೇ ಮಾಡಲ್ಲ ನಾನು. ಯಾಕಂದ್ರೆ ಈಗ 10:00 ಮುಗಿಯೋದು, ನಾನು ಬೆಳಗ್ಗೆ 4:00 ಎದ್ದೇಳ್ತೀನಿ. ಬೆಳಗಿನ ಜಾವ 4:00 ಎದ್ದೇಳ್ತೀನಿ. ನಿದ್ದೆ ಬರಲ್ಲ, ಯಾಕೆಂದ್ರೆ ಮೊದ್ಲು ಡ್ರಿಂಕ್ಸ್ ಮಾಡ್ತಿದ್ದೆ, ನಿದ್ದೆ ಬಂದ್ಬಿಡೋದು ಫುಲ್. ಈಗ ನಿದ್ದೆ ಬರಲ್ಲ ನನಗೆ. ನಿದ್ದೆ ಬರ್ತದೆ, ಸಾಕಂದ್ರೆ ಹೆವಿ ಕೆಲಸ ಮಾಡಿದ್ರೆ ಸಾಕಂದ್ರೆ ಸ್ವಲ್ಪ. ಈಗ ಪರವಾಗಿಲ್ಲಪ್ಪ, ನಾನು ಹೇಳೋದು ನಿದ್ದೆ ಬರ್ಲಿ ಅಂತ ನಾವು ಕೆಟ್ಟ ದಾರಿ ಹುಡುಕೊಂಡ್ರೆ ನಿದ್ದೆ 7-8 ಗಂಟೆ ಬರ್ಬೋದು, ಆದ್ರೆ ಇಡೀ ಜೀವನ ಪೂರ್ತಿ ಮಲಗಿಸ್ಬಿಡುತ್ತೆ ಅದು. ಏನ್ ಮಾಡೋದು ಸರ್, ಈಗ ಸರ್ಕಾರನೇ ಹಂಗ್ ನಡೀತಾ ಇತ್ತಲ್ಲ, ಏನ್ ಮಾಡೋದು, ಹಂಗಾಗ್ಬಿಟ್ಟಿದೆ. ಬಿಡಿ ಅದು. ಈಗ ಸರಿ, ನಾನು ಆ ಕೆಟ್ಟ ಆಸ್ಪತ್ರೆಯಲ್ಲಿ ಮಲ್ಕೊಂಡೆ, ಸರ್ಕಾರ ಬಂತ? ಅರ್ಥ ಆಯ್ತಲ್ಲಪ್ಪ, ನಮ್ಮ ಆರೋಗ್ಯ ಸುಮ್ನೆ ಕೇಳಿದೆ ಸರ್, ಸುಮ್ನೆ ಕೇಳಿದೆ. ಅರ್ಥ ಆಯ್ತಲ್ಲ? ಈ ಪರಿಸ್ಥಿತಿಗಳಲ್ಲಿ ನಾವು ನಮ್ಮ ಆರೋಗ್ಯವನ್ನ ಉಪೇಕ್ಷೆ ಮಾಡಬಾರ್ದು. ನಿಮ್ ತಾಯಿಗಾದ್ರೂ ನೀವಿದ್ದೀರಾ, ನಿಮಗೆ ಅರ್ಥ ಆಯ್ತಲ್ಲ? ನಮ್ಮ ಪರಿಸ್ಥಿತಿ ಏನಿದೆ ಅದಕ್ಕೆ ತಕ್ಕಂಗೆ ನಾವು ಎಚ್ಚರವಾಗಿರ್ಬೇಕು. ನಿಮ್ಗೆ ಒಳ್ಳೇದಾಗುತ್ತೆ. ಇದರಿಂದ ನೀವ್ ಹೇಳ್ದಂಗೆ ಆಗ್ಲಿ ಸರ್. ನನ್ಗೆ 3 ತಿಂಗಳ ಟೈಮ್ ಅಂತ ನನ್ಗೆ ಧೈರ್ಯ ಐತೆ. ನೀವ್ ಹೇಳಿದ್ದು ಎಲ್ಲಾರ್ಗು ಸಕ್ಸಸ್ ಆಗಿದೆ ನಾನು ನೋಡಿದಾಗ. ಆಗುತ್ತಪ್ಪ, ಯಾವುದೇ ಪ್ರೇರಣೆ ಇಲ್ಲದೇನೆ ನಾನು ಹೇಳೋದಿಲ್ಲ. ಆದ್ರೆ ಇಲ್ಲಿ ಆಕೆ ಬಿಟ್ಟು ಹೋದ್ರು ಮತ್ತೆ ಆಕೆಯನ್ನು ದ್ವೇಷಿಸ್ಲು ಬೇಡ. ಅವ್ರಿಗೆ ನೋವು ಇರಲ್ಲ ಸರ್, ಅವ್ರಿಗೂ ನಾನು ಹೇಳಿದ್ನಲ್ಲಪ್ಪ, ಈ ಕರ್ಮಗಳು ನಾವು ಕೆಲವೊಮ್ಮೆ ಈ ನಮ್ಮ ಕರ್ಮಗಳು ತಾಯಿಯ ಎದೆ ಹಾಲು ಥರ ಅಲ್ಲ, ಈ ಗಟ್ಟಿ ಕಜಾಯ ಥರ. ಅಂದರೆ ತಾಯಿ ಎದೆ ಹಾಲು ಒಂದು ಮಗು ಕುಡಿದಾಗ ಅದು ಸಡನ್ನಾಗಿ ಮನುಷ್ಯನೊಳಗಡೆ ಜೀರ್ಣ ಆಗ್ಬಿಡುತ್ತೆ, ಯಾಕಂದ್ರೆ ಅದು ನೀರಿನಂತಿರುವ ಪದಾರ್ಥ ಅದು. ಆದರೆ ಈ ಕರ್ಮ ಇದೆಯಲ್ಲ, ಅದು ತಾಯಿ ಎದೆ ಹಾಲಿನಂತೆ ಬೇಗ ಜೀರ್ಣ ಆಗೋದಲ್ಲ. ಅದು ಜೀರ್ಣ ಆಗಿ ಫಲ ಕೊಡ್ಲಿಕ್ಕೆ ಈ ಅಂದ್ರೆ ಈ ಮನುಷ್ಯ ಮಾಡುವ ಪಾಪ ಕರ್ಮಗಳು ಒಂಥರ ಗಟ್ಟಿ ಕಜ್ಜಾಯ ಇದ್ದಂಗೆ. ಅದನ್ನ ಅಗದೇನೋ ತಿನ್ಬೋದು, ಬಟ್ ಜೀರ್ಣ ಆಗ್ಲಿ ಸ್ವಲ್ಪ ಸಮಯ ಬೇಕು. ಈ ಪಾಪಗಳೆಲ್ಲ ಹೌದೌದು, ಅದಕ್ಕೆ ಆದ ಒಂದು ಸಮಯ ಬಂದಾಗ ಅವು ಕೆಲಸ ಮಾಡೋಕೆ ಶುರು ಮಾಡುತ್ತವೆ. ಯಾಕಂದ್ರೆ ಈ ಪಾಪಗಳು, ಈ ಅಕ್ರಮಗಳು, ಈ ಸಂಬಂಧಗಳು, ಈ ದುಷ್ಟ ನಿಕೃಷ್ಟ ಬುದ್ಧಿಗಳು, ದೇಹ ಸುಖಕ್ಕೋಸ್ಕರ ನಂಬಿಕೆಗಳಿಗೆ ದ್ರೋಹ, ಇವೆಲ್ಲವೂ ಒಂಥರ ಗಟ್ಟಿ ಕಜ್ಜಾಯ ಥರ. ಅವು ಮೇಲ್ನೋಟಕ್ಕೆ ಗಟ್ಟಿ, ಹಾಗಾಗಿ ಸ್ವಲ್ಪ ಸಮಯ ತಗೊಳ್ಳುತ್ತವೆ ಅವಕ್ಕೂ ಫಲ ಕೊಡ್ಲಿಕ್ಕೆ. ಹಾಗಾಗಿ ಅವ್ರಿಗೆ ಅದರಿಂದ ಏನಾಗುತ್ತೋ ಏನಾಗಲ್ವೋ ಅದು ನಿಮಗೆ ಬೇಕಾಗಿಲ್ಲ. ಅದನ್ನ ನೀವು ನೋಡಿದ್ರು ನೋಡದೆ ಹೋದ್ರು ಅವರನ್ನು ಅನುಭವಿಸ್ಲೇಬೇಕು. ನಾಳೆ ದಿನ ಒಂದು ಮಾತು, ಯಾವ ಮಕ್ಕಳನ್ನ ತಂದೆಯ ವಿರುದ್ಧ ಎತ್ತಿ ಕಟ್ಟಿ ಯಾವುದೋ ಹೊರಗಿನವರ ಆಶ್ರಯ ಈ ಕ್ಷಣಕ್ಕೆ ಸಿಗುತ್ತಾ ಇದೆ, ಅದು ಕೇವಲ
ದೇಹದ ಸೌಂದರ್ಯದ ಕಾರಣಕ್ಕಾಗಿ ಸಿಗ್ತಾ ಇರೋ ಆಶ್ರಯ. ಹೌದು. ಮುಂದೊಂದು ದಿನ ಇದೇ ಮಕ್ಕಳು, ಇದೇ ಸಂತಾನಗಳು ಆ ತಾಯಿಗೆ ಬಹಳ ದೊಡ್ಡ ನೋವು ಕೊಡ್ತಾರೆ. ನೀವು ಹೇಳ್ದಂಗೆ ಆಗ್ಲಿ ಸರ್, ನಾನು ಅಷ್ಟು ನೋವು ತಿಂದಿದ್ದೀನಿ. ನೋಡಪ್ಪ, ಇದು ನಾನು ಹೇಳಿದ್ರಿಂದ ಅಂತಲ್ಲ, ಅದು ಅಲ್ಲಲ್ಲ. ಕರ್ಮ ಸಿದ್ಧಾಂತ. ಅದು ನೀವು ಹೇಳಿದ್ದು ನನಗ ಅರ್ಥ ಆಗ್ತದೆ, ನೀವು ಹೇಳಿದ್ದು ಅರ್ಥ ಆಯ್ತು, ಹಾಗಾಗಿ ನನಗೆ ಇಲ್ಲಿ ತಿಳ್ಕೊಂಡಿದ್ದೆ. ಅವರು ಏನು ಅನುಭವಿಸ್ತಾರೆ ಅದು ಕಾಣ್ತಾ ಇದೆ, ಆದರೆ ನಿಮ್ಗೆ ಅದು ಬೇಡ. ಸರಿ. ಯಾಕಂದ್ರೆ ಅವರಿಗೇನೋ ಆಗಲಿ, ಒಬ್ಬ ಮನುಷ್ಯನಾಗಿ ಸಾಧ್ಯವಾದ್ರೆ ನನಗೆ ಅವ್ರ ಇಷ್ಟ ಇಲ್ವೋ ದೂರ ಇದ್ಬಿಡೋಣ, ಬಟ್ ಅವ್ರಿಗೇನೋ ಆಗಲಿ ಅನ್ನೋ ಬಯಸುವ ಆ ಬುದ್ಧಿ ಕೂಡ ನಮ್ಮನ್ನು ಮೊದಲು ಹಾಳು ಮಾಡುತ್ತೆ. ಬಯಸ್ತಲ್ಲ ಸರ್, ಅದು ಬೇಡ. ನೀವು ಅನುಭವಿಸಿದ್ದೀರಾ, ಅದಕ್ಕೆ ಅವಳೇ ಕಾರಣ ನನಗೆ ಗೊತ್ತು. ಆಕೆಗೇನೋ ಆಗಬೇಕು ಅನ್ನೋದು ಅಥವಾ ಆಕೆಗೂ ಅದು ನೋವಾಗಬೇಕು ಅನ್ನೋದು ನಿಮ್ಮ ಸಹಜವಾದ ಗುಣ, ನನಗೆ ಅರ್ಥ ಆಗುತ್ತೆ. ನನಗೆ ಕೇಳಿದೆ ಅಷ್ಟೇ, ರಿಕ್ವೆಸ್ಟ್. ಹೌದು. ಆದ್ರೆ ಈಕೆಯ ಈ ಎಡವಟ್ಟು ನಿರ್ಧಾರ ಆ ಮಕ್ಕಳಿಗೂ ಶಾಪವಾಗುತ್ತೆ. ಆ ಮಕ್ಕಳು ಈ ದಿನ ಯಾವ ಬೆಂಬಲದಿಂದ ತಂದೆಯನ್ನ ಅವಾಚ್ಯವಾಗಿ ಬೈತಾ ಇದ್ದಾರೆ, ಅದೇ ಕೆಟ್ಟ ಸಂಸ್ಕಾರ ಆ ತಾಯಿಗೆ ಉಲ್ಟಾ ಆಗೋ ದಿನ ಬರುತ್ತೆ. ನೀವು ಅದರಿಂದ ಮುಕ್ತಿ ಹೊಂದಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿಕೊಂಡು ಸಂತೋಷವಾಗಿರಿ. ಖಂಡಿತ ನಾನು ನಿಮ್ಮ ಸಂಪರ್ಕದಲ್ಲಿ ಇರ್ತೀನಿ. ನಿಮಗೆ ಶುಭ. ಇದು ಎಪಿಸೋಡ್ ಯಾವಾಗ ಬರ್ತದೆ ಸರ್? ಇದು ಲೈವ್ ಅಲ್ಲಿ ಬರ್ತಾ ಇದೆ ಸರ್, ಈಗ ಬರ್ತದೆ. ಆದ್ರೆ ನಾನು ಕಾಲಿಂಗ್ ಅಲ್ಲಿ ಇದ್ದೀನಿ. ಅದು ನೀವು ಈಗಲೂ ಕೇಳ್ಬೋದು. ಕಾಲ್ ಕಟ್ ಮಾಡಾದ್ಮೇಲೆ ಅಲ್ಲೇ ಇರುತ್ತೆ ಲೈವ್, ಮತ್ತೆ ಸಪರೇಟು ಕೂಡ ಬರುತ್ತೆ. ನೀವು ಅದನ್ನ ಚಾನಲ್ ನೋಡ್ತಾನೆ ಇದ್ರೆ ಮುಂದಿನ 1 ವಾರ 2 ವಾರದೊಳಗಡೆ ಬರುತ್ತೆ. ಕಟ್ಟಾದ್ಮೇಲೆ ತಿರ್ಗಾ ನಮ್ಗೆ ಬರ್ತದ, ಇಲ್ಲ ಮಾಮೂಲಿ ನಿಮ್ ಲೈವ್ ಅಲ್ಲೇ ಇರ್ತದ? ಇಲ್ಲ, ಬರುತ್ತೆ ಸಪರೇಟು ಕೂಡ ಬರುತ್ತೆ. ಹೌದು, ನಮಗ್ ಕಳಿಸ್ತೀರಾ ಅದು? ನೀವು ಚಾನಲ್ ನೋಡ್ತೀರಲ್ವಾ? ನೋಡ್ತೀವಿ. ಸೊ ಅಲ್ಲಿ ನಿಮಗೂ ನಿಮ್ ಫೋನ್ಗೂ ಬರುತ್ತೆ ಅದು. ಹೌದು ಸರ್, ತುಂಬಾ ಥ್ಯಾಂಕ್ಸ್ ಸರ್, ಖುಷಿ ಆಯ್ತು. ಇವತ್ತೇ ಬಂದಿದ್ದೀನಿ, ಇವತ್ತೇ ಸಿಕ್ಬಿಡ್ತು. ಮೊನ್ನೆಯಿಂದ ಟ್ರೈ ಮಾಡಿದೆ, ಏನ್ ಮಾಡೋದು ಯಾರನ್ನು ಕೇಳಕ್ಕಿಲ್ಲ. ಯಾಕಂದ್ರೆ ಯಾರನ್ನು ಕೇಳಿದ್ರೆ ಎಲ್ಲ ಬೇರೆ ಬೇರೆ ಐಡಿಯಾ ಕೊಡ್ತಾರೆ. ನನಗೆ ಅವೆಲ್ಲ ಇಷ್ಟನೇ ಇರ್ಲಿಲ್ಲ. ಸುಮ್ನೆ ಏನೋ ಮಾತಾಡ್ಸ್ಬೇಕು, ನಿಮ್ಮನ್ನ ಕೇಳಲೇಬೇಕು ಅಂತ ಪ್ರಯತ್ನ ಮಾಡಿದೆ. ಅಯ್ಯೋ, ನಿಮ್ಮ ದೊಡ್ಡತನ. ಯಾಕಂದ್ರೆ ದೊಡ್ಡವರಲ್ಲ, ನಿಜವಲ್ಲ, ನೀವು ಸಿಕ್ಕಾಬಟ್ಟೆ ನನಗೆ ಗ್ರೇಟ್ ಸರ್. ಎಂತೆಂತ ಫ್ಯಾಮಿಲಿಗಳು ನಮ್ದು ಯಾವ್ದು ಸರ್, ಸಣ್ಣ ಫ್ಯಾಮಿಲಿ ಸರ್. ದೊಡ್ಡ ಫ್ಯಾಮಿಲಿಗಳ ಕಷ್ಟ ನೋಡ್ಬಿಟ್ಟು ನೋವಾಗಿದೆ ನನಗೆ. ಪಾಪ ಹೌದಲ್ವಾ? ನೋಡಿ, ಹೆಣ್ಣು ಐಶ್ವರ್ಯ ಜೀವನ ತರ ದೊಡ್ಡ ಬದುಕ್ತಾ ಇರೋರೇ ಹಂಗಾಗ್ಬಿಟ್ಟಿರ. ನಾವ್ ಏನು ಇಲ್ದೆ ದೊಡ್ಡವರಾಗ್ಬೇಕು ಅಂತ ಹೋಯ್ತಿವಿ. ಅನ್ನ ಇಷ್ಟು ನೀವ್ ಹೇಳಿದ್ರಲ್ಲ, ಅನ್ನ ಇಷ್ಟೇ ಉಂಡ್ರೆ ಸಾಕು, ತೃಪ್ತಿ ಮನ್ಬೇಕು ಸರ್. ನಿಜ ಸರ್, ನಿಜ. ಇವತ್ತು ನೋಡಿ, ನಾವು ಬಿರಿಯಾನಿ ತಿನ್ಬೇಕು ಅಂತ ಆಸೆ ಪಡ್ತಾರಲ್ಲ, ಏನ್ ಸರ್ ಬಿರಿಯಾನಿಗೋಸ್ಕರ ಏನೇನ್ ಆಗ್ತೈತೆ ನೋಡಿ. ನಿಜ. ಅದು ನಾಲಿಗೆಯ ಚಪಲವು, ದೈಹಿಕ ಚಪಲವು. ಈ ಚಪಲಗಳಿಗೆ ಮನುಷ್ಯ ದಾಸನಾದಾಗ ಆ ಚಪಲ ಒಂದು ದಿವಸ ಅವನನ್ನ ಶಾಶ್ವತವಾಗಿ ನಾಶ ಮಾಡಿಬಿಡುತ್ತೆ. ದುಡ್ಡುಗೋಸ್ಕರ ಏನ್ ಸರ್? ಹೇಗೆ ಪರಸ್ತ್ರೀ ವೇಷೆಯ ಸಹವಾಸವೂ ಒಂದು ಕೆಟ್ಟ ಚಟವೋ, ಒಂದು ಮದ್ಯಪಾನ ಕೆಟ್ಟ ಚಟವೋ, ಹಾಗೆ ಇನ್ನೊಬ್ಬ ಬೆವರಿಲ್ಲದೆ ಇನ್ನೊಬ್ಬರ ಆಸ್ತಿಯನ್ನು ಲಪಟಾಯಿಸುವ ಬುದ್ಧಿಯೂ ಒಂದು ಚಟವೇ ಹೌದು. ನಾನು ಚಟ ಕಲಿತಿರಲ್ಲ ಸರ್, ನಾನು ಓದ್ಲಿಲ್ಲ, ನನ್ ತಿಳುವಳಿಕೆ ಗೊತ್ತಾಗಿಲ್ಲ. ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲೇ ಕಲ್ತ್ಬಿಟ್ಟೆ. ಹೋಟ್ಲು ಡಿಪಾರ್ಟ್ಮೆಂಟ್ ಇದು ಅಲ್ಲ. ನನ್ನ ಹಾವನ್ನ ಮುಟ್ಟಿದ್ರೆ ಕಚ್ಚುತ್ತೆ ಅನ್ನೋದನ್ನ ಶಾಲೆಯಲ್ಲೇನು ಹೇಳ್ಕೊಡ್ಬೇಕಾಗಿಲ್ಲ. ಹೌದೌದು, ಗೊತ್ತಾಗಿಲ್ಲ. ನಾನು ಓದಿಲ್ಲ ಅಂತ ಮಾತ್ರಕ್ಕೆ ಇದು ಕುಡಿಯೋದು ತಪ್ಪಲ್ಲ ಅಂತ ಶಾಲೆಯಲ್ಲಿ ಹೇಳ್ಕೊಡ್ಬೇಕಾಗಿಲ್ಲ, ಅಥವಾ ಅದಕ್ಕೆ ಓದ್ಲೇಬೇಕಾಗಿಲ್ಲ, ಅಥವಾ ಅದಕ್ಕೆ ಡಿಗ್ರಿನೇ ತಗೊಳ್ಬೇಕಾಗಿಲ್ಲ. ಏನೋ ಕಲ್ತ್ಬಿಟ್ಟೆ ಸರ್. ಈ ನೋಡಿ, ಈ ಸಮಯದಲ್ಲಿ ನಾವೆಲ್ಲ ಸಿಕ್ಕಿದೀವಿ, ಅಥವಾ ಇಂಥದ್ದೇನೋ ವಿಚಾರ ನಿಮ್ ತಲೆಗೆ ಹೋಗ್ತಾ ಇದೆ ಅಂದ್ರೆ ಇವೆಲ್ಲ ಸಿಗ್ಲಿಕ್ಕೆ ಬದುಕಲೇನೋ ನಡೆಯೋದು. ಹೌದೌದು, ಇಲ್ಲಾಂದ್ರೆ ನಿಮ್ ಹತ್ರ ಮಾತಾಡಕ್ಕೂ ಆಗ್ತಿಲ್ಲ. ಖಂಡಿತ ಮುಂದೆ ಒಂದ್ ಸಂತೋಷ ಆಗ್ತೈತಿ ನನಗೆ. ಖಂಡಿತ ಇವೆಲ್ಲ ಸುಮ್ಮನೆ ಸಿಗಲ್ಲ ಸರ್. ಸಾಕಪ್ಪ, ನೀನ್ ಸಂಸಾರದ ಬಂಧನ ಮುಗೀತು, ನೀನಿನ್ನ ಈ ಕಡೆಗೆ ತಿರುಗು, ನೀನು ಸ್ವಲ್ಪ ಮುಕ್ತಿ ಕಡೆ ಹೋಗ್ಬೇಕಿದೆ, ನಿನ್ ಕರ್ಮಗಳು. ನಾವು ನಮ್ಮ ಗುರುಗಳು ತುಂಬಾ ಸರಿ ಹೇಳೋರು. ಯಾರೋ ಕೆಲವೊಬ್ರು ನೊಂದು ನನ್ನ ಸಂಸಾರ ಹಾಳಾಯ್ತು ಸರ್, ಮುಗೀತು ನಮ್ಮ ಕತೆ, ಎಲ್ಲ ಬಿಟ್ಟು ಹೋಗ್ಬಿಟ್ರು ಅಂತ ಬಂದಾಗ, ಅಯ್ಯೋ ದಡ್ಡ, ಎಲ್ಲ ಬಿಟ್ಟು ಹೋಗಿಲ್ಲ, ನಿನ್ನನ್ನು ಭಗವಂತನೇ ಸಾಕು, ನಿನಗದು ಈ ಕಡೆಗೆ ತಿರುಗು. ಎಷ್ಟು ದಿನ ಇಲ್ಲಿ ಈ ಜನ್ಮ ಕಳಿಸಿ ನೀನು ಮತ್ತೆ 1000 ಜನ್ಮ ಕೊಟ್ರು ಅದ್ರಲ್ಲಿ ಸುಖ ದುಃಖ ಇದ್ದಿದ್ದೆ, ಅದು ಮುಗಿಯೋ ಕತೆ ಅಲ್ಲ. ಅದೇ ನೋಡಿ, ನಿಮ್ ದೇವ್ರ ಇದ್ದಂಗೆ ನಾನು ಅಲ್ಲೆಲ್ಲೂ ಸಿಕ್ಕಿಲ್ಲ ನೋಡಿ. ನೀವು ಎಲ್ಲಿ ಮಾಡ್ದಕ್ಕೆ ಫೋನ್ ಸಿಕ್ಬಿಡ್ತು ಅಂದ್ರೆ ಅದು ನೋಡಿ ಯಾವ್ದು ಮಹಿಮೆ ನನಗೆ. ಸ್ವಲ್ಪ ಈ ಕಡೆ ತಿರುಗಿ ಸರ್, ನಿಮ್ ಕಡೆ ತಿರುಗಿಸ್ಬಿಡ್ತಲ್ಲ ಸರ್. ನಿಜವಲ್ಲೂ ತಮಾಷೆ ಅಲ್ಲ ಸರ್, ನಾನು ಸುಮ್ನೆ ಟ್ರೈ ಮಾಡಿದ್ದಷ್ಟೇ. ಲೈವದಲ್ಲಿ ಈಗ ಯಾರೋ ಹುಬ್ಬಳ್ಳಿ ಕಡೆ ಯಾರೋ ಮಾಡಿದ್ರಲ್ಲ, ಭಾಷೆ ನನ್ಗೆ ಸ್ವಲ್ಪ ಅರ್ಥ ಆಗ್ತಾ ಇರಲಿಲ್ಲ. ನಮ್ದು ಈ ಕಡೆ ಸೈಡ್ನವ್ರು. ಪಾಪ ನಾನು ತುಂಬಾ ಕಷ್ಟಪಡಿ, ಪಾಪ ದುಃಖ ಇತ್ತು, ಹಾಗಾಗಿ ನಾವು ಅರ್ಥ ಆಗಲ್ಲ ಅಂತ ಹೇಳಲಿಕ್ಕೆ. ನಾವು ಏನಿಲ್ಲ ಸರ್, ಈ ಕಡೆ ಮೈಸೂರು ಸೈಡ್ನವ್ರು. ಅದು ಇನ್ನೊಂದು ಊರ ಹೆಸರು ಹೇಳಲ್ಲ. ಇರ್ಲಿ ತೊಂದ್ರೆ ಇಲ್ಲ.
ಹಾ ಭಾಷೆ ಯಾವ್ದಾದ್ರೇನು ಸರ್, ಭಾವನೆ ಒಂದೇ ಅಲ್ವಾ? ಅಲ್ಲ ಅದಲ್ಲ ಮಾತಾಡ್ತಾ ಇದ್ರಿ ನೀವು ಹೌದು full ಹೌದು, details. ಅವ್ರ 8 ಭಾಷೆ ಗಂಟೆಗೆ ಬೇರೆ start ಇರ್ಬೋದು, ಬಟ್ ದುಃಖ ಒಂದೇ ಇದೆ. 8 ಗಂಟೆಗೆ 8:30 ಸ್ಟಾರ್ಟ್ ಆಯ್ತು, ಅದು ಮುಗಿಯುತ್ತಾ ಇರ್ಲಿಲ್ಲ. ಆದ್ರೂ ನಿಮ್ಗ್ ಟೈಮ್ ಆಯ್ತು ಇವಾಗ್ಲೂ. ಇಲ್ಲ ತೊಂದರೆ ಇಲ್ಲ, ನಿಮ್ಮ ಮುಖದಲ್ಲಿ ನಗು ನೋಡೋದ್ನಲ್ಲ ಅಷ್ಟೇ ಸಾಕು. ಸರ್ ನಗು ಅಲ್ಲ ಸರ್, ನನ್ಗೆ ಸಿಕ್ತಲ್ಲ. ನನ್ಗೆ ಯಾರು ಅಣ್ಣ ತಮ್ಮದಿರೋ ರಿಲೇಷನ್ ಯಾರು ಏನೇನೋ ತನಗೆ ಐಡಿಯಾ ಕೊಡ್ತಿದ್ರು. ಆದ್ರೆ ನೀವು ಒಂದು ಹೇಳ್ಬೇಕು, ನಿಮ್ ಮಾತು ಕೇಳ್ಬೇಕು ಅಂತ ಮೊನ್ನೆ 4 ತಿಂಗಳಿಂದ ಇದು ಕೇಸ್ ಬರ್ತಾನೆ ಇತ್ತು, 15 ದಿವಸಕ್ಕೂ ಬರ್ತಾನೆ ಇತ್ತು, ಟ್ರೈ ಮಾಡ್ತಾನೆ ಇದ್ದೆ. ಆದ್ರೆ ಇವತ್ತು ನನಗ್ ಸಿಕ್ತಲ್ಲ ಸರ್. ಒಂದು ತುಂಬಾ ಥ್ಯಾಂಕ್ಸ್ ಸರ್. ನಿಮ್ದು ಎಲ್ಲಿ ಓಪನ್ ಆಗೋದು ಹೇಳಿ ಸರ್? ಆಶ್ರಮ ಅಂತ ಅಂದ್ರಲ್ಲ, ಅದೇನೋ ಖಂಡಿತ ಮಾಗಡಿ ರೋಡು ಮಾಗಡಿ ರೋಡ್ ಅಲ್ಲಿ ಎಲ್ಲಿ ಸರ್? ಕಡಬಗೇರಿ ಕ್ರಾಸ್ ಅಂತ ಬರುತ್ತಲ್ಲಪ್ಪ. ಹೌದಾ? ಗೊಲ್ರಟ್ಟಿ ಅಂತ ಬರುತ್ತಲ್ಲ, ಗೊಲ್ರಟ್ಟಿ ಕೇಳಿದೀನಿ ಸರ್. ಅಲ್ಲೆಲ್ಲ ನಾನೆಲ್ಲ ಸಿಟಿ ಕಡೆ ಎಲ್ಲ ಕೆಲಸ. ಅದು ಶುಭಾರಂಭ ಆದ್ಮೇಲೆ ಅಂದ್ರೆ ಫೆಬ್ರವರಿಗಿದೆ, ಅಲ್ಲಿಂದ ತೆಗಿ ಜನಗಳಿಗೆ ನೇರವಾದ ಭೇಟಿ ಇರುತ್ತೆ. ಅಲ್ಲ ಬರಲ್ಲ, ನಾನ್ ಸುಮ್ನೆ ಅಲ್ಲಿ ಬಂದೆ. ಏನ್ ತೊಂದ್ರೆ ಇಲ್ಲ ಬರ್ಬೋದು. ಸರಿ ಸರ್, ಬರ್ತೀನಿ ಸರ್. ನಮ್ಗೆ ಬಹಳ ಖುಷಿ ನಿಮ್ಮ ನೋಡಿ. ನಾನು ನಿಮ್ಮನ್ನ ಅದೇ ನೀವ್ ಹೇಳ್ದಂಗ ಆಗ್ಬಿಟ್ರೆ ನಮ್ ಫ್ಯಾಮಿಲಿ ಸಹಿತಾನೆ ಬರ್ತೀನಿ, ಅದಕ್ಕೂ ಸಂತೋಷ. ಬಂದಿಲ್ಲ ಅಂದ್ರೆ ಒಬ್ಬನೇ ಬರ್ತೀನಿ, ಅದಕ್ಕೂ ಸಂತೋಷ. ಎರಡನ್ನೂ ಸ್ವೀಕರಿಸೋ ತಯಾರಿದ್ದೀರಲ್ಲ, ಅದೇ ಶ್ರೇಷ್ಠವಾದ. ಸರಿ ಸರ್, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಅಂಡ್ ಏನನ್ನ 6 ತಿಂಗಳಿಂದ ಬಿಟ್ಟಿದ್ದೀನಿ ಅಂತಿದ್ದೀರಿ, ಅದು ಬಹಳ ಶ್ರೇಷ್ಠ. 6 ವರ್ಷ ಬಿಟ್ಟಂಗಾಗಿದೆ ಈಗ ನನಗೆ. 6 ತಿಂಗಳು ಬಿಟ್ಟಿರೋದಕ್ಕೆ 6 ವರ್ಷ ಬಿಟ್ಟಂಗಾಗಿದೆ. ಅಷ್ಟು ನೆಮ್ಮದಿ, ಅಷ್ಟು ಟ್ಯಾಲೆಂಟ್, ಅಷ್ಟು ಧೈರ್ಯ ಬರ್ತಾ ಇತ್ತು ನನಗೆ. ಖಂಡಿತ ನಿಮ್ಮ ಕೆಲಸದ ಕಡೆ. ಯಾಕೆಂದ್ರೆ ಅವ್ರು ನೋವು ಕೊಟ್ಟಿರೋದಕ್ಕೆ ಒಂದ್ ಛಲ ಬಂದಿದೆ, ಅವ್ರು ಬಿಟ್ಟೋಗಿರೋದಕ್ಕೆ ಒಂದ್ ಛಲ ಬಂದಂಗ ಆಗಿದೆ. ನಂತರ ಯಾರು ಆಗ್ಬಾರ್ದು, ಚೆನ್ನಾಗಿರ್ಬೇಕು ಅಂತ ಒಂದ್ ತೋರಿಸ್ತಾ ಇರೋದು ನಾನು. ನಿಜ. ಈಗ ಸಾಮಾನ್ಯವಾಗಿ ಇಂಥದ್ದಾದಾಗ ಯಾಕೆ ಒಬ್ಬ ಗಂಡಸು ದುಃಖ ಪಡ್ತಾನೆ ಅಂದ್ರೆ, ಅವಳೆಲ್ಲಿ ಇರ್ಬೋದು, ಯಾರ ಜೊತೆ ಇರ್ಬೋದು, ಏನ್ ಮಾಡ್ತಿರ್ಬೋದು, ನಂದಲ್ಲ ಅಂದಾಗ ಅದು ಎಲ್ಲಿ ಹೋದ್ರೇನು, ಯಾರ ಜೊತೆ ಇದ್ರೇನು, ಎಲ್ಲಿ ಮಲ್ಕೊಂಡ್ರೆ ನಿಮ್ಗದು ಅಂದ್ರೆ ನಾನು ಅದ್ರ ಬಗ್ಗೆ ಅಯ್ಯೋ ಇದು ನಂದು, ಈಗ ಇನ್ಯಾರ ಹತ್ರನೋ ಇದು ನಂದು ಅಂತ ನಾನು ಎಲ್ಲಿವರೆಗೂ ಅನ್ಕೊಳ್ತೀನಿ, ದುಃಖ ತಪ್ಪಿದ್ದಲ್ಲ. ಅದ್ ನಂದಲ್ಲ ಅಂದಾಗ ಈಗ ಹಂಗೆ, ಈಗ ನಮ್ಮ ಮಗು ಚರಂಡಿ ಒಳಗಡೆ ಬಿದ್ದಾಗ ನಾನೇ ಬಿದ್ನೇನು ಅನ್ನಂಗಾಗುತ್ತೆ. ಅದೇ ಬೇರೆಯವ್ರ ಮಗು ಬಿದ್ದಾಗ ಅಯ್ಯೋ ಹುಷಾರ್ ಗಣಪ ಅಂತ ಹೇಳ್ತೀವಿ ಹೊರತು ಎತ್ತೋ ಪ್ರಯತ್ನ ಅಷ್ಟು ಬೇಗ ಮಾಡಲ್ಲ ನಾವು. ಅಂದ್ರೆ ಆ ನಂದು ಅಂದಾಗ ನಾನು ಬೇಗ ದುಃಖಕ್ಕೊಳಗಾಗ್ಬಿಡ್ತೀನಿ. ಅಯ್ಯೋ ನನ್ಗಂಗಾಯ್ತಾ, ಅಯ್ಯೋ ನನ್ ಮಗು ಗಂಗಾಯ್ತಾ ಅಂತ. ಹಾಗಾಗಿ ಇದು ಬಹಳ ಹಿಂದೆ ಯಾರೋ ಒಬ್ಬ ಸ್ಕೂಲ್ ಪ್ರಿನ್ಸಿಪಾಲ್ ಇದ್ನಂತೆ, ಅವನ ಮಗನನ್ನ ಇನ್ನೊಂದು ಯಾವುದೋ ಸ್ಕೂಲಿಗೆ, ಪಾಪ 4ನೇ ತರಗತಿ ಮಗ, ಬಹಳ ಒಬ್ಬನೇ ಮಗ, ಅವನನ್ನು ಇನ್ಯಾವುದೋ ಸ್ಕೂಲ್ಗೆ ಹಾಕಿದ್ರು. ಮಗನನ್ನು ಬಂದು ಒಂದು ಸ್ಕೂಲ್ ವ್ಯಾನ್ ಪ್ರತಿದಿನ ಬೆಳಿಗ್ಗೆ, ಇವನೇ ಪ್ರಿನ್ಸಿಪಾಲು ಒಂದು ಕಾಲೇಜಲ್ಲಿ, ಬಟ್ ಆ ಮಗನನ್ನು ಬೇರೆ ಸ್ಕೂಲಿಗೆ 4ನೇ ಕ್ಲಾಸ್ ಓದ್ತಾ ಇದ್ದ. ಆ ಮಗನನ್ನ ಒಂದು ಸ್ಕೂಲ್ ವ್ಯಾನ್ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಈಗ ಇವನು ಒಂದು ದಿವಸ ಕಾಲೇಜಲ್ಲಿದ್ದಾಗ ಒಂದು ಫೋನ್ ಬರುತ್ತೆ, ಸಾರ್ ನಿಮ್ಮ ಮಗನ ಸ್ಕೂಲ್ ಬಸ್ ಇದೆಯಲ್ಲ, ಅದು ಆಕ್ಸಿಡೆಂಟ್ ಆಗಿ ಎಷ್ಟೋ ಮಕ್ಕಳು ಸತ್ತೋಗ್ಬಿಟ್ಟಾರಂತೆ ಅಂತ. ಅಯ್ಯೋ ಹೌದಾ, ಅಯ್ಯೋ ನನ್ನ ಮಗನು ಇದ್ದ ಸ್ವಾಮಿ ಅಂತ. ಎಷ್ಟನೇ ಕ್ಲಾಸ್ ಅವ್ರಂತೆ? ಸರ್ 4ನೇ ಕ್ಲಾಸ್ ಅವ್ರಂತೆ. ಅಯ್ಯೋ ನನ್ನ ಮಗನು 4ನೇ ಕ್ಲಾಸೇ ಕಣಪ್ಪ. ಎಷ್ಟನೇ ಸೆಕ್ಷನ್ ಅಂತೆ? ಸರ್ ಬಿ ಸೆಕ್ಷನ್ ಅಂತೆ. ಅಯ್ಯೋ ನನ್ನ ಮಗನು ಬಿ ಸೆಕ್ಷನ್ ಅಂತೆ. ಅವನಿಗೆ ಸ್ಕೂಲ್ ತಕ್ಕ ಹೋದ, ಎಲ್ಲ ಜನ ಸೇರ್ಬಿಟ್ಟಿದ್ದಾರೆ, ಎಷ್ಟೋ ಮಕ್ಕಳು ಸತ್ತು ಹೋಗ್ಬಿಟ್ಟಿದ್ದಾರೆ. ಎಲ್ರಿ ಎಲ್ಲ ಹೆಣಗಳು ಎಲ್ಲಿದ್ದಾವ್ರಿ, ಯಾರು ಅಂತ ಎಲ್ಲ ಇಷ್ಟನೇ ಸೆಕ್ಷನ್ನು, ಈ ಸ್ಕೂಲು ಇಷ್ಟನೇ ಸೆಕ್ಷನ್ನು, ಇಷ್ಟನೇ ಕ್ಲಾಸು ಅಂತ ಗೊತ್ತಾದ್ಮೇಲೆ ಓ ನನ್ನ ಮಗನು ಹೋಗಿದ್ದಾನೆ ಅಂತ ದುಃಖದಲ್ಲಿ ಬಂದ. ಹೆಡ್ಮೇಸ್ಟ್ರನ್ ಕೇಳ್ದ, ಅಯ್ಯೋ ಏನಾಯ್ತು ರೀ ಅಂತ. ಅಯ್ಯೋ ನೋಡಿ ಇಂತಿಂತವ್ರು ಸತ್ತಾರೆ ಅಂತ ಒಂದು ಹೆಸರು ಹೇಳ್ದ, ಲಿಸ್ಟ್ ಹೇಳ್ದ. ಅಯ್ಯೋ ನನ್ನ ಮಗ ಇಲ್ಲ ಪುಣ್ಯ. ಅಷ್ಟೊತ್ತು ಅಯ್ಯೋ ಏನಾಯ್ತು ಅಂದಿದ್ದವನು ಆ ಲಿಸ್ಟಲ್ಲಿ ನನ್ನ ಮಗನ ಹೆಸರಿಲ್ಲ ಅಂದಾಗ ಖುಷಿ ಆಗೋದು. ಅಂದ್ರೆ ಬೇರೆ ಮಕ್ಳು ಸತ್ತಿಲ್ಲ ಅನ್ನೋದು ಸುಳ್ಳಲ್ಲ, ಅದು ಹೌದು. ಬಟ್ ನಂದು ಸತ್ತಿಲ್ಲ ಅನ್ನೋದು ಅವನಿಗೆ ಖುಷಿ. ನೋಡಿ ಅಂದ್ರೆ ಮನುಷ್ಯ ಸಾವಿಗೆ ದುಃಖ ಪಡ್ತಾ ಇಲ್ಲ, ನಂದೇನೋ ಸಾಯ್ತು ಅಂತ ದುಃಖ ಪಡ್ತಿದ್ದ. ಅಂದ್ರೆ ದುಃಖ ಸಾವಲ್ಲ ಇರೋದು, ನಂದೇನೋ ಸಾಯ್ತು ಅನ್ನೋದ್ರಲ್ಲಿ ದುಃಖ ಇರೋದು ಅಂತ. ಹೌದಲ್ಲ? ಆ ನಂದು ಅನ್ನೋ ಭಾವನೆ ಬಂದಾಗ ಅದು ನನ್ನಂಗೆ ಇರಬೇಕು, ನನ್ನ ಹತ್ರನೇ ಇರಬೇಕು, ನನಗೇ ಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ. ಬಟ್ ವಿಚಿತ್ರ ಏನಂದ್ರೆ, ನಿಮ್ಮ ಹೆಂಡತಿ ಅಥವಾ ಅವರೆಲ್ಲ ಇದ್ದಾರಲ್ಲ, ಅವರು ನಿಮ್ಮ ಹಾಗೆ ಒಂದು ಜೀವಿ, ಅವ್ರಿಗೂ ಅವ್ರದೇ ಆದ ಆಸೆ ಭಾವನೆಗಳಿದ್ದಾರೆ. ನಾವು ಅಂದ್ಕೊಂಡಂಗೆ ಇರಬೇಕು ಅಂತ ನಾವು ಅಂದ್ಕೊಳ್ತೀವಿ, ಬಟ್ ಅವು ಹಂಗಿರಲ್ಲ. ಆ ಸಮಯದಲ್ಲಿ ಏನು ಮಾಡ್ಬೇಕು? ಸಂಸಾರ ಅಂದಾಗ ನಿಮ್ಮ ಆಸೆಗಳನ್ನು ಬದಿಗಿಟ್ಟು ಇಬ್ಬರೂ ಸೋತು ಸಂಸಾರ ಗೆಲ್ಲಬೇಕು. ಇಲ್ಲ ನಾನು ಗೆಲ್ಲಬೇಕು ಅಂತ ಇಬ್ಬರೂ ಒಂದೊಂದು ಕಡೆ ಹೊಂಟ್ರೆ ಸಂಸಾರ ಸೋಲುತ್ತೆ.
ಅರ್ಥ ಆಯ್ತಲ್ಲಪ್ಪ. ಹಾಗಾಗಿ ನನಗೆ ಬೇಕಾದ್ದನ್ನು ನಾನು ಪಡ್ಕೊಳ್ತೀನಿ ಅಂತ ಹೆಂಡತಿ ಹೊರಟ್ರೆ ಅಲ್ಲಿ ಸಂಸಾರ ಅಲ್ಲಿ ಮುಗೀತು ಅಂತ ಅರ್ಥ. ನೀವೇ ಹೇಳ್ದಂಗೆ ನಮಗೂ ಆಸೆಗಳು ಬರ್ತವೆ, ಆದರೆ ನಾವು ಮಕ್ಕಳಿಗೋಸ್ಕರನೋ ಸಂಸಾರಕ್ಕೋಸ್ಕರನೋ ಅದನ್ನ ತ್ಯಜಿಸಿ ಸನ್ಯಾಸಿಗಳಂತೆ ಬದುಕ್ತೀವಿ. ಯಾಕೆ? ಸಂಸಾರಕ್ಕೋಸ್ಕರ. ನಮ್ಗೆ ಬಂದ ಆಸೆಗಳನ್ನೆಲ್ಲ ಈಡೇರಿಸ್ಕೊಳಕ್ ಹೋದ್ರೆ ನೀವು ಸಂಸಾರಿಯಾಗಿ ಉಳಿಯಲ್ಲ, ಬೀದಿ ಹೆಣವಾಗ್ತೀರ. ಹಾಗಾಗಿ ಪರಪುರುಷ ಪರಸ್ತ್ರೀ ಇದು ಯಾವತ್ತಿದ್ದು ಈಗ ನಾವು ಒಬ್ರೇ ಒಡ್ಡಾಡಿದ್ರು ಏನೋ ಮಾಡ್ತಾನೆ ಎಲ್ಲೋ ಹೋಗ್ತಾರೆ ಅಂತಾರ ಸರ್. ಹೌದು, ಬಿಡಿ ಅದನ್ನ ಬಿಡಿ, ಅದು ವಿಚಾರ ಬಿಟ್ಬಿಡಿ. ಆ ಸಮಾಜ ಏನ್ ಅನ್ನೋದು ಬೇಕಾಗಿಲ್ಲ. ನಾನು ನಿಮಗೆ ಅದು ತೀರ್ಪು ಹೇಳಿದ್ದೀನಿ, ಅದಾದ್ಮೇಲೆ ಫೋನ್ ಮಾಡಿ ಏನಾಯ್ತು ಅಂತ. ಸರಿ ಸರ್, ನಿಮಗೆ ಒಳ್ಳೇದಾಗ್ಲಪ್ಪ, ಶುಭವಾಗ್ಲಿ. ನಮಸ್ಕಾರ ಸರ್. ನಿಮ್ಗೆ ಈಶ್ವರ ಪಾಪ ಅವ್ರ ಮನಸ್ಸಲ್ಲಿ ಎಷ್ಟೊಂದು ದುಃಖ ಇಟ್ಕೊಂಡಿದ್ದಾರೆ. ಜೀವ ಅಂತ ಪ್ರೀತಿಸಿದ ಹೆಂಡತಿ ಈ ರೀತಿ ಮಾಡಿಬಿಟ್ಟಾಗ ದುಃಖ ಆಗುತ್ತೆ. ಆದರೂ ಇಲ್ಲ ಸರ್, ನಾನು ಬದುಕ್ತೀನಿ ಛಲ ನೋಡಿ, ಅದು ಬಹಳ ಮುಖ್ಯ. ಆದರೂ ಇಂಥ ಕೆಲಸವನ್ನ ದಯವಿಟ್ಟು ಹೆಣ್ಮಕ್ಳು ಮಾಡಬೇಡಿ. ಇದ್ರ ನಡುವೆಯೂ ಇವ್ರದ್ದೇನು ತಪ್ಪಿದೆಯೋ ಅಥವಾ ಇವ್ರು ನನ್ನ ಹತ್ರ ಮುಚ್ಚಿಟ್ರು ಅದು ನನಗೆ ಬೇಕಾಗಿಲ್ಲ. ಆದರೆ ಅಂತಿಮವಾಗಿ ಒಂದಂತೂ ಅರ್ಥವಾಗ್ತಾ ಇದೆ, ನನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋಕೆ ಹೊರಟಿದ್ದಾರೆ. ಮತ್ತು ಈಗ ಆ ಹೆಣ್ಣಿಗೆ ಇವರನ್ನು ಕ್ಷಮಿಸೋದಕ್ಕಿಂತ ಬೇರೊಂದು ಕಡೆ ಮನಸ್ಸು ಜಾಸ್ತಿ ಇದೆ. ಹಾಗಾಗಿ ಇದು ಒಂದಾಗೋ ವಿಚಾರ ಅಲ್ಲ. ಇದರಿಂದ ಹೊರಗಡೆ ಬನ್ನಿ, ನಿಮ್ಗೆ ಒಳ್ಳೇದಾಗ್ಲಪ್ಪ.